ಆಧಾರಭೂತವಾದ ಮಣ್ಣು ಮತ್ತು ನೀರು, ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ನಡುವೆ ತಜ್ಞರು ಬಂದಿದ್ದಾರೆ. ಡಾಕ್ಟರ್ CS ಹರೀಂದ್ರನಾಥ್ ಅವರು ಭೂವಿಜ್ಞಾನದಲ್ಲಿ ತಜ್ಞರು. ಅನೇಕ ವರ್ಷ ಭೂವಿಜ್ಞಾನದ ಬೇರೆ ಬೇರೆ ಶಾಖೆಗಳಲ್ಲಿ ಸೇವೆ ಸಲ್ಲಿಸಿ ಅನುಭವ ಪಡೆದು ನಿವೃತ್ತರಾಗಿ ಇದೀಗ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ, ದೂರ ಸಂವಹನ ಕೇಂದ್ರ, ಅಲ್ಲಿ ಸಂಶೋಧನಾಧಿಕಾರಿಯಾಗಿ ಅವರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಭೂಮಿ ಮತ್ತು ನೀರಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಆಳವಾದ ಅಧ್ಯಯನ ಮಾಡಿದ್ದಾರೆ, ವಿಸ್ತಾರವಾದ ಅನುಭವ ಪಡೆದಿದ್ದಾರೆ. ಈ ಇದು ಹೇಗೆ ಅಂದರೆ, ನಮ್ಮ ಮನೆಯಲ್ಲಿ ಯಾರೊಬ್ಬರು ವಯಸ್ಸಾದ ಮುದುಕಿನೋ ಅಜ್ಜನೋ ಇರ್ತಾರೆ. ಅವರು ಇರೋವಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ಆದರೆ ಅಜ್ಜಿ ಹೋದ ಮೇಲೆ ಎಲ್ಲ ವ್ಯವಸ್ಥೆಗಳು ಅವ್ರು ನೋಡ್ತಾ ಇದ್ರಲ್ಲ ಅಂತ ಅವರ ಕೊರತೆ ಆವಾಗ ನಮ್ಗೆ ಅರ್ಥವಾಗತ್ತೆ. ಈ ನೀರು ಭೂಮಿ ವಿಷಯನೂ ಅಷ್ಟೇ. ಎಲ್ಲಿವರೆಗೆ ಸಮೃದ್ಧವಾಗಿ ಸಿಗ್ತಾ ಇರುತ್ತೆ ಅಲ್ಲಿವರೆಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. 2 ದಿವಸ ಅಲ್ಲೇನೋ ರಿಪೇರಿ ಅಂತ ಹೇಳಿ ನಲ್ಲಿ ನೀರು ಬರಲಿಲ್ಲ ಅಂದರೆ ಆವತ್ತು ಮನೇಲಿ ಎಷ್ಟು ಪರದಾಟ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅನುಭವದಲ್ಲಿ ಇದೆ. ಈ ಭೂಮಿ ಎಷ್ಟು ಬೆಲೆ ಉಳ್ಳದ್ದು ಅಂತ ನಾವು ಅದನ್ನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ, ಭೂಮಿಯಲ್ಲಿ ಅತ್ಯಂತ ಉತ್ಪಾದಕವಾದ ಭಾಗ ಅಂತ ಹೇಳಿದ್ರೆ ಅದರ ಮೇಲ್ಪದರ ಮಾತ್ರ. ಆ ಮೇಲ್ಪದರ 1 ಅಂಗುಲದಷ್ಟು ಫಾರ್ಮ್ ಆಗೋದಕ್ಕೆ 500ರಿಂದ 1000 ವರ್ಷ ಹಿಡಿಯುತ್ತೆ. ಇನ್ನು ನಾವು ಅದನ್ನು ಬೇಕೋ ಬಿಟ್ಟಿಯಾಗಿ ಇದು ಫರ್ಟಿಲೈಸರ್ಸ್ ಹಾಕಿ ಅದು ಮೆಕ್ಯಾನೈಸ್ ಫಾರ್ಮಿಂಗ್ ಮಾಡಿ ಅದನ್ನು ಹಾಳು ಮಾಡಿದ್ರೆ ಅದನ್ನು ಮತ್ತೆ ನಾವು ಸೃಷ್ಟಿ ಮಾಡೋದು ಎಲ್ಲಿ ಬಂತು? ಇದು ಒಂದು ಉದಾಹರಣೆ ಮಾತ್ರ. ಹೀಗೆ ಈ ಆಹಾರ ಧಾನ್ಯದ ಉತ್ಪಾದನೆ ಕಡಿಮೆ ಆಗೋದಕ್ಕಿಂತ ಹೆಚ್ಚು ನಾವು ಚಿಂತೆ ಪಡಬೇಕಾದ ವಿಷಯ ಅಂದರೆ ಈ ಮೇಲ್ಪದರದ ಮಣ್ಣೆಲ್ಲ ಹೇಗೆ ಹೊರಟೋಗ್ತಾ ಇದೆ ಅಂತ. ನೀರಿನ ಬಗ್ಗೆನೂ ಅಷ್ಟೇ. ಈ ನಮ್ಮಲ್ಲಿ ಅನೇಕ ಗಾದೆ ಮಾತುಗಳಿವೆ. ನೀವಾದ್ರೇನು ನಾವಾದ್ರೇನು, ಬಾವಿಯಲ್ಲಿ ನೀರು ಬಂದರೆ ಸರಿ, ಈ ಥರ ಗಾದೆ ಮಾತುಗಳು ಅನೇಕ ಇದೆ. ನೀವು ಬಾವಿ ನೋಡಿಕೊಂಡ್ರೆ ಬಾವಿ ನಿಮ್ಮ ಹೊಟ್ಟೆ ನೋಡಿಕೊಳ್ಳುತ್ತೆ. ಇದೆಲ್ಲ ನಮ್ಮ ಹಳೆ ಮೈಸೂರಿನಲ್ಲಿ ಇದ್ದ ಗಾದೆಗಳು. ಸುಮಾರು 30,000 ಚದರ ಮೈಲಿ ಇದ್ದ ನಮ್ಮ ಹಳೆ ಮೈಸೂರಿನಲ್ಲಿ 18ನೇ ಶತಮಾನದಲ್ಲಿ 38,000 ಕೆರೆಗಳು ಇದ್ದವು. ಮತ್ತು ಆ ಕೆರೆಗಳು ಅಂದರೆ ಇಲ್ಲೊಂದಲ್ಲೊಂದು ಇದ್ದದ್ದು ಮಾತ್ರವಲ್ಲ, ಅವುಗಳನ್ನೆಲ್ಲ ಅನುಕ್ರಮವಾಗಿ ನಿರ್ಮಾಣ ಮಾಡಿದ್ರು. ಒಂದು ಕೆರೆಯಲ್ಲಿ ಹೆಚ್ಚುವರಿಯಾದ ನೀರು ಇನ್ನೊಂದು ಕೆರೆಗೆ ಹೋಗಬೇಕು, ಕ್ಯಾಸ್ಕೇಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಇಷ್ಟು ವೈಜ್ಞಾನಿಕವಾದ ಕೆರೆಗಳ ವ್ಯವಸ್ಥೆ ನಮ್ಮಲ್ಲಿ ಇತ್ತು. ಅದನ್ನು ಬ್ರಿಟಿಷ್ ಅಧಿಕಾರಿಗಳು ಕೂಡ ಅದರ ವ್ಯವಸ್ಥಿತತೆಯನ್ನು ನೋಡಿ ಆಶ್ಚರ್ಯಪಟ್ಟಿದ್ದರು. ಇವನು ಚಾರ್ಲ್ಸ್ ಎಲಿಯಟ್ ಅನ್ನೋನು ಸೆನ್ಸಸ್ ಕಮಿಷನರ್ ಆಗಿದ್ದ. ಅವನು 1870ನಲ್ಲಿ ಒಂದು ವರದಿ ಮಾಡಿದ್ದ. ಒಂದೊಂದು ಕಣಿವೆಯಲ್ಲಿ ನೀರಾವರಿ ಕೆರೆಗಳ ಒಂದು ದೊಡ್ಡ ಜಾಲನೇ ಇರುತ್ತೆ. ಒಂದೊಂದು ನದಿನೂ 10 ನೀರಾವರಿ ಕಾಲುವೆಗಳಿಗೆ ನೀರು ಪೂರೈಸ್ತಾ ಇರುತ್ತೆ. ಇಡೀ ವ್ಯವಸ್ಥೆ ಇಷ್ಟೊಂದು ಚಮತ್ಕಾರಪೂರ್ಣವಾಗಿದೆ ಅಂತ ಅವನು ಹೇಳ್ತಾ ಇದ್ದ. ಈಗ ಒಂದು ದೃಷ್ಟಿಯಿಂದ ಹೌದು, ಈ ಸಮುದ್ರದಲ್ಲಿ ಇಷ್ಟೊಂದು ನೀರಿದೆ ಅಂತೆಲ್ಲ ನಮಗೆ ನೀರಿಗೆ ಯಾಕೆ ಪರದಾಟ ಅಂತೆಲ್ಲ ಅನ್ನಿಸ್ಬೋದು. ವಾಸ್ತವ ಸ್ಥಿತಿ ಅಂತ ಹೇಳಿದ್ರೆ ಈ ನೀರನ್ನು ಆವರಿಸಿರುವ ಭೂಮಿಯನ್ನು ಆವರಿಸಿರುವ ನೀರಿನಲ್ಲಿ 70% ಸಮುದ್ರದ ನೀರು ಉಪ್ಪು ನೀರು. ಅದೇನು ಕೆಲಸಕ್ಕೆ ಬರೋವಂಥದ್ದಲ್ಲ. 97% ಅದೆಲ್ಲನೂ ಸಾಲ್ಟ್ ವಾಟರ್. ಅದೇನು ಕೆಲಸಕ್ಕೆ ಬರೋವಂಥದ್ದೇನಲ್ಲ. ಆ ಉಳಿದ 3%ನಲ್ಲಿ ಮುಕ್ಕಾಲು ಭಾಗದಷ್ಟು ಇಟ್ ಈಸ್ ಫ್ರೋಝನ್ ಇನ್ ಐಸ್ ಕ್ಯಾಪ್ಸ್ ಆ್ಯಂಡ್ ಗ್ಲೇಸಿಯರ್ಸ್. ಹೀಗಾಗಿ ವಾಸ್ತವವಾಗಿ ಮನುಷ್ಯನ ಬಳಕೆಗೆ ಸಿಗೋದು ಎಷ್ಟೋ ಒಂದು 0.5% ಇರಬಹುದು. ಮತ್ತು ಹೀಗೆ ಇಷ್ಟು ಅಮೂಲ್ಯವಾದ ನೀರನ್ನು ನಾವು ಸಂರಕ್ಷಿಸ್ತಾ ಇದ್ದೀವ. ಒಬ್ಬ ಮನುಷ್ಯನಿಗೆ ಸರಾಸರಿ ಮನುಷ್ಯನಿಗೆ 2,000ದಿಂದ 5,000 ಲೀಟ್ರ್ ಬೇಕಾಗತ್ತೆ. ಹೀಗೆ ನೀರನ್ನು ಪೋಲು ಮಾಡ್ತಾ ಇದ್ದರೆ ಇದರ ಪೂರೈಕೆ ಆಗೋದು ಹೇಗೆ?
ಮತ್ತು ಈಗ ಈ ನಮಗೆ ಜೀವನಕ್ಕೆ ಬೇಕಾದ ರಾಗಿ, ಭತ್ತ ಇಂಥದ್ದನ್ನು ಬೆಳೆಯೋದನ್ನು ಬಿಟ್ಟು ಕಮರ್ಷಿಯಲ್ ಕ್ರಾಪ್ಸ್ ಬೆಳಿತೀವಿ. ಅದರ ಉಪಯುಕ್ತತೆ ಅದೆಲ್ಲ ಇರಲಿ, ಅದು ಎಷ್ಟು ನೀರಿನ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡಬೇಕಂದ್ರೆ 1 ಪೌಂಡು ಆಲೂಗಡ್ಡೆ ಬೆಳೆಯೋದಕ್ಕೆ 3750 ಲೀಟರ್ ನೀರು ಬೇಕಾಗತ್ತೆ. ಹಾಗೆ ಈ ಕಮರ್ಷಿಯಲ್ ಅಗ್ರಿಕಲ್ಚರು ದೊಡ್ಡ ಆಘಾತ ತರ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇದನ್ನೆಲ್ಲ ನೋಡುವಾಗ ಇನ್ನು 20 ವರ್ಷ ಈಗಲೇ ಬೆಂಗಳೂರಿನಲ್ಲಿ 3 ದಿವಸಕ್ಕೆ ಒಂದು ಸಲ ನೀರು ಬರುವಂಥ ಬಡಾವಣೆಗಳು ಬೆಂಗಳೂರಿನಲ್ಲಿದೆ. ಇನ್ನು ಈಗ ಈ ಚಾಮರಾಜಪೇಟೆ ಅಲ್ಲೆಲ್ಲನೂ 15 ವರ್ಷದ ಹಿಂದೆ ಮಾಡಿಸಿದ ಬೋರ್ವೆಲ್ಗಳು ಈಗಾಗಲೇ ಡ್ರೈ ಆಗಿವೆ. ಇದೇ ಸ್ಥಿತಿ ಮುಂದುವರೆದ್ರೆ ಇನ್ನು 20 ವರ್ಷಗಳಲ್ಲಿ ನಮ್ಮ ಸ್ಥಿತಿ ಏನಾಗಬಹುದು? ಆದ್ದರಿಂದ ಈ ಭೂಮಿ, ನೀರು ಇವುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳು ತುಂಬ ಇದೆ. ನಮ್ಮ ಜೀವನದ ಮಟ್ಟದಲ್ಲಿ ಏನು ಮಾಡಬಹುದು, ಹೀಗೆ ಅನೇಕ ಅಂಶಗಳಿವೆ. ಈ ತುಂಬ ಮುಖ್ಯವಾದ ಸಂಗತಿಗಳನ್ನು ಕುರಿತು ತಜ್ಞರು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಮಾನ್ಯ ಸಭಾಸದರೇ ಮತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಅಣಿ ಮಾಡಿಕೊಟ್ಟ ಶ್ರೀಮಾನ್ ರಾಮಸ್ವಾಮಿ ಅವರಿಗೆ ನನ್ನ ಅನೇಕ ವಂದನೆಗಳೊಂದಿಗೆ, ಈ ಕನ್ನಡದಲ್ಲಿ ಮಾತಾಡಬೇಕು ಅಂದರೆ ಸ್ವಲ್ಪ ನನಗೆ ಆವಾಗವಾಗ ನಿಂತು ಹೋಗಿಬಿಡುತ್ತೆ. ಏಕೆಂದರೆ ನಾನು ಸಹಜವಾಗಿ ಇಂಗ್ಲೀಷ್ನಲ್ಲೇ ಜಾಸ್ತಿ ಲೆಕ್ಚರ್ ಕೊಡೋದು. ಅದಕ್ಕೋಸ್ಕರ ತಾವು ದಯವಿಟ್ಟು ಈ ಕನ್ನಡದಲ್ಲಿ ನಾನೇ ಎಲ್ಲ ಮಾಡಿರೋದು ಈ ಪ್ರೆಸೆಂಟೇಷನ್ನು, ಅದರಲ್ಲಿ ಏನಾದ್ರು ತಪ್ಪಿದರೆ ನನ್ನನ್ನು ಸ್ವಲ್ಪ ಗಮನಕ್ಕೆ ತಂದು ತಾವು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಇದಕ್ಕೆ ಮೊದಲು ಇದನ್ನು ಹಾಕಬೇಕು, ದಟ್ ಮಣ್ಣು ನೀರಿನ ಭಾಗಕ್ಕೆ ಶ್ರೀಮಾನ್ ರಾಮಸ್ವಾಮಿ ಅವರು ತುಂಬ ಜಾಸ್ತಿ ಹೇಳಿಬಿಟ್ಟಿದ್ದಾರೆ. ನನಗೆ ಬಹಳನೇ ಕಮ್ಮಿ ಗೊತ್ತಿರೋದು ಆ ವಿಷಯದಲ್ಲಿ. ಅವರು ಸ್ಟ್ಯಾಟಿಸ್ಟಿಕ್ ತುಂಬ ಮುಂದೆ ಇಟ್ಟಿದ್ದಾರೆ. ಆದರೆ ನನಗಿದ ಮಾಡ್ದಂಗೆ ಸಾಯಿಲ್ ಆ್ಯಸ್ ಎ ನ್ಯಾಚುರಲ್ ರಿಸೋರ್ಸ್ ಅಂತ ಒಂದು ಇದು ಕೊಟ್ಟಿದ್ದೀನಿ, ನೈಸರ್ಗಿಕ ಸಂಪತ್ತು. ಸೊ ಮಣ್ಣಿನ ವಿಷಯದಲ್ಲಿ ಮಣ್ಣಿನಿಂದ ಕಾಯ ಅಂತ ಪುರಂದರ ವಿಠಲಂದು ಸ್ತುತಿಯಿಂದ ನಾನು ಇದನ್ನು ಶುರು ಮಾಡಿದ್ದೀನಿ. ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ತಮಗೆಲ್ಲ ಇದು ಮಾಡ್ದಂಗೆ ಮಣ್ಣು ವಿಷಯದಲ್ಲಿ ಮಾತಾಡೋಕ್ಕೆ ಹೋದರೆ ಎಲ್ಲರೂ ಬೈತಾರೆ, ನಿನ್ನ ತಲೆ ಮಣ್ಣಿದೆಯಾ ಅಂತ. ಯಾಕೆ ಅಂದರೆ ಅವನಿಗೆ ಬುದ್ಧಿನೇ ಇಲ್ಲ ಅಂತ ಹೇಳ್ಬಿಟ್ಟು. ಮಣ್ಣಿನಿಂದಾನೇ ನಾವು ಬಂದಿರೋದು, ಮಣ್ಣಿಗೆ ಹೋಗೋದು, ಮಣ್ಣಿನಿಂದಾನೇ ನಮ್ಮ ಜೀವನ ಅನ್ನೋದನ್ನು ಮರ್ತು ಬಿಡ್ತಾಯಿವಿ ಆ ಸಮಯದಲ್ಲಿ. ಅದು ಒಳ್ಳೆಯ ಮಾತು ಅಂತಲೇ ನಾವು ಅಂದ್ಕೋಬೇಕು. ಯಾಕೆಂದರೆ ಮಣ್ಣಿನ ವಿಷಯದಲ್ಲಿ ತಾಯಿ ಅನ್ನೋದು ಮಣ್ಣಿನ ಪ್ರಕೃತಿಯ ಒಂದು ಲ್ಯಾಬೊರೇಟ್ರಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅದರಲ್ಲಿ ತಿಪ್ಪೆಗೆ ಹಾಕಿದ ಸಾಮಾನು ಹಾಕಿದ್ರೂ ಕೂಡ ಅದು ಇಮಿಡಿಯೇಟ್ಲಿ ಫರ್ಟಿಲೈಸರ್ ಮಾಡುತ್ತೆ. ಯಾಕೆಂದರೆ ನಾವು ಫರ್ಟಿಲೈಸರ್ ಮಾಡೋ ನೆಸಿಟಿನೇ ಇಲ್ಲ. ಇದು ನಮ್ಮ ಪ್ರಕೃತಿ ದತ್ತ ಲ್ಯಾಬೊರೇಟ್ರಿ ಅಥವಾ ಇಂಡಸ್ಟ್ರಿ ಅಂತ ಹೇಳಬೇಕು. ಸೊ ಇದ್ರ ವಿಷಯ ಹತ್ಕೋಬೇಕಾದ್ರೆ ದ ಬೆಸ್ಟ್ ಪರ್ಸನ್ ಈಸ್ ದ ಫಾರ್ಮರ್. ಅಂದರೆ ರೈತನಿಗೆ ಗೊತ್ತಷ್ಟು ಇದು ಮಣ್ಣಿನ ವಿಷಯದಲ್ಲಿ ನಮ್ಗೆ ಯಾರಿಗೂ ಜಾಸ್ತಿ ಗೊತ್ತಾಗಲ್ಲ. ಆದರೂ ಕೂಡ ವೈಜ್ಞಾನಿಕವಾಗಿ ಸ್ವಲ್ಪ ನಾವು ಥಿಂಕ್ ಮಾಡಬೇಕಾದ್ರೆ ಏನು ಅನ್ನೋದಕ್ಕೋಸ್ಕರ ಈ ಒಂದು ಪ್ರೆಸೆಂಟೇಷನ್ ಕೊಡ್ತೇನೆ. ಇದಾಗ PPT ಹಾಕಿ. ಮಣ್ಣಿನ ತಜ್ಞತೆ ತಿಳ್ಕೊಬೇಕಾದ್ರೆ ನಾವು ಆ್ಯಕ್ಚುಲಿ ಫೀಲ್ಡ್ಗೆ ಹೋಗಬೇಕು. ಇನ್ನೊಂದು ಇರಬೇಕು ನೋಡಿ, ಅದು 1930ನೇ ಇಸ್ವಿನಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮಣ್ಣಿನ ಸರ್ವೇಕ್ಷಣಾ ವಿಭಾಗ ಶುರು ಮಾಡಿದ್ರು. ಯಾಕೆಂದರೆ ಅವರು ಮಣ್ಣಿನ ತಜ್ಞತೆಯನ್ನು ತಿಳ್ಕೊಬೇಕಾದ್ರೆ ಅದಕ್ಕೆ ಮೊದಲು ನೈಸರ್ಗಿಕವಾಗಿ ಸಂಪನ್ಮೂಲಗಳಲ್ಲಿ ಮಣ್ಣಿನ ಸ್ಥಾನ ಅನ್ನೋ ಒಂದು ವ್ಯಾಖ್ಯಾನ ಕೊಟ್ಟು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಪುರಂದರ ವಿಠಲನ ಸ್ತುತಿ. ಅಂದರೆ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿಲ್ಲರೂ ಕೇಳಿರಯ್ಯ, ಅನ್ನ ಉದಕ ಊಟ ವೀಯೋದು ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಉನ್ನತವಾದ ವೈಕುಂಠವೆಲ್ಲೇ ಮಣ್ಣು, ದೇವರ ಗುಡಿ ಮನೆಯಲ್ಲ ಮಣ್ಣು, ಭಕ್ತಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು, ಪುರಂದರ ವಿಠಲನ ಪುರವೆಲ್ಲ ಮಣ್ಣು. ಈ ಸ್ತುತಿ ಬಹಳ
ಇದಾಗಿ ಆಗಿನ ಕಾಲದಲ್ಲಿ ಮಾಡಬೇಕು ಮಣ್ಣಿನ ವಿಷಯದಲ್ಲಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಮುಂದುವರೆದಿತ್ತು ನಮ್ಮ ಒಂದು ಸಂಸ್ಕೃತಿ ಅನ್ನೋದಕ್ಕೆ ಇದನ್ನು ಮುಂದೆ ಇಟ್ಕೊಂಡು ನಾನು ಮುಂದುವರಿಸ್ತೀನಿ. ಹಾಂ ಇದಾ ಓಕೆ. ನಮ್ಮ ದೇಶದಲ್ಲಿ ಅದೇ ಹೇಳಿದ್ನಲ್ಲ 1930ನೇ ಇಸ್ವಿನಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇದು ಶುರುವಾಯಿತು. ಆವಾಗ ನಮ್ಮ ಮಣ್ಣಿನ ಮಾಹಿತಿ ಬಗ್ಗೆ ನಮಗೇನು ಅಷ್ಟು ಇರ್ತಾ ಇರಲಿಲ್ಲ. ರೈತರು ಏನೋ ಕೆಲಸ ಮಾಡೋರು ಆ ಜಿಯಾಲಜಿಸ್ಟು ತೊಗೊಂಡು ಹೋಗಿ ಮಣ್ಣಿನ ಆಧಾರ ತೊಗೊಂಡ್ಬಿಟ್ಟು ನಮ್ಮ ದೇಶದ ಫಸ್ಟ್ ಸಾಯಿಲ್ ಮ್ಯಾಪ್ ಅನ್ನೋದು 1932ನೇ ಇಸ್ವಿನಲ್ಲಿ ಉಕೀಲ್ ಆ್ಯಂಡ್ ಸೊಕೊಳೋಸ್ವಾಯ್ ಅಂತ ಹೇಳ್ಬಿಟ್ಟು ರಷ್ಯನ್ ಸೈಂಟಿಸ್ಟ್ಗಳು ತಯಾರು ಮಾಡಿದ್ರು, ಅಂದರೆ ಮಣ್ಣಿನ ಮಾಹಿತಿ ಬಗ್ಗೆ. ಇದು ನಾನು ಸ್ವಲ್ಪ ಚರಿತ್ರೆ ಹೇಳ್ತಾ ಇದ್ದೀನಿ. ಆಮೇಲೆ 1956ನೇ ಇಸ್ವಿಲಿ ಆಲ್ ಇಂಡಿಯಾ ಸಾಯಿಲ್ ಆ್ಯಂಡ್ ಲ್ಯಾಂಡ್ ಯೂಸ್ ಸರ್ವೆ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ರು. ಅವರು ಎಲ್ಲ ಮಾಹಿತಿಗಳನ್ನ ಕಳೆ ಹಾಕಿ ನಮ್ಮ ತುಂಗಭದ್ರಾ ಜಲಾಶಯ ಕಟ್ಟಬೇಕು ಮೊದಲು ಮಣ್ಣಿನ ಮಾಹಿತಿ ಬಗ್ಗೆ ಬೇಕಾಗಿತ್ತು. ಆವಾಗ ಅದನ್ನು 1932ನೇನಲ್ಲಿ ಕರ್ನಾಟಕದಲ್ಲಿ ಮೊದಲು ಮಣ್ಣು ಸರ್ವೇಕ್ಷಣೆ ನಡೀತು. ಅದು ಇಲ್ಲ ಚಿಕ್ಕ ಪುಟ್ಟ ಜಾಗದಲ್ಲಿ ಎಲ್ಲೆಲ್ಲಿ ಫಾರಮ್ ಶುರು ಆಗುತ್ತೋ ಅಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿದ್ರು. ಮಣ್ಣು ಬರೀ ಕೃಷಿಗೆ ಮಾತ್ರ ಸೀಮಿತವಲ್ಲ, ಯಾಕಂದರೆ ಇಂಜಿನಿಯರಿಂಗು ಮಣ್ಣು ಸಾಯಿಲ್ ಮೆಕ್ಯಾನಿಕ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಇಂಪಾರ್ಟೆನ್ಸ್ ಇದೆ. ಸೊ ಇಂಜಿನಿಯರಿಂಗ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ ಆಲ್ಸೋ ಇವಾಗ ಸಾಯಿಲ್ ಮೆಕ್ಯಾನಿಕ್ಸ್ ಲ್ಯಾಬೊರೇಟರಿ ಇನ್ಸ್ಟಿಟ್ಯೂಟ್ ಟಾಟಾ ಇನ್ಸ್ಟಿಟ್ಯೂಟಲ್ಲೂ ಇದೆ. ಅದನ್ನು ಇಂಪಾರ್ಟೆನ್ಸ್ ತೊಗೊಂಡು ಸಾಯಿಲ್ ಫಾರ್ ದಿ ಡೆವಲಪ್ಮೆಂಟಲ್ ವರ್ಕ್ ಅಂತ ಸ್ಟಾರ್ಟ್ ಮಾಡಿ ನಮ್ಮ ಸಾಯಿಲ್ ಕನ್ಸರ್ವೇಷನ್ ಡೆವಲಪ್ಮೆಂಟ್ಗೋಸ್ಕರ 56ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಆವಾಗ 1962ನೇ ಇಸ್ವಿಯಲ್ಲಿ ಫಸ್ಟ್ ಸಾಯಿಲ್ ಮ್ಯಾಪ್ ಆಫ್ ಇಂಡಿಯಾ ಎಲ್ಲ ಕಲೆ ಹಾಕಿ ಮಾಡಿದ್ರು. 1982ನೇ ಇಸ್ವಿಯಲ್ಲಿ ಇದೇ ಸಾಯಿಲ್ ಸರ್ವೆ ಆರ್ಗನೈಸೇಷನ್ ಇನ್ನೊಂದು ನಕ್ಷೆ ತಯಾರು ಮಾಡಿದ್ರು. ಅದು ಹೊಸ ಕ್ಲಾಸಿಫಿಕೇಷನ್ ಸಿಸ್ಟಮ್ಮಿಂದ ತೊಗೊಂಡ್ರು. ನಮ್ಮಲ್ಲಿ ಮಣ್ಣಿನ ವೈವಿಧ್ಯತೆ ನೋಡಬೇಕಾದ್ರೆ ಹೇಗೆ ಅದನ್ನು ಕ್ಲಾಸಿಫೈ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ನಾವು ತಿರುಗಿ USDA ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ನ ಅಳವಡಿಸ್ಕೊಂಡು ನಮ್ಮ ದೇಶದ ಮಣ್ಣನ್ನು ತಯಾರು ಮಾಡಿದ್ವಿ, ನಕ್ಷೆ ತಯಾರು ಮಾಡಿದ್ವಿ. ಇವತ್ತಿಗೂ ಕೂಡ ಆ ನಕ್ಷೆ ಓದಿದ್ರೆ ಜನಗಳಿಗೆ ಏನೂ ಅರ್ಥವಾಗೋಲ್ಲ. ಫೈನ್ ಟಿಪಿಕ್ ಪೇಲೋಸ್ಟಾಲ್ಫ್ ಅಂತ ಹೇಳ್ಬಿಟ್ಟು ಒಂದು ಮಣ್ಣಿನ ಹೆಸರು. ಅದೇನು ಗೋಡು ಮಣ್ಣು, ಕೆಂಪು ಮಣ್ಣು, ಮರಳು ಮಿಶ್ರಿತ ಮಣ್ಣು ಅಂತಲೇ ಹೆಸರು ಅದಕ್ಕೆ ಕನ್ನಡದಲ್ಲಿ ಹೇಳಬೇಕಾದ್ರೆ. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಥರ ಹೇಳ್ಬೋದು, ಆದರೆ ಸಿಂಪಲ್ಲಾಗಿ ಅರ್ಥ ಆಗೋಂಗೆ ಕ್ಲೇ ಸಾಯಿಲ್ ಆರ್ ಫಾರೆಸ್ಟ್ ಸಾಯಿಲ್ ಆರ್ ಬ್ಲ್ಯಾಕ್ ಸಾಯಿಲ್, ಬ್ಲ್ಯಾಕ್ ಕಾಟನ್ ಸಾಯಿಲ್ ಎಲ್ಲರಿಗೂ ಗೊತ್ತು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಜಾಸ್ತಿ ಇದೆ, ಎಲ್ಲರಿಗೂ ಗೊತ್ತು. ಅದನ್ನು ನಾವು ಅರ್ಥಕೊಳ್ಳಿಲ್ಲ. ನಾವು ಬೇರೆ ದೇಶದಿಂದ ನಮ್ಮ ಕ್ಲಾಸಿಫಿಕೇಷನ್ ತೊಗೊಂಡು ನಮ್ಮ ಭಾರತದ ಮಣ್ಣಿನ ನಕ್ಷೆಯನ್ನು ತಯಾರು ಮಾಡಿದ್ದೀವಿ. ನೆಕ್ಸ್ಟ್, ನಮಗೆ ಆಹಾರ, ಮೇವು ಇದೆಲ್ಲ ಸಹಜವಾಗಿ ಇದರಲ್ಲೇ ಕೊಟ್ಟಿದ್ದೀನಿ. ಆ ಮಣ್ಣಿನ ದೋಷಯುಕ್ತ ಭೂಬಳಕೆಯಿಂದ ಸರಿಪಡಿಸಲಾಗದಂತಹ ಹಾನಿಯಾಗತ್ತೆ ಅಂತ ನಮ್ಮ ರಾಮಸ್ವಾಮಿಗಳು ಹೇಳಿದರು. ಒಂದು ಸತಿ ಈ ಮಣ್ಣಿನ ಮೇಲಿನ ಪದರ ಹೋಗ್ಬಿಡ್ತು ಅಂದರೆ ಅದನ್ನು ಬೆಳೆಬೇಕಾದ್ರೆ 500ರಿಂದ 1000 ವರ್ಷ ಬೇಕು ಅಂತ ಹೇಳಿದರು. ಈ ಮೇಲಿನ ಪದರ ಒಂದೇ ಅಲ್ಲ, ಈ ಮಣ್ಣಿಗೆ 3 ಆಕಾರಗಳಿದೆ. ಒಂದು ಉದ್ದ, ಅಗಲ ಮತ್ತು ಆಳ. ಈ ಆಳನೂ ಬಹಳ ಇಂಪಾರ್ಟೆಂಟ್. ಆಳ ಇಲ್ಲದೆ ಹೋದರೆ ನಮಗೆ ಕ್ರಾಪ್ ಬೆನಿಫಿಷಿಯರಿ ಇರೋದಿಲ್ಲ, ಮತ್ತು ನೀರಿನ ಅಂಶ, ತೇವಾಂಶ ಜಾಸ್ತಿ ಹಿಡ್ಕೊಳ್ಳೋಕ್ಕಾಗೋದಿಲ್ಲ. ಪ್ಲಸ್ ಅದನ್ನು ಟೆಕ್ಸ್ಚರ್ ಕೂಡ ಬಹಳ ಇಂಪಾರ್ಟೆಂಟು. ಇದನ್ನೆಲ್ಲ ನಾವು ಅರ್ಥಕೊಂಡು ಮಣ್ಣಿನ ನಕ್ಷೆನ ತಯಾರು ಮಾಡ್ತೀವಿ. ನೆಕ್ಸ್ಟ್, ಈ ಮಣ್ಣಿನ ಉಗುಮ ಹೆಂಗಾಗತ್ತೆ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದರಲ್ಲಿ ಹವಾಗುಣ ಬೇಕು, ಭೂಮೇಲ್ಮೈ ಅಂದರೆ ಜಿಯೋಮಾರ್ಫಲಾಜಿಕಲ್ ಸ್ಟ್ರಕ್ಚರ್ಸ್ ಬೇಕು, ಜೀವಿಗಳು ಬೇಕು. ಯಾಕಂದರೆ ಮಣ್ಣು ಒಂದು ಬಿಟ್ಟ ತಕ್ಷಣ ಅದಕ್ಕೊಂದು ಜೈವಿಕ ಶಕ್ತಿ ಇದೆ. ಆದಮೇಲೆ ಅದನ್ನು ಮಣ್ಣು ಅನಿಸೋದು. ಇಲ್ಲದೆ ಹೋದರೆ ನೀವು ಬಂಡೆನ ಪುಡಿ ಮಾಡಿಬಿಟ್ಟು ರಾಕ್ ಫ್ಲೋರ್ ಅದನ್ನು ಮಣ್ಣು ಅನ್ನೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಗ್ರನೈಟ್ ಕ್ವಾರಿಗಳಲ್ಲಿ ಬೇಕಾದಷ್ಟು ಧೂಳು ಬರುತ್ತೆ, ಅದನ್ನು ಮಣ್ಣು ಅನ್ನೋಕ್ಕಾಗಲ್ಲ. ಅದಕ್ಕೆ ಜೈವಿಕ ಶಕ್ತಿ ಬೇಕು, ಮತ್ತು ಪಿತೃ ಸಲಕರಣೆ ಇಲ್ಲದೆ ಇದ್ದರೆ ಮಣ್ಣಾಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಯಾವೇ ಬಂಡೆಯಿಂದ ಉಗಮವಾಗಿ ಬರುತ್ತೆ. ಅದಕ್ಕೋಸ್ಕರನೇ ಇದನ್ನು ನಾನು
ಹೇಳೋದು ನೋಡಿ. ಇದು ಆ್ಯಕ್ಚುಲಿ ರೀಸೆಂಟ್ ಅಲುವಿಯಮ್ಮು, ಇದು ಬೆಡ್ ರಾಕು, ಇದು ಬೆಡ್ ರಾಕು. ಅದರಲ್ಲೂ ಕೂಡ ವೆಲ್ ಡೆವಲಪ್ಡ್ ಸಾಯಿಲ್, ವೀಕ್ಲಿ ಡೆವಲಪ್ಡ್ ಸಾಯಿಲ್, ಮಾಡ್ರೇಟ್ಲಿ ಡೆವಲಪ್ಡ್, ಇದನ್ನೆಲ್ಲ ಬೇರೆ ಬೇರೆ ಸ್ತರಗಳಲ್ಲಿ ನಾವು ಅರ್ಥ ಮಾಡಿಕೊಂಡು ಅದರ ಆಳ, ಅದರೊಳಗಿರೋ ಟೆಕ್ಸ್ಚರು, ಅದರಲ್ಲಿರೋ ಗ್ರಾವೆಲ್ ಕಂಟೆಂಟು, ಅದು ಯಾವ ಜಾಗದಲ್ಲಿದೆ ಫಿಸಿಯೋಗ್ರಫಿ, ಈ ಮೇಲ್ಮೈನೂ ತಗೊಂಡು ನಾವು ಅದನ್ನು ಸ್ಟಡಿ ಮಾಡ್ತೀವಿ. ಸೊ ಟೋಪೋಗ್ರಫಿ, ಟೈಮ್, ಆರ್ಗ್ಯಾನಿಸಮ್, ಪೆರಿನ್ ಮೆಟೀರಿಯಲ್, ಇದನ್ನು ಒಂದು ಫ್ಯಾಕ್ಟರಾಗಿ ಮಾಡಿದ್ರು. ಕ್ಲೈಮೇಟ್ ಅಂತ ಹೇಳ್ಬಿಟ್ಟು, ಕ್ಲೈಮೇಟ್, ಟೋಪೋಗ್ರಫಿ, ಟೈಮು ಬೇಕು. ಟೈಮ್ ಇಲ್ಲದೆ ಹೋದರೆ ಏನಾಗುತ್ತೆ, ವೆಲ್ ಡೆವಲಪ್ಡ್ ಸಾಯಿಲ್ಗೆ ಜಾಸ್ತಿ ಟೈಮ್ ಬೇಕು, ವೀಕ್ಲಿ ಡೆವಲಪ್ಡ್ ಸಾಯಿಲ್ಗೆ ಕಮ್ಮಿ ಬೇಕು. ಆದರೆ ಇದು ಮಾಡಿದ್ರೂ ಕೂಡ ನಾವು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಚುರಲ್ ಫಾರ್ಮ್ ಸಾಯಿಲ್ ಫಾರ್ ಸಪೋರ್ಟಿಂಗ್ ದಿ ವೆಜಿಟೇಷನ್ ಈಸ್ ದಿ ಬೇಸಿಕ್ ಡೆಫಿನಿಷನ್ ಆಫ್ ಸಾಯಿಲ್. ಆದರೆ ಮಣ್ಣು ಎಲ್ಲರಿಗೂ ಬೇಕು. ಯಾಕೆ? ಕುಂಬಾರನಿಗೂ ಮಣ್ಣು ಬೇಕು, ಅವನು ಮಡಿಕೆ ಮಾಡ್ತಾನೆ. ಈಗಿನ ಕಾಲದಲ್ಲಿ ದಿ ರೀಸೆಂಟ್ ಟ್ರೆಂಡ್ ಈಸ್ ಪೇಂಟಿಂಗ್, ಈ ವಾಲ್ ಪೇಂಟಿಂಗು ಮಾಡ್ತಾರೆ. ಅದರಲ್ಲೂ ಕೂಡ ಮಣ್ಣಿನಿಂದ ತಯಾರು ಮಾಡಿರೋ ಕುಂಡಗಳನ್ನ ಇದು ಮಾಡ್ತಾರೆ. ಸೊ ಈಗ ಫೇಸ್ ಪ್ಯಾಕ್, ಸ್ಪಾ ಅಂತ ಏನು ಹೇಳಿದೆ, ಅದರಲ್ಲೂ ಕೂಡ ಮಣ್ಣು ಬೇಕು. ಮಣ್ಣನ್ನು ಪೂರ್ತಿ ಮೆತ್ತಿಬಿಟ್ಟು ನಿಮಗೆ ಬೇಕಾದಷ್ಟು ಇದನ್ನು ಮಾಡ್ತಾರೆ. ಸೊ ಅದರಲ್ಲೂ ಕೂಡ ನಮಗೆ ಮಣ್ಣಿನ ಸಹಾಯ ಇದೆ. ನೆಕ್ಸ್ಟ್, ಇದು ವೈಜ್ಞಾನಿಕ ವಿಷಯದಲ್ಲಿ ಅದೇ ಹೇಳಿದ್ನಲ್ಲ, ಅದರ ಜೈವಿಕ ಶಕ್ತಿ ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡಿ, ಎಲ್ಲ ಜೀವಜಂತುಗಳು ಕೂಡ ಒಳಗಿರುತ್ತೆ. ಇದು ನಾನು ನ್ಯಾಷನಲ್ ಜಿಯೋಗ್ರಫಿಕ್ ಇದರಿಂದ ತೆಗೆದು ಮಾಡಿರೋದು. ಆ ಒಂದೊಂದು ಇದು ಕೂಡ ಅತಿ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಮೈಕ್ರೋಬಯಾಲಜಿಕಲ್ ಆ್ಯಕ್ಟಿವಿಟಿ ಅಂತ ಇದಕ್ಕೆ ಹೇಳ್ತೀವಿ. ಈ ಮೈಕ್ರೋಬಯಾಲಜಿಕಲ್ ಆ್ಯಕ್ಟಿವಿಟಿ ಆದಾಗಲೇ ಒಂದು ಏನು ತಿಪ್ಪೆ ಬಂದಿದ್ದು ಹಾಕಿದರೂ ಕೂಡ ಅದು ನಮಗೆ ಇಂಪಾರ್ಟೆಂಟಾಗಿ ಫರ್ಟಿಲೈಸರ್ ಆಗುತ್ತೆ ಇದರಿಂದ. ಸೊ ಈ ಆ್ಯಕ್ಷನ್ ಬಹಳ ಬಹಳ ಇಂಪಾರ್ಟೆಂಟ್. ದಿಸ್ ಇಸ್ ವೈಜ್ಞಾನಿಕ ದೃಷ್ಟಿಯಲ್ಲಿ ಮಣ್ಣು. ನೆಕ್ಸ್ಟ್, ನಮಗೆ ಮುಖ್ಯವಾಗಿ ಬೆಂಬಲಿತ ಕೃಷಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಸಸ್ಟೈನಬಲ್ ಆಗಿರಬೇಕು. ಒಂದು ಸತಿ ಶುರು ಮಾಡಿಬಿಟ್ಟು ನಾವು ಇವತ್ತೇನೋ ಫರ್ಟಿಲೈಸರ್ ಹಾಕಿಬಿಟ್ವಿ, ಚೆನ್ನಾಗಿ ಬೆಳೆದು ಬಿಟ್ವಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಡೋದು. ನಮಗೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಮತ್ತು ನಮಗೆ ಎನ್ವಿರ್ನಮೆಂಟಲಿ ಸಪೋರ್ಟಿಂಗ್ ಆಗಿರಬೇಕು. ಅದಕ್ಕೆ ಜಾಸ್ತಿ ಫರ್ಟಿಲೈಸರ್ ಹಾಕಿಬಿಟ್ರೆ ವಿಷ ಹಾಕಿದಂಗೆ. ಒಂದು ಸತಿ ಹಾಕಿಬಿಟ್ರೆ ನೆಕ್ಸ್ಟ್ ಟೈಮ್ ಕಂಟಿನ್ಯೂಸಾಗಿ ಕುಡಿತಾನೇ ಇರುತ್ತೆ. ಅದಕ್ಕೆ ನೀರು ಅಷ್ಟೇ, ಅವ್ರು ಹೇಳ್ದಂಗೆ ಬೇಕಾದಷ್ಟು 1 ಟನ್ ಪೊಟೆಟೊ ಬೆಳಿಬೇಕಾದ್ರೆ 3700 10,000 ಲೀಟ್ರ್ ನೀರು ಬೇಕಾಗ್ಬಿಡುತ್ತೆ. ಯಾಕೆಂದರೆ ಅದಕ್ಕೆ ಜಾಸ್ತಿ ಫರ್ಟಿಲೈಸರ್ ಹಾಕ್ತಾರೆ. ಆ ಫರ್ಟಿಲೈಸರ್ ಆದರೆ ಅದೆಲ್ಲ ಕುಡ್ಕೊಂಡ್ಬಿಡುತ್ತೆ. ಸೊ ಅದರಿಂದ ನಾವು ಮಾಡಬೇಕಾದ್ರೆ ಸಾವಯವ ಕೃಷಿ, ನ್ಯಾಚುರಲ್ ಫಾರ್ಮಿಂಗ್, ಇದನ್ನೇ ಜಾಸ್ತಿ ಅಳವಡಿಸ್ಕೋಬೇಕು. ಇವಾಗ ಬರ್ತಾ ಇದೆ ವಾಪಸ್ಸು ನಮ್ಮ ಇದರಲ್ಲಿ ಕೂಡ ಸಾವಯವ ಕೃಷಿ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಾವು ಬೇಸಾಯ ಯೋಗ್ಯ ಭೂಮಿಗಳಲ್ಲಿಯೂ ಮೇವು, ಅರಣ್ಯ, ಇದು ಯಾವ್ಯಾವ ಜಾಗದಲ್ಲಿ ಏನೇನು ಬೆಳೆದ್ರೆ ಉತ್ತಮ ಅನ್ನೋದು ಕೂಡ ಬಹಳ ಮುಖ್ಯ. ಅಂದರೆ ನಾವು ಲ್ಯಾಂಡ್ ಯೂಸ್ ಪ್ಲ್ಯಾನಿಂಗ್ ಮಾಡಬೇಕು. ಧಾನ್ಯಗಳು ಬೇಸಾಯ ಯೋಗ್ಯದಲ್ಲಿ ನಾವು ತಗೊಂಡು ಮನೆ ಕಟ್ಟಿಬಿಟ್ರೆ ಎಷ್ಟೋ ಜನ ಮಾಡಿದ್ದಾರೆ. ಅಥವಾ ತುಂಬ ದೊಡ್ಡ ಕೆಟ್ಟ ಭೂಮಿಗಳನ್ನ ಬೇಸಾಯ ಯೋಗ್ಯ ಮಾಡೋಕ್ಕೆ ಹೋದರೆ ಅದರಲ್ಲೂ ಹಾಳಾಗುತ್ತೆ. ಸೊ ಅದರಿಂದ ನಾವು ಮಾಡಬೇಕಾದ ಮುಖ್ಯವಾದ ಅಂಶ ಅಂದರೆ ಯಾವ್ಯಾವ ಜಾಗದಲ್ಲಿ ಏನೇನು ಮಾಡಬೇಕು ಅನ್ನೋದು ಲ್ಯಾಂಡ್ ಯೂಸ್ ಪ್ಲ್ಯಾನಿಂಗ್ ಅರ್ಥಕೋಬೇಕು. ನೆಕ್ಸ್ಟ್, ಇದು ಆಫ್ಕೋರ್ಸ್ ಸುಮ್ಮನೆ ಒಂದು ನಕ್ಷೆ ತೋರಿಸಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯದ್ದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಇದು ಮಾಡ್ತೀನಿ. ಈಗ ರೀಸೆಂಟಾಗಿ ಈ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅನ್ನೋದರಲ್ಲಿ ಕರ್ನಾಟಕ ರಾಜ್ಯದ ಮಣ್ಣು ನಕ್ಷೆಯನ್ನು 1/2 ಕಿಲೋಮೀಟರ್ ಅಳತೆಯಲ್ಲಿ ತಯಾರು ಮಾಡಿದ್ದೀವಿ. ಈಗ ಮೈಸೂರು ಜಿಲ್ಲೆಯ ಒಳಗೆ ಒಂದೊಂದು ಚಿಕ್ಕ ಭೂಮಿಯ ಆಕಾರ, ದಟ್ ಈಸ್ ಪ್ಲಾಟ್ ಬೈ ಪ್ಲಾಟ್ ಮಣ್ಣಿನ ಅಂಶ ತೊಗೊಂಡಿದ್ದೇವೆ. ಅಂದರೆ ಅಷ್ಟು ಡೀಟೇಲ್ ಆಗೋ ಕೂಡ ನಾವು ತೊಗೋತೀವಿ. ಇದು ಮಾಹಿತಿ ತಂತ್ರಜ್ಞಾನದ ಒಂದು ಸ್ಪೆಷಾಲಿಟಿ. ಅದರಲ್ಲಿ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಸ್ಯಾಟಲೈಟ್ ಇಮೇಜಸ್ ತೊಗೊಂಡ್ಬಿಟ್ಟು ತಯಾರು ಮಾಡಿದ್ದೀವಿ. ಅದು ಬಹಳ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿದೆ. ಅಂದರೆ ನಮಗೆ ಎಲ್ಲ ಜಾಗದ ಒಂದೊಂದು ಮಾಹಿತಿ ಕೂಡ ಸಿಗುತ್ತೆ, ಪರ್ಟಿಕ್ಯುಲರ್ಲಿ ಮಣ್ಣಿನ ಮಾಹಿತಿ. ನೆಕ್ಸ್ಟ್, ಬರೀ ಮಣ್ಣಿನ ಮಾಹಿತಿ ಹೇಳಿಬಿಟ್ರಾಗೋದಿಲ್ಲ. ಅದನ್ನು ತಜ್ಞರಿಗೆ, ಯೋಜನಾಕರ್ತರಿಗೆ, ಯಾರ್ಯಾರು ಅದನ್ನು ಉಪಯೋಗಿಸ್ತಾರೆ ಅವರಿಗೆ ಅರಿವಾಗೋ ಹಂಗೆ ಮಾಡಬೇಕಾದ್ರೆ ಸಂಪನ್ಮೂಲ ನಕ್ಷೆ ವರದಿ ತಗೊಂಡು ನಾವು ಯಾವ ಇದರಲ್ಲಿ ವಿಷಯದಲ್ಲಿ ಇಂಪಾರ್ಟೆಂಟ್ ಆಗಿರಬೇಕು, ಯಾವ ಉತ್ಪಾದನಾ ಸಾಮರ್ಥ್ಯ ಏನಿದೆ, ಹೊಂದಾಣಿಕೆ ಹೆಂಗಿದೆ, ಅದರಲ್ಲಿ ಯಾವ ಆಳದಲ್ಲಿ ನಾವು ಫೌಂಡೇಶನ್ ಹಾಕಬೇಕು, ಇದನ್ನೆಲ್ಲ ತಿಳಿಬೇಕಾದ್ರೆ ನಾವು ಇದಕ್ಕೆ ಒಂದು
ಇದಕ್ಕೆ ವ್ಯಾಖ್ಯಾನ ಕೊಡಬೇಕಾಗತ್ತೆ. ಭೂ ಸಂಪನ್ಮೂಲಗಳ ನಿರ್ವಹಣೆ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ವ್ಯಾಖ್ಯಾನ ಸಹ ಇದು ಮಾಡೋಕ್ಕಾಗುತ್ತೆ. ಅದರೊಳಗೆ ಭೂ ಬಳಕೆದಾರರು ನೆಕ್ಸ್ಟ್. ಇದರಲ್ಲಿ ಭೂ ಯೋಗ್ಯತಾ ವರ್ಗೀಕರಣ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಇದನ್ನು ಕನ್ನಡದಲ್ಲಿ ಹೇಳಿದ್ದೀನಿ, ಇಂಗ್ಲೀಷ್ನಲ್ಲಿ ಲ್ಯಾಂಡ್ ಕೇಪಬಿಲಿಟಿ ಕ್ಲಾಸಿಫಿಕೇಷನ್. ಯಾವ ಲ್ಯಾಂಡು ಎಷ್ಟು ಕೇಪಬಲ್ಲು ಅನ್ನೋದನ್ನು ನಾವು ತಿಳಿವಡಿಸಬೇಕಾದ್ರೆ ಇದನ್ನು ತೊಗೊಂಡಿದ್ದೀವಿ. ಇದರಲ್ಲಿ ಕೃಷಿ, ಹುಲ್ಲುಗಾವಲು, ಇತರ ಸುಸ್ಥಿರ ಬಳಕೆಗೆ ಅಡ್ಡ ಮಣ್ಣಿನ ಮೂಲ ಗುಣಲಕ್ಷಣಗಳು, ಭೂವಿನ್ಯಾಸ ಎಲ್ಲ ತೊಗೊಂಡ್ಬಿಟ್ಟು ನಾವು ಈ ನಕ್ಷೆ ತಯಾರು ಮಾಡ್ತೀವಿ. ಇದು ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆ 1970ರಲ್ಲಿ ಮಣ್ಣಿನ ಕೈಪಿಡಿ ಅಂತ ಒಂದು ಮಾಡಿದೆ. ಆ ಕೈಪಿಡಿ ಆಧಾರ ತಗೊಂಡು ಇದನ್ನು ಮಾಡ್ತೀವಿ, ಯೋಗ್ಯತಾ ವರ್ಗೀಕರಣ. ನೆಕ್ಸ್ಟ್ ಇದು ನಾವು ತಯಾರು ಮಾಡಿರೋ ನಕ್ಷೆ, ಕರ್ನಾಟಕ ರಾಜ್ಯದ ನಕ್ಷೆ. ಇದರಲ್ಲಿ ಎಷ್ಟು ತರಹದ ಭೂ ಯೋಗ್ಯತಾ ಇದಿದೆ. ನಮ್ಮಲ್ಲಿ ಕ್ಲಾಸ್ 1 ಲ್ಯಾಂಡ್ ಅನ್ನೋದೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕ್ಲಾಸ್ 1 ಲ್ಯಾಂಡ್ ಇಲ್ಲ. ಯಾಕೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ವಾಯುಗುಣವಾಗಿ ಕೃಷಿಗೆ ಬಹಳ ಇಂಪಾರ್ಟೆಂಟ್ ಅಲ್ಲ. ಕ್ಲಾಸ್ 1 ಲ್ಯಾಂಡ್ ಬರೋದು ನಮಗೆ ಜನರಲಿ ಇಂಡಿಯಾ ದೇಶದ ಲೆಕ್ಕದಲ್ಲಿ ಇಂಡೋ ಗ್ಯಾಂಜೆಟಿಕ್ ಅಲ್ಲೂವಿಯಮ್ನಲ್ಲಿ. ಅದೇನು ಹಾಕಿದ್ರೂ ಕೂಡ ಅಲ್ಲಿ ಬೆಳೆಯೋಕ್ಕಾಗತ್ತೆ. ನಾವು ಏನು ಮಾಡಿದ್ರೂ ಕೂಡ ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಕ್ಲಾಸ್ 2 ಲ್ಯಾಂಡಿಂದನೇ ತೊಗೊಂಡು ಕ್ಲಾಸ್ 8 ಭಾಗವಾಗಿ ವಿಂಗಡಿಸಲಾಗಿದೆ ಈ ಭೂ ಯೋಗ್ಯತಾ ವರ್ಗ. ಅದರಲ್ಲಿ ಬೇರೆ ಬೇರೆ ತರಹ ಅದರ ಅನಾನುಕೂಲತೆಗಳು, ಲಿಮಿಟೇಷನ್ಸ್ ಅಂತ ಏನು ಹೇಳ್ತೀನಿ ಅದು ಕೂಡ ಮಾಡ್ತೀವಿ. ಸೊ ಯಾವ್ಯಾವ ಜಾಗದಲ್ಲಿ ಏನೇನು ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ವೆಸ್ಟರ್ನ್ ಘಾಟ್ಸು. ಇದರಲ್ಲಿ ಯಾವಾಗಲೂ ನಮಗೆ ಅರಣ್ಯ ಮಾತ್ರ ಹಾಕಿರಬೇಕು. ಈ ಅರಣ್ಯ ನಾಶ ಆಗಿಬಿಟ್ರೆ ನಮ್ಮ ಕಂಪ್ಲೀಟ್ ಹೋಲ್ ಲಂಗ್ಸ್ ಕ್ಲೋಸ್ ಮಾಡ್ದಂಗೆ. ಲಂಗ್ಸ್ ಕ್ಲೋಸ್ ಆದರೆ ಏನಾಗ್ಬಿಡುತ್ತೆ ಒಂದು ರಾಜ್ಯದ್ದು ಅಂದರೆ, ಇದಕ್ಕೋಸ್ಕರ ಅದು ಯಾವಾಗಲೂ ಪೂರ್ತಿ ಕವರಾಗೇ ಇರಬೇಕು. ನಮ್ಮ ತಲೆಯಲ್ಲಿ, ನನ್ನ ತಲೆಯಲ್ಲಿ ಯಾವಾಗ ಇದು ಹೋಗಿಬಿಟ್ಟಿದೆ, ಆದರೆ ಕೂದಲು ಯಾವಾಗಲೂ ಇರಬೇಕು. ಯಾಕೆಂದರೆ ನನಗೆ ಕವರ್ ಮಾಡಿರಬೇಕಾಗತ್ತೆ. ಆ ಥರ ಇದನ್ನು ಬೋಳಿಸ್ಬಿಟ್ರೆ ಕಂಪ್ಲೀಟಾಗಿ ಹೋಗಿಬಿಡುತ್ತೆ. ಸೊ ಇದರಿಂದ ಈ ಯೋಗ್ಯತಾ ವರ್ಗ ಬಹಳ ಇಂಪಾರ್ಟೆಂಟು. ಇನ್ಫ್ಯಾಕ್ಟ್ ರಾಮಸ್ವಾಮಿ ಅವರು ತಮ್ಮ ಇದರಲ್ಲಿ ಹೇಳಿದ್ರು, ಎನ್ವಿರಾನ್ಮೆಂಟಲ್ ಫೈಟಿಂಗ್ ತುಂಬ ಮಾಡಿದಾರಂತೆ ಅಂತ. ಇದರಲ್ಲಿ ಕೂಡ ಅವರು ಇದರಲ್ಲಿ ಬಹಳ ಮುಖ್ಯವಾದ್ದು ಏನಂದರೆ ಈ ವೆಸ್ಟರ್ನ್ ಘಾಟ್ಸ್ನ ಸೇವ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ನಮ್ಮ ರಾಜ್ಯಕ್ಕೆ, ಪರ್ಟಿಕ್ಯುಲರ್ಲಿ ಕರ್ನಾಟಕ ರಾಜ್ಯಕ್ಕೆ. ಕರ್ನಾಟಕ ರಾಜ್ಯ ಪ್ರಕೃತಿ ದತ್ತವಾಗೇ ಬಹಳ ಇಂಪಾರ್ಟೆಂಟು. ಇದರಲ್ಲೂ ಅಷ್ಟೇ ಈ ಕೋಲಾರ ಇದರಲ್ಲಿ ಬಹಳ ತುಂಬ ಕೆರೆಗಳಿದ್ದು, ಇವಾಗ ಕೆರೆಗಳೆಲ್ಲ ಹೋಗ್ಬಿಟ್ಟು ಗಣಿಗಳಾಗೋಗಿದೆ. ಸೊ ಅದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಆ ಯೋಗ್ಯತಾ ವರ್ಗ ತೊಗೊಂಡ್ಬಿಟ್ಟು ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದು ನೋಡಿ, ಆಲ್ಮೋಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 40% ಕ್ಲಾಸ್ 3 ಲ್ಯಾಂಡೇ ಇರೋದು. ಕ್ಲಾಸ್ 1 ಅಂತೂ ಇಲ್ಲವೇ ಇಲ್ಲ, ಕ್ಲಾಸ್ 3 ಲ್ಯಾಂಡೇ ಇರೋದು. ಕ್ಲಾಸ್ 8 ಬಂದು 2.5%, ಅಂದರೆ ಸುಮಾರಾಗಿದೆ. ದಟ್ ಮೀನ್ಸ್ ಆಲ್ಮೋಸ್ಟ್ ನಮಗೆ 80% ಭೂಮಿ ಕೃಷಿ ಯೋಗ್ಯತೆ ಇರೋದು. ಮಿಕ್ಕಿದ್ದು 16%ಅಲ್ಲಿ 20%ಅಲ್ಲಿ ಕೃಷಿಗೆ ಅನುಗುಣವಾಗದೇ ಇರೋದು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ 14% ಮಾತ್ರ ಬಹಳ ಮುಖ್ಯವಾದ್ದು ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಏರಿಯಾ ಮಾತ್ರ ಉಳಿಸ್ಕೋಬೇಕು. ನೆಕ್ಸ್ಟ್ ಇದ್ರ ಜೊತೆಗೆ ನೀರಾವರಿ ಬಗ್ಗೆ ಅವ್ರು ಹೇಳಿದ್ರು. ನೀರಾವರಿ ವಿಷಯದಲ್ಲಿ ನಾವು ಬೆಂಬಲಿತ ಕೃಷಿ ಹೆಂಗೆ ಮಾಡಬೇಕು, ಯಾವ ಜಾಗದಲ್ಲಿ ನೀರಾವರಿಗೆ ಉಪಯುಕ್ತವಾಗಿದೆ, ಮಣ್ಣಿನ ಮಾಹಿತಿ ಎಷ್ಟಿದೆ. ಯಾಕಂದರೆ ಜಾಸ್ತಿ ನೀರು ಸುರಿದು ಬಿಟ್ಟರೂ ಕೂಡ ಮಣ್ಣು ಅದಕ್ಕೆ ಸರಿಯಾಗಿ ಸ್ಪಂದಿಸೋದಿಲ್ಲ. ಸೊ ಅದರಿಂದ ಯಾವ ಜಾಗದಲ್ಲಿ ಬೆಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ನಾವು ತಿಳ್ಕೊಬೇಕಾಗದ್ದು ಮಣ್ಣಿನ ಅಂಶಗಳೇ. ಅದನ್ನೇ ಗುಂಪಾಗಿ ಮಾಡ್ತೀವಿ. 2 ಮಣ್ಣು ನೀರಾವರಿ ಮತ್ತು ಭೂ ನೀರಾವರಿ ಅಂತ 2 ಭಾಗ ಮಾಡಿಬಿಟ್ಟು ನೀರಾವರಿಗೆ ಒಳಗಿಸಿದ ನಂತರ ಮಣ್ಣಿನ ವರ್ತನೆಯನ್ನು ಅಂದಾಜು ಮಾಡ್ಕೊಂಡು ಅದರಲ್ಲಿ ಜಾಸ್ತಿ ನೀರು ಹಾಕಿದ್ರೆ ಜಾಸ್ತಿ ಸಾಲಿನಿಟಿ ಜಾಸ್ತಿ ಆಗಿಬಿಡುತ್ತೆ. ಇವಾಗ ನಮ್ಮ ತುಂಗಭದ್ರಾ ಪ್ರದೇಶದಲ್ಲಿ ಏನಾಗೋಗಿದೆ, ಎಷ್ಟೋ ಜಾಗದಲ್ಲಿ ಭತ್ತ ಬೆಳೆಯೋ ಜಾಗದಲ್ಲೆಲ್ಲ ಹೋಗಿಬಿಟ್ಟು ಕಬ್ಬು ಹಾಕಿಬಿಡ್ತಾರೆ. ಕಬ್ಬು ಹಾಕಿದಾಗ ಜಾಸ್ತಿ ನೀರು ಕುಡಿಯುತ್ತೆ. ಅಲ್ಲಿ ಕಪ್ಪು ಮಣ್ಣು, ಆ ಕಪ್ಪು ಮಣ್ಣಲ್ಲಿ ಚೌಳು ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಅದು ಕೃಷಿ ಯೋಗ್ಯತೆಯೇ ಕಳ್ಕೊಂಡ್ಬಿಡುತ್ತೆ. ಸೊ ಇದರಿಂದ ಈ ಭೂ ನೀರಾವರಿ ಯೋಗ್ಯತೆ ಬಹಳ ಮುಖ್ಯವಾದ. ನಾನು ಹೇಳ್ದಂಗೆ 1932ರಲ್ಲಿ ಶುರು ಮಾಡಿದ್ರು ಇದನ್ನು. ನಮ್ಮ ದೇಶದ ವಾಟರ್ ಪವರ್ ಕಮಿಷನ್ ಇದನ್ನು ತಯಾರು ಮಾಡಿರೋದು. ಇದು ಕೂಡ 1970ನೇ ಇಸ್ವಿನಲ್ಲಿ ಈ ಅಂಶದಲ್ಲಿ ತೊಗೊಂಡ್ಬಿಟ್ಟು ನಾವು ತಯಾರು ಮಾಡಿದ್ದೀವಿ. ನೆಕ್ಸ್ಟ್ ಇದರಲ್ಲೂ ಕೂಡ ಕ್ಲಾಸ್ 3 ಲ್ಯಾಂಡೇ 45% ನಮ್ಮ ನೀರಾವರಿ ಯೋಗ್ಯತೆಗೆ. ಇನ್ನು ಮಿಕ್ಕಿದ್ದು ಸುಮಾರಾಗಿದೆ.
5, 6 ಮತ್ತು ನಮ್ಮ ಇದರಲ್ಲಿ ಅದು ಯೋಗ್ಯತೆಗೆ ಅನುಸಾರವಿಲ್ಲ ಅಂತ ಮಣ್ಣಿನ ಪ್ರದೇಶ. ಅದಕ್ಕೆ ನಾವು ಇದನ್ನು ಇಂಪಾರ್ಟೆನ್ಸ್ ಅರ್ಥಕೊಂಡು ನಮ್ಮ ಯೋಗ್ಯತೆಯನ್ನು ಅದು ಮಾಡಬೇಕು. ನೆಕ್ಸ್ಟ್ ಇದು ಅದರ ನಕ್ಷೆ. ಈ ನಕ್ಷೆ ಎಲ್ಲ ತಯಾರು ಮಾಡಿರೋದು ನ್ಯಾಷನಲ್ ಬ್ಯೂರೋ ಆಫ್ ಸಾಯಿಲ್ ಸರ್ವೆ ಆ್ಯಂಡ್ ಲ್ಯಾಂಡ್ ಯೂಸ್ ಪ್ಲ್ಯಾನಿಂಗು, ನನ್ನ ಒರಿಜಿನಲ್ ಆಲ್ಮ ಮೇಟರ್ ಅಂತ ಏನು ಹೇಳ್ತೀನಿ ಅದರದ್ದು. ನೆಕ್ಸ್ಟ್ ಇದಾದಮೇಲೆ ಈ ಟಾಪ್ ಲೇಯರ್ ಅಂತ ಏನು ಹೇಳಿದ್ರು ನಮ್ಮ ಇವರು, ಆ ಟಾಪ್ ಲೇಯರ್ ಬಂದು ಫಲವತ್ತತೆ ಸ್ಥಿತಿಯನ್ನು ಕೊಡುತ್ತೆ. ಅದೇ ಮುಖ್ಯವಾಗಿ ಎಲ್ಲ ರೈತರಿಗೂ ಬೇಕಾಗಿರೋದು. ಎಲ್ಲರೂ ಏನು ಹೇಳ್ತಾರೆ, ನನಗೆ ಜಾಸ್ತಿ ಫರ್ಟಿಲೈಸರೇ ಸಿಕ್ಕಲಿಲ್ಲ, ಭೂಸಾರನೇ ಹೋಗ್ಬಿಡ್ತು ಅಂತ ಹೇಳಿಬಿಟ್ಟು, ಆ ಟಾಪ್ ಲೇಯರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಅರ್ಥಕೊಳ್ಳೋಕ್ಕೋಸ್ಕರ ನಾವು ನಮ್ಮ ನ್ಯಾಷನಲ್ ಬ್ಯೂರೋನಲ್ಲೇ ಮಾಡಿದ್ರಿ, ಕಾಶ್ಮೀರದಿಂದ ಕನ್ಯಾಕುಮಾರಿಗೆ, ಕೊಹಿಮಾದಿಂದ ಕಚ್ವರೆಗೆ 10 ಕಿಲೋಮೀಟರ್ನಲ್ಲೂ ಒಂದೊಂದು ಸಣ್ಣ ಗುಣಿಗಳನ್ನ ತೆಗೆದುಬಿಟ್ಟು ಮಣ್ಣಿನ ಅಂಶ ತಗೊಂಡು ಅದರ ಫರ್ಟಿಲಿಟಿ ಮಾಡಿದ್ದೇವೆ. ಸುಮಾರು 328 ಮಿಲಿಯನ್ ಹೆಕ್ಟೇರ್ ಇರೋ ಭಾರತ ದೇಶದಲ್ಲಿ ನಾವು ಆಲ್ಮೋಸ್ಟ್ 1,75,000 ಮಣ್ಣಿನ ಮಾದರಿಗಳನ್ನ ಲ್ಯಾಬ್ರೇಟರಿಯಲ್ಲಿ ಪರೀಕ್ಷೆ ಮಾಡಿ ಫರ್ಟಿಲಿಟಿ ಸ್ಟೇಟಸ್ ತೊಗೊಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲೂ ಹಾಗೆ ಮಾಡಿ ಎಲ್ಲಿ ನಮಗೆ ಇದು NPK ವ್ಯಾಲ್ಯೂ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ತಯಾರು ಮಾಡಿದ್ದೀವಿ. ಈ ಅಂಶಗಳನ್ನು ಕೂಡ ಲಭ್ಯ ನಮಗೆ ನಕ್ಷೆ ರೂಪದಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇದು ಬಂದು ಸಾರಜನಕ, ದಟ್ ಈಸ್ ಆ್ಯಕ್ಚುಲಿ ನೈಟ್ರೋಜನ್ ಕಂಟೆಂಟ್. ನೈಟ್ರೋಜನ್ ಕಂಟೆಂಟ್ ಈಸ್ ಲೋ ಇನ್ ಈ ಜಾಗಗಳೆಲ್ಲ ಲೋ ಆಗಿದೆ. ಈ ಜಾಗದಲ್ಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ನೈಟ್ರೋಜನ್ ಕಂಟೆಂಟ್ ಎಲ್ಲ ಯಾವಾಗಲೂ ಫುಲ್ಲಾಗಿರುತ್ತೆ. ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಏರಿಯಾ ಮತ್ತು ಕರಾವಳಿ ಜಾಗ. ಸೊ ಅದರಿಂದ ಇದನ್ನು ನಾವು ಕಾಪಾಡ್ಕೊಂಡೇ ಬರಬೇಕು. ಮೇಲ್ಗಡೆಯೂ ನೋಡಿ ಸ್ವಲ್ಪ ನೈಟ್ರೋಜನ್ ಕಂಟೆಂಟ್ ಚೆನ್ನಾಗಿದೆ. ಇದು ಓನ್ಲಿ ಸರ್ಫೇಸ್ ಟಾಪ್ 25 ಸೆಂಟಿಮೀಟರ್ ಡೆಪ್ತಲ್ಲಿ ತೊಗೊಂಡಿರೋದು ಮಾತ್ರ. ಇದನ್ನು ತಯಾರು ಮಾಡಿರೋದು ಎವ್ರಿ 10 ಕಿಲೋಮೀಟರ್ಸಲ್ಲಿ ಒಂದು ಇದು ಸಾಯಿಲ್ ಸ್ಯಾಂಪಲ್ ತೊಗೊಂಡು ಅನಲೈಸ್ ಮಾಡಿರೋ ನಕ್ಷೆ ಇದು. ನೆಕ್ಸ್ಟ್ ಇದು ಸುಮ್ಮನೆ ನಕ್ಷೆ ತೋರಿಸಿದ್ದೀನಿ. ಇದಾದಮೇಲೆ ನಾವು NPK, ಕಾಪರ್, ಮಾಲಿಬ್ಡನಮ್, ಐರನ್ ಎಲ್ಲ ಇದನ್ನು ತಗೊಂಡು ಆ ನಕ್ಷೆಗಳು ಲಭ್ಯ ಇದೆ. ಇದು ಒಂದೇ ಒಂದು ತೋರಿಸಿರೋದು. ಇದಾದಮೇಲೆ ಮಣ್ಣಿನ ಇಂಪಾರ್ಟೆನ್ಸು ಬೆಳೆಗಳಿಗೆ ಭೂ ಸೂಕ್ತತೆ, ದಟ್ ಈಸ್ ಲ್ಯಾಂಡ್ ಸೂಟಬಿಲಿಟಿ ಫಾರ್ ಕ್ರಾಪ್ಸ್, ಇಂಡಿವಿಜುವಲ್ ಕ್ರಾಪ್ಸ್. ಅದು ನಮ್ಮ ಕೃಷಿಯ ಒಂದು ಸಂಸ್ಕೃತಿನಲ್ಲೇ ಬೆಳೆದು ಬಂದಿರೋದು. ಯಾವ್ಯಾವ ಜಾಗದಲ್ಲಿ ಏನೇನು ಬೆಳಿಬೇಕು ಅನ್ನೋದೇ ನಮ್ಮ ಕೃಷಿ ಸಂಸ್ಕೃತಿಯಲ್ಲಿ ಬಂದಿದೆ. ನಮ್ಮದು ಇದರಲ್ಲಿ ಹಳೆ ಮೈಸೂರಿನಲ್ಲಿ ರಾಗಿನೇ ಬೆಳೆಯೋದು ದಿಣ್ಣೆ ಪ್ರದೇಶದಲ್ಲಿ, ಭತ್ತನೇ ಬೆಳೆಯೋದು ಕೊಳ್ಳ ಪ್ರದೇಶದಲ್ಲಿ. ಅದೇ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಜೋಳ ಮತ್ತು ಹತ್ತಿ ಇದಿಷ್ಟು ಬೆಳೀತಾರೆ. ಅದೆಲ್ಲರಿಗೂ ಗೊತ್ತಿರೋ ಜಾಗ. ಇದ್ರ ಜೊತೆಗೆ ಶೇಂಗಾನು ಬೆಳಿತೀವಿ, ಇದರ ಜೊತೆಗೆ ಕೆಲವು ತೆಂಗು ಹಾಕ್ತೀವಿ, ಮತ್ತು ಮಾವು, ಸಪೋಟ ಇಂಥ ಬೆಳೆಗಳು ಬೆಳಿತೀವಿ. ಕೆಲವು ಜಾಗದಲ್ಲಿ ತರಕಾರಿನೂ ಬೆಳಿತೀವಿ. ಹಾಗೆ ಈ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಬೆಳೆಗಳಿಗೆ ಸೂಕ್ತತೆ ಅನ್ನೋದು ಒಂದು ತಯಾರು ಮಾಡಿದ್ದೀವಿ. ಈ ಸೂಕ್ತತೆ ತಯಾರು ಮಾಡಬೇಕಾದ್ರೆ ಏನು ಮಾಡ್ತೀವಿ, ಆ ಬೆಳೆಗಳಿಗೆ ಬೇಕಾಗುವ ಅಂಶಗಳನ್ನ ನಾವು ಫುಲ್ಲಾಗಿ ಸ್ಟಡಿ ಮಾಡ್ತೀವಿ. ಯಾವ ಡೆಪ್ತಲ್ಲಿದ್ದರೆ ಸರಿ, ಎಷ್ಟು ಮಳೆ ಇದ್ದರೆ ಆ ಬೆಳೆ ಬೆಳೆಯೋಕ್ಕೆ ಸಾಧ್ಯ, ಅದೆಲ್ಲ ಹೊಂದ್ಸ್ಕೊಂಡ್ಬಿಟ್ಟು ನಮ್ಮ ಈ ಇದು ನಕ್ಷೆ ಇದೆಯಲ್ಲ, ಮಣ್ಣಿನ ನಕ್ಷೆ, ಅದಕ್ಕೆ ಎರಡಕ್ಕೂ ಮ್ಯಾಚ್ ಮಾಡ್ತೀವಿ. ಮ್ಯಾಚ್ ಮಾಡಿದಾಗ ಯಾವುದು ಬೆಸ್ಟ್ ಜಾಗ, ಯಾವುದು ವರ್ಸ್ಟ್ ಜಾಗ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾವು ಬೇರೆ ಬೇರೆ ಬೆಳೆಗಳಿಗೆ ತಯಾರು ಮಾಡಿ ಈ ಭೂ ಸೂಕ್ತತೆಯನ್ನು ತಂದಿದ್ದೀವಿ. ಇದು ಅವೈಲಬಲ್ ಇನ್ ನ್ಯಾಷನಲ್ ಬ್ಯೂರೋ ಆಫ್ ಸಾಯಿಲ್ ಸರ್ವೆ. ಯಾವ ಇದಕ್ಕೂ ಕೂಡ ಈ ಭೂಪಟ ಅವೈಲಬಿಲಿಟಿ ಇರ್ತದೆ, ಪ್ರತಿಕೂಲ ಪರಿಸ್ಥಿತಿ. ನೆಕ್ಸ್ಟ್ ಇದು ನಾವು ಜೋಳದ ಬೆಳೆಗೆ ಸೂಕ್ತವಾದ್ದು. ನೋಡಿ, ಎಲ್ಲ ಜಾಗದಲ್ಲೂ ಜೋಳದ ಬೆಳೆ ಅತಿ ಚೆನ್ನಾಗೇ ಬೆಳೆಯುತ್ತೆ. ಆದರೂ ಕೂಡ ನಾವು ಈ ಜಾಗದಲ್ಲಿ ರಾಗಿನೇ ಜಾಸ್ತಿ ಬೆಳಿತೀವಿ, ದಿಬ್ಬಗಳಲ್ಲಿ, ಅಪ್ಲ್ಯಾಂಡ್ಸ್ನಲ್ಲಿ. ಇಲ್ಲಿ ಜೋಳ ಜಾಸ್ತಿ ಬೆಳಿತೀವಿ. ಈ ಜಾಗದಲ್ಲಿ ಜೋಳಕ್ಕೆ ಸೂಕ್ತತೆಯೇ ಇಲ್ಲ, ಯಾಕೆ ಬಹಳ ಮಳೆ ಜಾಸ್ತಿ. ಸೊ ಹಾಗೆ ನಾವು ಮಣ್ಣಿನ ಮಾಹಿತಿನ ತೊಗೊಂಡ್ಬಿಟ್ಟು ಇದನ್ನು ತಯಾರು ಮಾಡಿದ್ದೀವಿ. ನೆಕ್ಸ್ಟ್ ಇದು ರಾಗಿ ಬೆಳೆಗೆ. ನೋಡಿ, ಇಲ್ಲಿ ರಾಗಿಗೆ ಸೂಕ್ತವಾಗಿ ಜಾಗಗಳೇ ಇಲ್ಲ ಯಾವುದು, ಉತ್ತರ ಕರ್ನಾಟಕ. ವೆರಸ್ ದಿ ಬೆಸ್ಟ್ ಜಾಗ ಬಂದು ಇದು. ಟು ಸಮ್ ಎಕ್ಸ್ಟೆಂಟ್ ರಾಗಿಗೆ ಈ ಜಾಗನೂ ಸುಮಾರಾಗಿದೆ. ಆದರೆ ಇಲ್ಲಿ ಯಾವಾಗಲೂ ನಮಗೆ ಪರಿಸರದಲ್ಲಿ ಜಾಸ್ತಿ
ಅರಣ್ಯನೇ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದು ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಕೆಲವು ಅದು ಬಹಳ ಚೆನ್ನಾಗಿರೋ ಜಾಗ, ಸುಮಾರು ಸಾಧಾರಣ ಇರೋ ಜಾಗ ಅಂತ ಹೇಳಿಬಿಟ್ಟು ಮಾಹಿತಿ ಕೊಟ್ಟಿದ್ದೀವಿ. ಈ ನಕ್ಷೆಯಿಂದ ಏನಂದರೆ ಒಂದೇ ಒಂದು ಮುಖ್ಯವಾದ ಅಂಶ ಇಲ್ಲಿ ಹೇಳಬೇಕು ಅಂದರೆ, ನಾವು ಒಂದು ಗುಣಿ ತೋಡ್ಬಿಟ್ಟು ಅದರದ್ದು ಮಣ್ಣಿನ ಎಲ್ಲ ಡೀಟೇಲು ತೊಗೊಂಡ್ಬಿಟ್ಟು ಅದಕ್ಕೆ ವಿಸ್ತರಣೆಯನ್ನು ಕೊಡ್ತೇವೆ, ಡಿಸ್ಟ್ರಿಬ್ಯೂಷನ್ ಎಷ್ಟು ಆ ಜಾಗದಲ್ಲಿ ಪಸರಿಸಿದೆ. ಅದು ನಮ್ಮ ಸಾಯಿಲ್ ಮ್ಯಾಪ್ನ ಇಂಪಾರ್ಟೆನ್ಸ್. ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಸಿಕ್ಕತ್ತೆ. ಯಾಕೆಂದರೆ ಇನ್ಯಾವುದ್ರಲ್ಲೂ ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಸಿಗೋಲ್ಲ, ಈ ನಕ್ಷೆಯಲ್ಲಿ ಮಾತ್ರ ಸ್ಪೇಷಿಯಲ್ ಡಿಸ್ಟ್ರಿಬ್ಯೂಷನ್ ಸಿಕ್ಕತ್ತೆ. ಆವಾಗ ಯಾವ ರೈತನಿಗೂ ಕೂಡ ನಾನು ಹೇಳಿದಾಗೆ, ಒಂದು ರೈತ ಒಂದು ಸ್ಮಾಲ್ ಪ್ಲಾಟ್ನಲ್ಲಿ ಅವನ ಇದರ ಮಣ್ಣಿನ ಮಾಹಿತಿ ಡೀಟೇಲಾಗಿ ಸಿಕ್ಕತ್ತೆ. ಅದು ಈ ಸಾಯಿಲ್ ಮ್ಯಾಪಿಂಗ್ನ ಸ್ಪೆಷಾಲಿಟಿ. ನೆಕ್ಸ್ಟ್ ಎಲ್ಲ ಇದಕ್ಕೂ ಎಷ್ಟು ಪರ್ಸೆಂಟೇಜು ಅಂತ ಹೇಳ್ಬಿಟ್ಟು ತಯಾರು ಮಾಡಿದ್ದೇವೆ ಈ ಸೂಕ್ತತೆಯಲ್ಲಿ. ಇದು ಮೋರಲ್ಲೆಸ್ ತುಂಬ ಟೆಕ್ನಿಕಲ್ ಆಸ್ಪೆಕ್ಟ್ ಅಂತ ನನಗನ್ಸುತ್ತೆ. ಯಾಕೆಂದರೆ ಎಷ್ಟು ತಮಗೆ ಇದರಲ್ಲಿ ಮಾಹಿತಿ ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ. ನಾನು ಒಂದು ಸ್ಮಾಲ್ ಹ್ಯಾಂಡ್ಔಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದಿಷ್ಟೆಲ್ಲ ಆದಮೇಲೂ ಕೂಡ ಅವನತಿ ವಿಷಯದಲ್ಲಿ ಮಾತಾಡೋ ಹೋದರೆ, ಮಣ್ಣಿನ ಅವನತಿ ಅಂದರೆ ತುಂಬ ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡಿರೋದು, ಇಲ್ಲ ನೀವು ಹೇಳ್ದಂಗೆ ವೃಷಭಾವತಿ ಕೊಳಚೆ ನೀರೆಲ್ಲ ಅದ್ರಿಗೆ ಹಾಕಿಸ್ಬಿಡೋದು. ಕೊಳಚೆ ನೀರು ಹಾಕಿದ್ರೂ ಕೂಡ ಇನ್ಫ್ಯಾಕ್ಟ್ ನಮ್ಮ ಕ್ಷಮಯ ಧರಿತ್ರಿ ಅಂತ ಹೇಳ್ತೀವಿ, ಇದ್ರ ಪ್ರಕಾರ ನೀವೇನು ಹಾಕಿದರೂ ಧರಿತ್ರಿ ಕ್ಷಮೆ ಮಾಡುತ್ತಾಳೆ. ಆದರೆ ಅವಳಿಗೂ ಒಂದು ಮಿತಿ ಇರುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ನಮ್ಮ ಮನಸ್ಸಿಗಿರಬೇಕು, ನಮ್ಮ ಆತ್ಮಸಾಕ್ಷಿಯಾಗಿ ಅದನ್ನು ಹಾಕ್ತೇವಲ್ಲಪ್ಪ ಅನ್ನೋ ಇದಿರಬೇಕು. ಈ ಬೆಂಗಳೂರಿನ ಕೊಳಚೆ ಪ್ರದೇಶದ ನೀರೆಲ್ಲ ಪೂರ್ತಿ ವೃಷಭಾವತಿ ನದಿಯಿಂದ ಬಿಡದಿವರೆಗೂ ಹೋಗುತ್ತೆ. ಅಲ್ಲಿ ಹುಲ್ಲು ಬೆಳೀತಾರೆ. ಮಾಹಿತಿ ಪ್ರಕಾರ ಲೆಡ್ ಕಂಟೆಂಟ್, ಯಾವ ಹಸು ಆ ಹುಲ್ಲನ್ನು ತಿಂದು ಹಾಲು ಕೊಡುತ್ತೆ, ಆ ಹಾಲಲ್ಲಿ ಲೆಡ್ ಕಂಟೆಂಟ್ ಇರುತ್ತೆ. ಆ ಲೆಡ್ ಕಂಟೆಂಟು ಆ ಹಾಲನ್ನ ಕುಡಿಯೋ ಮಕ್ಕಳ ರಕ್ತದಲ್ಲೂ ಕೂಡ ಲೆಡ್ ಬಂದಿರುತ್ತೆ ಅನ್ನೋದು ಮಾಹಿತಿ ಬಂದಿದೆ. lead content in the child which drinks Nandini milk supported by the grass built at Vishmavati Valley is dangerous ಅನ್ನೋದು ನಮ್ಮ ಮಾಹಿತಿ ಪ್ರಕಾರ. ಇದು ಅದಕ್ಕೋಸ್ಕರ ವಿಷಕಾರಿ ಮಟ್ಟದಲ್ಲಿರೋದು ತುಂಬ ನಾವು ಅರ್ಥಕೋಬೇಕಂಥದ್ದು. ಈ ಪ್ರಕ್ರಿಯೆಯನ್ನು ನಾವು ಅವನತಿ ಸ್ಥಿತಿ ಅಂತ ಹೇಳ್ತೀವಿ. ಯಾಕಂದರೆ ಭೂ ಅವನತಿ, ಮಣ್ಣಿನ ಅವನತಿ ಸ್ಥಿತಿ. ಭೂನೇ ನಾವು ಹಾಳು ಮಾಡ್ತಾ ಇದ್ದೀವಿ. ಕೃಷಿ ತ್ರಾಸಾದಾಯಕ, ಹೆಚ್ಚು ಎಲ್ಲದನ್ನೂ ಹಾಳಾಗೋಗುತ್ತೆ ಈ ವಿಷಯದಲ್ಲಿ. ಅದರಿಂದ ನಾವು ಅದನ್ನು ಸ್ವಲ್ಪ ಅರಿತುಕೊಂಡು ಕಮ್ಮಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ನಕ್ಷೆನೂ ಮಾಡಿದ್ದೇವೆ. ಇದರಲ್ಲಿ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನೋಡಿ. ಈ ಜಾಗದಲ್ಲಿ ಪರ್ಟಿಕ್ಯುಲರ್ಲಿ ತುಂಬ ಹಾಳಾಗೋಗಿದೆ. ಈ ಬ್ಯಾಂಗ್ಳೂರು ಸಿಟಿ ಆ್ಯಂಡ್ ಅರ್ಬನ್ ಏರಿಯಾಸಲ್ಲಿ ಕಂಪ್ಲೀಟಾಗಿ ಲಾಸ್ ಆಗೋಗಿದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಮಣ್ಣಿಗೂ ಖುಷಿ ಕೊಡುವಂಥದ್ದು ಸಾವಯವ ಕೃಷಿ. ನಿಸರ್ಗದಲ್ಲಿ ಸಹಜ ಗುಣವಿದೆ. ನಿಜವಾಗ್ಲೂ ಅವಳು ಎಂಥ ಇದನ್ನು ಕೂಡ ತಡ್ಕೊಂಡು ಮಣ್ಣು ಭೂತಾಯಿ ಸಮೃದ್ಧ ಫಸಲು ನೀಡ್ತಾಳೆ. ಆ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಇರುತ್ತದೆ. ಅದರಲ್ಲಿ ಎರೆಹುಳು ಅನ್ನೋದು ಬಹಳ ಮುಖ್ಯವಾದ್ದು, ಎಲ್ಲರಿಗೂ ಗೊತ್ತಿರೋದು ಎರೆಹುಳು. ಇದು ಅದನ್ನು ಉಳಿಸ್ಕೊಂಡು, ಏಕೆಂದರೆ ಅದು ರೈತನ ಸ್ನೇಹಿ. ಸಹಜ ಕೃಷಿ, ಸಾಂಪ್ರದಾಯಿಕ ಕೃಷಿ, ಸಾವಯವ ಕೃಷಿ, ಈ ವಿಧಾನಗಳನ್ನ ತಗೊಂಡು ಮಣ್ಣಿನ ಆರೋಗ್ಯ. ಇವಾಗ ಸಾಯಿಲ್ ಹೆಲ್ತ್ ಅಂತ ಬಂದುಬಿಟ್ಟಿದೆ. ಮನುಷ್ಯನ ಹೆಲ್ತ್ ಕಾರ್ಡ್, ಹೆಲ್ತ್ ಇನ್ಶೂರೆನ್ಸ್ ಥರ ಸಾಯಿಲ್ ಹೆಲ್ತ್ ಇನ್ಶೂರೆನ್ಸ್ ಅಂತಲೂ ಕೂಡ ಬಂದುಬಿಟ್ಟಿದೆ. ಇದು ಒಂದು ಮುಖ್ಯವಾದ ಅಂಶ. ಸಾವಯವ ಕೃಷಿ ವಿಷಯದಲ್ಲಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅಷ್ಟೇ. ನಾನು ಜಾಸ್ತಿ ಮಣ್ಣಿಂದು ಟೆಕ್ನಿಕಲ್ ಆಸ್ಪೆಕ್ಟ್ ಜಾಸ್ತಿ ಹೇಳೋಕ್ಕೆ ಹೋಗಿಲ್ಲ. ಇಲ್ಲಿ ಸುಮ್ಮನೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರಾದರೂ ಏನಾದರೂ ಸ್ಪೆಷಲ್ ಇಂಪಾರ್ಟೆನ್ಸು ಅಥವಾ ಡಿಸ್ಕಷನ್ ಮಾಡಬೇಕು ಅಂದರೆ ತಾವು ನನ್ನನ್ನು ಕೇಳಿ. ನೆಕ್ಸ್ಟ್ ಕೊನೆಗೆ ಹಾಕಿ ಈ ಸಭಾಂಗಣದ ಕೂತ್ಕೊಂಡು ಮಾನ್ಯ ಗುಂಡಪ್ಪನವರ ಕಗ್ಗದಿಂದ ಒಂದು ಸ್ಮಾಲ್ ಹೇಳಿದ್ದೀನಿ. ಅದರಲ್ಲಿ ನನಗೆ ಬಹಳ ರುಚಿಸಿದ್ದು, ಋಷಿ ವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸೆ ಜಸವು ಜನಜೀವನಕ್ಕೆ ಅನ್ನೋದು ಬಹಳ ಮುಖ್ಯವಾದ್ದು. ಅಂದರೆ ನಾನು ಆ ಋಷಿವಾಕ್ಯನ ತಗೊಂಡು ನಮ್ಮ ಅಧ್ಯಾತ್ಮದಲ್ಲಿ ಏನು ವೇದ ಇದರಲ್ಲಿ ಹೇಳ್ತಾರೆ ಅದನ್ನು ತಗೊಂಡು ನಮ್ಮ ವೈಜ್ಞಾನಿಕ ಮನೋಪ್ರವೃತ್ತಿ ಬೆಳೆಸ್ಕೋಬೇಕಷ್ಟೆ. ವೈಜ್ಞಾನಿಕ ಮನೋಪ್ರವೃತ್ತಿ ಅಂದ್ಬಿಟ್ರೆ ಬರೀ ವಿಜ್ಞಾನದಲ್ಲಿ ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡಬೇಕು ಅನ್ನೋದಲ್ಲ. ನಮ್ಮ ಪ್ರವೃತ್ತಿನೂ ಸಂಸ್ಕೃತಿನೂ ತಗೊಂಡು ನಾವು ವೈಜ್ಞಾನಿಕವಾಗಿ ಬೆಳೆದರೆ ಡೆಫಿನೆಟ್ಲಿ ನಮ್ಮ ಜಸ ಬಹಳ ಉಗಮವಾಗುತ್ತೆ. ಥ್ಯಾಂಕ್ ಯು.
ಇದು ಮಣ್ಣಿನ ಮಾಹಿತಿ ಬಗ್ಗೆ. ಇದೇ ಮಣ್ಣಿನ ಮಾಹಿತಿ ತಗೊಂಡು ನಾವು ರೀಸೆಂಟಾಗಿ ಇನ್ನೊಂದು ಸಿ ಡಿನಲ್ಲಿ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂತ ಇತ್ತು ನೋಡಿ, ಇದು ಈ ಜಲಾನಯನ ಪ್ರದೇಶದ ನಿರ್ವಹಣೆ ಬಗ್ಗೆ ಒಂದು ರೀಸೆಂಟಾಗಿ ಈ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಇದರಲ್ಲಿ ಸುಜಲಾ ಜಲಾನಯನ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೇವೆ. ಅದರಲ್ಲಿ ಒಂದು ಸ್ಮಾಲ್ ಮಾಹಿತಿ ಕೊಟ್ಟಿದ್ದೀನಿ. ಅದು ಪವರ್ ಪಾಯಿಂಟ್ ಇದೆಯಾ? ಇನ್ನೊಂದು ಸಿ ಡಿ ಕೊಟ್ಟಿದ್ದೆ, ಅದರಲ್ಲಿ ನೋಡಿ. ಅಲ್ಲ, ಇದನ್ನು ಅದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದರಲ್ಲಿಲ್ಲ ಇಲ್ಲ ಇದರಲ್ಲಿಲ್ಲ ಇಲ್ಲ ಇದರಲ್ಲಿಲ್ಲ ಇನ್ನೊಂದು ಸಿ ಡಿ ಕೊಟ್ಟಿದ್ದೆ. ಇದಾದರೆ ನನ್ನ ಇದಾಕ್ರ ಅದರಲ್ಲಿ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇದಿದೆ, ಪವರ್ ಪಾಯಿಂಟ್. ಈ ಸುಜಲಾ ಜಲಾನಯನ ಯೋಜನೆ ಬಂದು ರೈತ ಮತ್ತು ಗೌರ್ಮೆಂಟ್ ಎರಡೂ ಸೇರಿ ಮಾಡಿರುವಂಥ ಒಂದು ಯೋಜನೆ. 2002ನೇ ಇಸ್ವಿಯಲ್ಲಿ ಶುರು ಮಾಡಿದ್ವಿ ಕರ್ನಾಟಕದ 5 ಜಿಲ್ಲೆಗಳಲ್ಲಿ. ಅದರಲ್ಲಿ ಈ ಮಣ್ಣಿನ ಮಾಹಿತಿ ಮತ್ತು ಜಲದ ಮಾಹಿತಿ, ನೆಲ ಜಲ ಎರಡನ್ನು ಸೇರಿ ಅದರ ಹೇಗೆ ವೈಜ್ಞಾನಿಕವಾಗಿ ರೈತನೇ ನಿಂತು ತನ್ನ ಹಳ್ಳಿಯ ಮತ್ತು ತನ್ನ ಹೊಲದ ಮಾಹಿತಿಯನ್ನು ತಗೊಂಡು ಜಲಾನಯನ ಪ್ರದೇಶನ ಹೇಗೆ ಅಭಿವೃದ್ಧಿ ಮಾಡೋದು ಅಂತ ಮಾಡಿದ್ವಿ. ಅದರೊಳಗೆ ಮುಖ್ಯವಾದ ಅಂಶ ಅಂದರೆ ಡಾಕ್ಟರ್ GNS ರೆಡ್ಡಿ ಅಂತ ಹೇಳಿಬಿಟ್ಟು ಬೇಯ್ಫ್ ಅನ್ನೋ ಒಂದು NGO ಇದೆ ತಿಪ್ಟೂರಿನಲ್ಲಿ. ಅವರು ಮೈಲನಹಳ್ಳಿ ಜಲಾನಯನ ವಿಭಾಗದ ಇದು ಮಾಡಿದರು. ಅದರದೇ ಥರ ಜಲಾನಯನ ಇದರಲ್ಲಿ ನಾವು ಮಾಹಿತಿ ದೂರದ ಸ್ಯಾಟಲೈಟ್ ಇಮೇಜ್ ತೊಗೊಂಡು ತಯಾರು ಮಾಡಿದ್ದೀವಿ. ನೆಕ್ಸ್ಟ್, ಇದು ದೂರ ಸಂವೇದಿ ತಾಂತ್ರಿಕತೆ ಅನುಕೂಲಗಳು. ಇದರಲ್ಲಿ ಏನು ಅಂದರೆ, ಈ ಫೋಟೋ ನೋಡಿದ ತಕ್ಷಣ ಏನು ಅದರಲ್ಲಿ ಇದು ಇರುತ್ತೆ ಅನ್ನೋದು ಪ್ರೆಸ್ ಮಾಡಿ, ಅದರಲ್ಲಿ ಒಂದೊಂದಾಗಿ ಬರುತ್ತೆ. ಇದರಲ್ಲಿ ಪುನರಾವರ್ತಿತ್ವ, ಆ ಸ್ಯಾಟಲೈಟ್ ಹೇಗೆ ನಮ್ಮ ಚಂದ್ರ ಸೂರ್ಯ ಸುತ್ತಾ ಇರುತ್ತೆ, ಅದು ಯಾವಾಗಲೂ ಫೋಟೋ ತಿಕ್ಕೋತಾ ಇರುತ್ತೆ. ಒಂದು ಜಾಗಕ್ಕೆ ಬರಬೇಕಾದ್ರೆ ಒಂದೊಂದು ಸತಿ ಒಂದು ತಿಂಗಳು ಬರ್ಬೋದು, ಇಲ್ಲ 5 ದಿನಕ್ಕೆ ಬರುತ್ತೆ. ಈಗ ಎವ್ರಿ 5 ಡೇಸ್ ಸೇಮ್ ಜಾಗ ಫೋಟೋ ತೊಗೊಳುತ್ತೆ. ಆ ಫೋಟೋ ತೆಗಿಬೇಕಾದ್ರೆ ಏನು ಮೇಲ್ಮೈ ಲಕ್ಷಣ ಇರುತ್ತೆ ಅದನ್ನು ತೊಗೊಳುತ್ತೆ. ಅದರಲ್ಲಿ ಹೇಳೋದು ಪುನರಾವರ್ತಿತ್ವ ಇದರಲ್ಲಿ ಬಹಳ ಇಂಪಾರ್ಟೆಂಟ್. ಯಾರೂ ಅದನ್ನು ಕ್ಲಿಕ್ ಮಾಡೋಗೋಜಿಲ್ಲ, ಏನೂ ಇಲ್ಲ, ಇದು ಯಾವಾಗಲೂ ತೆಗಿತಾನೇ ಇರುತ್ತೆ. ನಮ್ಮ ದೇಶದ್ದು ಅದೇ ಜಾಗದ್ದು 5 ದಿನಕ್ಕೆ ಒಂದು ಸತಿ ಸಿಗ್ತಾ ಇರುತ್ತೆ. 5 ದಿನಕ್ಕೆ ಬೇಡ ನಮಗೆ. ಆದರೂ ಕೂಡ ಒಂದು ಕೃಷಿಗೆ ಮುಖ್ಯವಾದ್ದು ಯಾವಾಗ ಬೆಳೆ ನಾವು ಬಿತ್ತುತ್ತೇವೆ ಮತ್ತು ಕೊಯ್ಲಿಗೆ ರೆಡಿಯಾಗಿದೆ, ಆ ಸ್ಟೇಜಲ್ಲಿ ಒಂದೊಂದು ವಾರಕ್ಕೋ 10 ದಿನಕ್ಕೋ 20 ದಿನಕ್ಕೋ ಬಂದರೆ ನಮಗೆ 3 ತಿಂಗಳ ಬೆಳೆಯಲ್ಲಿ ಏನೇನು ಆಗೋಗಿದೆ, ಎಷ್ಟು ಕೃಷಿ ಉತ್ಪಾದನೆ ಸಾಧ್ಯ ಅನ್ನೋದನ್ನು ತಯಾರು ಮಾಡೋದಕ್ಕೂ ಇದು ಬಹಳ ಮುಖ್ಯವಾಗಿದೆ. ಅದರಲ್ಲಿ ಏನಾದರೂ ಕಾಯಿಲೆ ಬಂತು ಆವಾಗ ಅದಕ್ಕೇನು ಸಿಂಪಡಣೆ ಮಾಡ್ಬೋದು, ಇದನ್ನೆಲ್ಲ ಅರ್ಥಕೊಳ್ಳೋಕ್ಕೋಸ್ಕರ ಪುನರಾವರ್ತಿತ್ವ ಬಹಳ ಇಂಪಾರ್ಟೆಂಟ್. ಪ್ಲಸ್ ಚೇಂಜಸ್ ಏನಾಗೋಗಿದೆ. ಬೆಂಗಳೂರು 1960ನೇ ಇಸ್ವಿಲಿ ಏನಿತ್ತು, 80ನೇ ಇಸ್ವಿಲಿ ಏನಾಗಿದೆ, 2010ರಲ್ಲಿ ಏನಾಗುತ್ತೆ, 20ರಲ್ಲಿ ಏನಾಗುತ್ತೆ, 70ರಲ್ಲಿ ಏನಾಗುತ್ತೆ, ಇದನ್ನೆಲ್ಲ ಅರ್ಥಕೊಳ್ಳೋಕ್ಕೋಸ್ಕರ ಇದು ಬಹಳ ಮುಖ್ಯವಾದ ಒಂದು ಮಾಹಿತಿ. ನೆಕ್ಸ್ಟ್, ಕೆಲವು ಜಾಗದಲ್ಲಿ ನಾವು ತಲುಪೋಕ್ಕೆ ಆಗೋಲ್ಲ, ಅಂಥ ಜಾಗನೂ ಕೂಡ ಫೋಟೋ ತೆಗೆಯುತ್ತಿದೆ. ಏಕೆಂದರೆ ಹಿಮಾಲಯ, ಎವರೆಸ್ಟು, ಹಿಮಾಲಯದಲ್ಲಿ ಬೇಕಾದಷ್ಟು ಇದಿದೆ. ನಮ್ಮ ಪಶ್ಚಿಮ ಘಟ್ಟದಲ್ಲೇ ಬೇಕಾದಷ್ಟು ಜಾಗದಲ್ಲಿ ನಾವು ಹೋಗೋಕ್ಕಾಗೋದಿಲ್ಲ, ಅಂಥ ಜಾಗದಲ್ಲೂ ಕೂಡ ನಾವು ಮಾಹಿತಿ ತಗೋಬೋದು. ನೆಕ್ಸ್ಟ್, ಇದು ಒಂದು ಪ್ರಾದೇಶಿಕ ಪಕ್ಷಿ ನೋಟ ಕೊಡುತ್ತೆ. ಅಂದರೆ ಏರೋಪ್ಲೇನಲ್ಲಿ ಎಲ್ಲರೂ ಹೋಗೋಕ್ಕಾಗದೇ ಇದ್ದರೂ ಕೂಡ ನಾವು ಇದರಲ್ಲಿ ಸ್ಯಾಟಲೈಟಲ್ಲಿ ಕೂತು ಒಂದು ಪಕ್ಷಿ ನೋಟ ಕೊಟ್ಟಂಗೆ ಜಾಗವಾಗಿ ಅಂದರೆ ಡಿಫ್ರೆನ್ಸಸ್ ಇಂಡಿವಿಜುವಲ್ ಆಗಿ ಅರ್ಥಕೋಬೋದು. ನೆಕ್ಸ್ಟ್, ಮತ್ತು ಇದು ಮಾಹಿತಿ ಅಂದರೆ ಗಣಕಯಂತ್ರದಲ್ಲಿ ಮೆಜರ್ ಕೂಡ ಮಾಡಬಹುದು, ಇದನ್ನು ಹಾಕಿ ಮೆಜರ್ ಮಾಡ್ಬೋದು. ನೆಕ್ಸ್ಟ್, ಸೊ ಇದು ಚಾರಿತ್ರಿಕ ಮಾಹಿತಿ ಕೂಡ ಕೊಡುತ್ತೆ. 1982ರಲ್ಲಿ ಭಾಸ್ಕರ ನಾವು ಇದು ಮಾಡಿದಾಗಲೂ 2002ರಲ್ಲಿ 30 ವರ್ಷದ ಡಿಫ್ರೆನ್ಸಲ್ಲಿ ಎಷ್ಟು ಚಾರಿತ್ರಿಕ ಮಾಹಿತಿ ಸಿಕ್ಕತ್ತೆ ಅನ್ನೋದು ಕೂಡ ಆರ್ಚೈವ್ಸ್ ಅಂತ ಡೆವಲಪ್ ಮಾಡುತ್ತೆ. ನೆಕ್ಸ್ಟ್, ಇದು ಒಂದು ಸ್ಯಾಟಲೈಟ್ ಇಮೇಜರಿ, ಗೂಗಿಹಳ್ಳ ಉಪ ಜಲಾನಯನ ಪ್ರದೇಶ. ಉಪಜಲಾನಯನ ಚಿಕ್ಕ ಜಲಾನಯನದ್ದು ಒಂದು 500 ಎಕರೆ ಅಷ್ಟೇ ಜಾಗ, ಅದರದ್ದು ಡೀಟೇಲ್ ನೋಡಿ. ಈ ಜಾಗದಲ್ಲೇ ಬೇರೆ ಥರ ಇದು ಸಿಕ್ಕತ್ತೆ.
ಇದು ಒಂದು ಹಳ್ಳಿ, ಇದೆಲ್ಲ ರಸ್ತೆಗಳು. ಈ ಕೆಂಪದು ಕಾಣೋದೆಲ್ಲ ಕೊಳ್ಳಗಳು, ವ್ಯಾಲೀಸು, ನೀರು ಹರಿಯೋ ಜಾಗಗಳು. ಇದೆಲ್ಲ ಕಪ್ಪು ಮಣ್ಣಿನ ಜಾಗ, ನೋಡಿದ್ರೆ ಗೊತ್ತಾಗತ್ತೆ. ನೆಕ್ಸ್ಟ್, ಹೋಗ್ಬಿಡ್ತಾ ಕರೆಂಟು. ಸೊ ಈ ದೂರ ಸಂವೇದಿ ಛಾಯಾಚಿತ್ರದಲ್ಲಿ ಸ್ವಲ್ಪ ಟ್ರೈನಿಂಗ್ ಬೇಕಾಗತ್ತೆ. ಆ ಟ್ರೈನಿಂಗ್ ಕೊಡೋದಕ್ಕೋಸ್ಕರ ನಮ್ಮಂಥ ಮುದುಕರನ್ನ ಈ ಗೌರ್ಮೆಂಟು ಇವತ್ತಿಗೂ ಕೂಡ ಇಟ್ಕೊಂಡಿದೆ. ಯಾರ್ಯಾರು ಕೊಡೋಕ್ಕೆ ಸಾಧ್ಯ ಇದೆ ನಮ್ಮ ಈ ಪ್ರೆಸೆಂಟ್ ಆಫೀಸ್ನಲ್ಲಿ ಸುಮಾರು 150 ಯುವಕರು ಯುವತಿಯರಿದ್ದಾರೆ. ಅವರೆಲ್ಲ ಈ ಇದರಿಂದ ಕಂಪ್ಯೂಟರ್ನಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಡೆವಲಪ್ ಮಾಡ್ತಾರೆ. ಈಗ ರೀಸೆಂಟಾಗಿ ನಾವು ಮಾಡ್ತಾ ಇರೋದೇನು ಅಂದರೆ, ಭೂಮಿ ಅನ್ನೋದು ಎಲ್ಲರೂ ಕೇಳಿರಬೇಕು. ಅದು ಬರೀ ಅವರ ಪತ್ರನ ಮಾತ್ರ ಕೊಡುತ್ತೆ. ಇಲ್ಲಿ ಈ ದೂರ ಸಂವೇದಿ ಛಾಯಾಚಿತ್ರ ತಗೊಂಡು 100 ವರ್ಷದ ಹಳೆ ನಮ್ಮ ನಕ್ಷೆಗಳು ಮಾಡಿದ್ದಾರೆ. ಯಾರು? ನಮ್ಮ ಯುರೋಪಿಯನ್ಸ್ ಮಾಡಿ ಹೋಗಿದ್ದಾರೆ. ಇದ್ರ ವಿಲೇಜ್ ಮ್ಯಾಪ್ಸು, ಆ ವಿಲೇಜ್ ಮ್ಯಾಪ್ಸ್ನ ಆ ಛಾಯಾಚಿತ್ರದ ಮೇಲೆ ಹಾಕಿ ಇವಾಗ ಏನಾಗಿದೆ ಸ್ಥಿತಿ, 2009ರಲ್ಲಿ ಏನಾಗಿದೆ ಸ್ಥಿತಿ, 100 ವರ್ಷದಿಂದ ಏನಿತ್ತು ಅದೆರಡನ್ನು ತೊಗೊಂಡು ಎಷ್ಟು ಭಾಗಗಳಾಗೋಗಿದೆ ಇಂಡಿವಿಜುವಲ್ ಆಗಿ, ಅದನ್ನು ಕೂಡ ತಯಾರು ಮಾಡ್ತಾ ಇದ್ದೀವಿ. ಅಂದರೆ ವಿಲೇಜ್ ಮ್ಯಾಪ್ಸ್ ಕಾರ್ಟೋಗ್ರಾಫಿಕ್ ವರ್ಕ್ ತಯಾರು ಮಾಡ್ತಾ ಇದ್ದೀವಿ. ಈ ಪ್ರೆಸೆಂಟ್ ಸಿಚುಯೇಷನಲ್ಲಿ ಇಟ್ ಇಸ್ ಕಾಲ್ಡ್ ಕಾರ್ಟೋಗ್ರಫಿ ರೀಡಿಫೈನಿಂಗ್. ಅದರಲ್ಲಿ ಭೂಮಿದು ಜಾಗನೂ ಸಿಕ್ಕತ್ತೆ, ಪ್ಲಸ್ ಅವನಿಗೆ ನಕ್ಷೆ ಕೂಡ ಸಿಗತ್ತೆ ರೈತನಿಗೆ. ಇದನ್ನು ಮಾಹಿತಿನ ಕೊಡ್ತಾಯಿದ್ದೀವಿ. ಸೊ ಹೀಗೆ ಈ ಕಪ್ಪು ಮಣ್ಣು ಮತ್ತು ಕೆಂಪು, ಇದೆಲ್ಲ ಕೆಂಪು ಮಣ್ಣು ಜಾಗ, ಇದು ಕಪ್ಪು ಮಣ್ಣು ಜಾಗ. ಸೊ ಇದು ಕೂಡ ಡಿಫ್ರೆನ್ಸು ಬಹಳ ಚೆನ್ನಾಗಿ ಅರ್ಥವಾಗುತ್ತೆ ನಮ್ಮ ಈ ಸ್ಯಾಟಲೈಟ್ ಇಮೇಜಿಂದ. ನೆಕ್ಸ್ಟ್, ಇದ್ರ ಜೊತೆಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಇದು ಇವಾಗ ರೀಸೆಂಟ್ ಡೆವಲಪ್ಮೆಂಟ್, ದಟ್ ಈಸ್ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಇದರಲ್ಲಿ ಬೇಕಾದಷ್ಟು ಮಾಹಿತಿಗಳನ್ನ ಒಂದ್ರ ಮೇಲೆ ಒಂದು ಹಾಕಿ ನಾವು ಅರ್ಥ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಜಾಗನ ಯಾವುದಕ್ಕೆ ಉಪಯುಕ್ತವಾಗತ್ತೆ ಅನ್ನೋದು ತಿಳ್ಕೊಬೋದು ವರ್ಲ್ಡನ್ನೇ ಕೂಡ. ಸೊ ಹಾಗೆ ಈ ಜಲಾನಯನ ಪ್ರದೇಶದಲ್ಲೂ ನಮಗೆ ಮುಖ್ಯವಾಗಿ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್, ಇದರಲ್ಲಿ ಕಲೆ ಹಾಕೋದು, ಸಂಗ್ರಹಣೆ ಮಾಡೋದು, ಪುನರಾವ್ಯಾಪ್ತಿಗೆ ಬಳಸಬಹುದು, ರೂಪಾಂತರ ಮಾಡಬಹುದು, ಡಿಸ್ಪ್ಲೇ ಕೂಡ ಮಾಡಬಹುದು ಈ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯಲ್ಲಿ. ಸೊ ಎಷ್ಟು ಜಾಗ ನಾವು ಇಟ್ಕೋಬಹುದು. ಈಗ ಮುನಿಸಿಪಲ್ ವೇಸ್ಟ್, ನಮ್ಮ ಸಂಗ್ರಹಣೆ ಆಗೋದು ಡೈಲಿ ವೇಸ್ಟನ್ನು ಎಲ್ಲಿ ಡಿಸ್ಪೋಸ್ ಮಾಡೋಕ್ಕೆ ಬೆಂಗಳೂರಿನಲ್ಲಿ ಜಾಗಗಳ ಸೂಕ್ತವಾಗಿದೆ ಅನ್ನೋದು ಕೂಡ ಇದರಲ್ಲಿ GIS ಉಪಯೋಗಿಸಿ ನಾವು ತಯಾರು ಮಾಡ್ಬೋದು. ನೆಕ್ಸ್ಟ್, ಈ ಜಲಾನಯನ ಪ್ರದೇಶದಲ್ಲಿ ತಗೊಂಡ್ರೆ ನಮ್ಮ ರಾಜ್ಯ 2 ಸಮುದ್ರಗಳ ಮಧ್ಯದಲ್ಲಿ ಹೋಗುತ್ತೆ. ಈ ಪಶ್ಚಿಮ ಘಟ್ಟದಲ್ಲಿ ಅರೇಬಿಯನ್ ಸಮುದ್ರ, ಈ ಕಡೆ ಬೇ ಆಫ್ ಬೆಂಗಾಲ್, 2 ಇಂಪಾರ್ಟೆಂಟು ರೀಜನ್ಸ್, ವಾಟರ್ ರಿಸೋರ್ಸಸ್ ರೀಜನ್ಸ್. ನೆಕ್ಸ್ಟ್, ಇದು ಬೇಸಿನ್ಸ್ ಇದೆ. ಇದರಲ್ಲಿ ಮೇಲ್ಗಡೆ ಬಂದು ಗೋದಾವರಿ, ಕೃಷ್ಣ, ಶರಾವತಿ, ಆದರೆ ಇದರಿಂದ ಶರಾವತಿದು ಕೇಪ್ ಕಾಮೋರಿಂಟು ಶರಾವತಿ, ಇದು ಕಾವೇರಿ, ಮತ್ತು ಬಿಟ್ವೀನ್ ಕಾವೇರಿ ಆ್ಯಂಡ್ ಕೃಷ್ಣ ಈ ಪಾಲಾರ್ ಮತ್ತು ಪೆನ್ನಾರ್ ಅಂತ ಏನು ಹೇಳ್ತೀವಿ, ಅದು ಇದರ ವಾಟರ್ ಬೇಸಿನ್ಸ್, ನದಿಗಳ ಇದರ ಮೇಲೆ ಬೇಸಿನ್ ಲೆಕ್ಕ ಮಾಡಿದೆ. ನೆಕ್ಸ್ಟ್, ಇದು ಜಲಾನಯನ ಪ್ರದೇಶ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಇದನ್ನು ತೋರಿಸ್ತಾ ಇದ್ದೇನೆ ಮಾಹಿತಿ. ಇದು ಬಂದು ಕ್ಯಾಚ್ಮೆಂಟ್ ಏರಿಯಾಸ್, ಒಂದೊಂದು ಇದರಲ್ಲೂ ಕೂಡ ಉಪನದಿಗಳು, ಅದರಲ್ಲಿ ತುಂಗಭದ್ರಾ ನದಿ ಬಂದು ಕೃಷ್ಣಾ ನದಿಯಲ್ಲಿ ಬರುತ್ತೆ. ಸೊ ಇದು ಕ್ಯಾಚ್ಮೆಂಟ್ ಏರಿಯಾಸ್. ನೆಕ್ಸ್ಟ್, ಇದನ್ನು ಒಂದು ಅಟ್ಲಾಸ್ ಆಗಿ ತಯಾರು ಮಾಡಿದ್ದೀವಿ. ಸಬ್ ಕ್ಯಾಚ್ಮೆಂಟ್ಸ್, ಇಂಡಿವಿಜುವಲ್ ಸಬ್ ಕ್ಯಾಚ್ಮೆಂಟ್ಸ್ ಕೂಡ ಇದರಲ್ಲಿ ತಯಾರು ಮಾಡಿದ್ದೀವಿ. ಇದರಲ್ಲಿ ಬಂದು ಸುಮಾರು 83ರಿಂದ 90 ಸಬ್ ಕ್ಯಾಚ್ಮೆಂಟ್ಸ್ ಇದೆ. ನೆಕ್ಸ್ಟು, ಇದರಲ್ಲಿ 325 ಚಿಕ್ಕ ಚಿಕ್ಕ ಜಲಾನಯನ ಪ್ರದೇಶಗಳು ಅಂತ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಇದರಲ್ಲಿ ತೋರಿಸಿರೋದು ಬಹಳ ಕಮ್ಮಿ, ಅದನ್ನು ಕೂಡ ಇನ್ನೂ ಸಬ್ ಡಿವೈಡ್ ಆಗಿದೆ, ಉಪಜಲಾನಯನದು. ನೆಕ್ಸ್ಟ್, ಇದೆಲ್ಲ ಒಂದು ಅಟ್ಲಾಸ್ ಆಗಿ ತಯಾರು ಮಾಡಿದ್ದೀವಿ. ಅದರ ಒಳಗೆ ಒಂದು ಚಿಕ್ಕ ಉಪಜಲಾನಯನ ಪ್ರದೇಶ ನೆಕ್ಸ್ಟ್ ಬರುತ್ತೆ. ಇದಕ್ಕೆ ಜಯಮಂಗಲಿ ಹಳ್ಳ ಉಪಜಲಾನಯನ ಪ್ರದೇಶ ಅತಿ ಬರುತ್ತೆ. ಇನ್ನು ಪ್ರೆಸ್, ಈ ಉಪಜಲಾನಯನ ಪ್ರದೇಶದಲ್ಲಿ ಏನು ಮಾಹಿತಿ, ಅದರೊಳಗೂ ಕೂಡ ಕಿರು ಜಲಾನಯನ ಪ್ರದೇಶ ಅಂತ ಬರುತ್ತೆ.
ಅದನ್ನು ನಾವು ಛಾಯಾಚಿತ್ರದ ಮುಖಾಂತರ ಬಂದು ತಯಾರು ಮಾಡಿ ಅದಕ್ಕೆ ಏನು ಮಾಹಿತಿ ಕೊಡೋಕ್ಕೆ ಸಾಧ್ಯ, ಮತ್ತು ಕೃಷಿಯೋಗ್ಯ ಭೂಮಿ ಪ್ಲಸ್ ನೀರಿನ ಬವಣೆ ಹೆಂಗೆ ಇದು ಮಾಡ್ಕೋಬೋದು ಅದನ್ನೆಲ್ಲ ಇದು ಮಾಡಿದೆ. ನೆಕ್ಸ್ಟ್ ಇದು ಅದರ ಛಾಯಾಚಿತ್ರ, ಸರಿ, ದೂರದರ್ಶನ ಛಾಯಾಚಿತ್ರ. ಇದು ಜಯಮಂಗಲಿ ಹಳ್ಳ ನದಿ, ಇದು ಅದರ ಪಕ್ಕದಲ್ಲಿ ನೋಡಿ, ಈ ಕೆಂಪು ಕಾಣೋದೆಲ್ಲ ಕೃಷಿ ಭೂಮಿ, ಪರ್ಟಿಕ್ಯುಲರ್ಲಿ ಭತ್ತ ಬೆಳೆಯುವಂಥ ಜಾಗಗಳು. ಇದು ಬಂದು ಜಯಮಂಗಲಿ ಹಳ್ಳ ಬಂದು ಮಧುಗಿರಿ ತಾಲ್ಲೂಕು ತುಮಕೂರು ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಅದರೊಳಗೆ ಒಂದು ಕಿರು ಜಲಾನಯನ, ಇದು ಜಯಮಂಗಲಿ ಹಳ್ಳ, ಅದರಲ್ಲೊಂದು ಸ್ಮಾಲ್, ಯಾಕೆಂದರೆ ಒಂದು ಸ್ಮಾಲ್ ಸ್ಟ್ರೀಮ್ನ ತೊಗೊಂಡು ಕೂಡ ನಾವು 100 ಎಕರೆ ಜಾಗ ತೊಗೊಂಡು ಅದನ್ನು ತಯಾರು ಮಾಡ್ತೀವಿ. ಇದಕ್ಕೆ ಹನುಮಂತಾಪುರ ಕಿರು ಜಲಾನಯನ ಪ್ರದೇಶ ಜಯಮಂಗಲಿ ಹಳ್ಳದ. ನೆಕ್ಸ್ಟ್ ಇದರಲ್ಲೇನು ಮಾಡಿದ್ದೇವೆ ಅಂದರೆ ಭೂ ಬಳಕೆ, ಭೂ ಹೊದಿಕೆ, ಜಲ ಭೂ ಬಾಹ್ಯ ರೂಪ ಜ್ಞಾನ ನಕ್ಷೆ, ಮಣ್ಣಿನ ನಕ್ಷೆ, ಹೊನಲು ನಕ್ಷೆ, ಇಳಿಜಾರು ನಕ್ಷೆ ಎಲ್ಲನೂ ತಗೊಂಡು GIS ಮಾಡಿ ಕೃಷಿ ಕ್ರಿಯಾ ಯೋಜನೆ ಮತ್ತು ಜಲ ಸಂಪನ್ಮೂಲಗಳ ಕ್ರಿಯಾ ಯೋಜನೆ ತಯಾರು ಮಾಡಿದ್ದೀವಿ. ಇದನ್ನೆಲ್ಲ ಈ ಮಾಹಿತಿ ಸಿಕ್ಕತ್ತೆ. ನೆಕ್ಸ್ಟ್ ಅದು ಬಂದು ಅಳತೆಯೂ ಹೀಗಾಗಿದೆ, ಈಗ ಒಂದೊಂದಾಗಿ ತಯಾರು ಮಾಡಿದ್ದೇವೆ. ಇದು ದೇಶ ಮೂಲ ನಕ್ಷೆ, ಅದರಲ್ಲಿ ಅದರ ಜಾಗ ಹೆಂಗಿದೆ, ಎಷ್ಟು ಇದರಲ್ಲಿ ಅದರ ರೋಡ್ ಎಷ್ಟಿದೆ, ಟ್ಯಾಂಕ್ ಎಷ್ಟಿದೆ, ಎಲ್ಲ ಡೀಟೇಲ್ಸ್ ಸಿಕ್ಕತ್ತೆ ಇದರಲ್ಲಿ ಮೂಲ ನಕ್ಷೆ. ನೆಕ್ಸ್ಟ್ ಇದು ಭೂ ಬಳಕೆ ಮತ್ತು ಭೂ ಹೊದಿಕೆ, ಎಷ್ಟು ಥರ ಭೂ ಉಪಯೋಗವಾಗಿದೆ, ಭೂ ಹೊದಿಕೆ ಏನೇನಿದೆ, ಅದರಲ್ಲಿ ಏನೇನು ಜಾಗಗಳಿದೆ, ಅದನ್ನು ಕೂಡ ಈ ಇದರಿಂದ ಛಾಯಾಚಿತ್ರದಿಂದ ತೆಗೆದು ಮಾಡಿದ್ದೇವೆ. ನೆಕ್ಸ್ಟ್ ಇದು ಬಂದು ಅಂತರ್ಜಲ ಎಲ್ಲಿ ಲಭ್ಯ, ಎಷ್ಟು ಲಭ್ಯ, ಅದೆಲ್ಲ ಡೀಟೇಲಾಗಿ ಸಿಕ್ಕತ್ತೆ. ನೆಕ್ಸ್ಟ್ ಇದು ಮಣ್ಣಿನ ನಕ್ಷೆ. ನೆಕ್ಸ್ಟ್ ಇದು ಇಳಿಜಾರು ನಕ್ಷೆ, ಎಷ್ಟು ಸ್ಲೋಪ್ ಕ್ಯಾಲ್ಕುಲೇಷನ್ನು ಎಲ್ಲ ಡೀಟೇಲಾಗಿದೆ. ನೆಕ್ಸ್ಟ್ ಇದು ಹಳ್ಳ ಡ್ರೈನೇಜ್ ಮ್ಯಾಪ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಹಳ್ಳ ಕೊಳ್ಳಗಳು ಎಷ್ಟು ಇದೆ, ಎಷ್ಟು ಆಳವಾಗಿದೆ, ಎಷ್ಟು ನೀರು ಹರಿಯುತ್ತೆ, ಅದು ಮಾಹಿತಿ ಇದರಲ್ಲಿ ನಾವು ತೊಗೊಂಡಿದ್ದೇವೆ. ನೆಕ್ಸ್ಟ್ ಮತ್ತು ಇದೆಲ್ಲ ಸೇರಿಸಿ ಒಂದ್ರ ಮೇಲೆ ಒಂದು ಹಾಕಿ ಕೃಷಿ ಸಂಪನ್ಮೂಲ ಕ್ರಿಯಾ ಯೋಜನೆ, ಯಾವ್ಯಾವ ಜಾಗದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ಕ್ರಿಯಾ ಯೋಜನೆ ತಯಾರು ಮಾಡಿದ್ದೀವಿ. ಈ ಎಲ್ಲ ಮಾಹಿತಿಗಳನ್ನೂ ತೊಗೊಂಡು ಮಾಡಿ. ನೆಕ್ಸ್ಟ್ ಇದರಲ್ಲಿ ಎಲ್ಲೆಲ್ಲಿ ನಾವು ಚಿಕ್ಕ ಡ್ಯಾಮ್ಸ್ ಹಾಕ್ಬೋದು, ಎಲ್ಲೆಲ್ಲಿ ನಾವು ಇದನ್ನು ಮಾಡ್ಬೋದು, ಅಂತರ್ಜಲನ ಹೆಚ್ಚಿಸ್ಬೋದು, ಯಾವ್ಯಾವ ಜಾಗದಲ್ಲಿ ಸೂಕ್ತವಾಗಿದೆ ಅನ್ನೋದನ್ನು ಈ ನಕ್ಷೆಯಿಂದ ನಾವು ಮಾಡ್ತೀವಿ. ಇದು ಜಲ ಸಂಪನ್ಮೂಲದ್ದು. ಸೊ ಇಲ್ಲಿ ನೆಲ ಮತ್ತು ಜಲ ಎರಡನ್ನೂ ತಗೊಂಡು ನಾವು ಇವರಿಗೆ ಮಾಹಿತಿನ ಕೊಟ್ಟು ಅದರಲ್ಲಿ ಪ್ಲ್ಯಾನಿಂಗ್ ಮಾಡೋದು. ಅಂದರೆ ಈ ಪ್ಲ್ಯಾನಿಂಗ್ನ ಜನರಲ್ ಗೈಡ್ಲೈನ್ಸಾಗಿ ಕೊಡ್ತೇವೆ. ಆ ಪರ್ಟಿಕ್ಯುಲರ್ ಹಳ್ಳಿಯವರು ಆ ರೈತನಿಗೆ ಉಪಯುಕ್ತವಾದ ಇದನ್ನೆಲ್ಲ ತಗೊಂಡು ಅವರೇ ತಯಾರು ಮಾಡಿ ಯೋಜನೆನ ಸುಜಲ ಜಲಾನಯನ ಯೋಜನೆ ಬಹಳ ಚೆನ್ನಾಗಿ ನಡೆದಿದೆ. ನೆಕ್ಸ್ಟ್ ಸೊ ಇದು ಜಲಾನಯನ ಪ್ರದೇಶದ ಜಲ ಮತ್ತು ನೆಲ. ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ನೀರಿನ ಬವಣೆ, ನಮ್ಮ ಬೆಂಗಳೂರಿನ ನೀರಿನ ಬವಣೆ. ಈ ಬೆಂಗಳೂರಿನ ನೀರಿನ ಬವಣೆ ವಿಷಯ ಮಾತಾಡಬೇಕಾದ್ರೆ ನಾನು ಬಹಳ ಕಮ್ಮಿ, ನನಗೆ ಜಾಸ್ತಿ ಮಾಹಿತಿ ಇಲ್ಲದೆ ಹೋದರೂ ಕೂಡ ನನ್ನ ಒಂದು ತರ್ಜುಮೆಯಲ್ಲಿ ನನ್ನ ಇರೋ ಜಾಗದಲ್ಲಿ ನೀರಿನ ಇದನ್ನು ಹೆಂಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರಿನ ಕೊಯ್ಲು ಅನ್ನೋದನ್ನು ಒಂದು ವ್ಯಾಖ್ಯಾನ ಕೊಟ್ಟಿದ್ದೀನಿ. ಅದು ಇದು ತಗೊಳ್ಳಿ, ಇದರಲ್ಲಿದೆ, ಇದು ಇನ್ನೊಂದು CD ಒಳಗಿದೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಅದು 2 CD ಮಾಡಬೇಕಾಯ್ತು, ಯಾಕೆಂದರೆ ಬೆಳಗ್ಗೆ ನಾನು ಕಾಪಿ ಮಾಡಬೇಕಾದ್ರೆ ಯಾವುದೋ ಹಾಕಿಬಿಟ್ಟು ಅದಕ್ಕೆ 2 CD ಆಗೋಯ್ತು. ಅದು ಇಲ್ಲದೇ ಒಂದೇ CD ಬಂದಿರೋದು. ಈ ಮಳೆ ನೀರಿನ ಕೊಯ್ಲು ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಆರ್ಗನೈಸೇಷನ್ ಇದೆ. ಅದಕ್ಕೆ ಮುಖ್ಯವಾಗಿ ವಿಶ್ವನಾಥ್ ಅಂತ ಹೇಳಿಬಿಟ್ಟು ಅವರಿಬ್ಬರು ಆರ್ಕಿಟೆಕ್ಟ್ಸು ತುಂಬ ಚೆನ್ನಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟ್, ಜಲ ನಿರ್ವಹಣೆ ಒಂದು ದೇಶದ ಮುಖ್ಯ ಇದೆಲ್ಲ ಆಫ್ಕೋರ್ಸ್ ಇಂಟ್ರೊಡಕ್ಷನ್ ಜಾಸ್ತಿ ಇದೆ. ಭೌಗೋಳಿಕ ಸ್ಥಿತಿ, ಯಾಕೆಂದರೆ ಈ ನಮ್ಮ ದೇಶದಲ್ಲಿ ಮಳೆ ಒಂದೇ ಜಾಗದಲ್ಲಿರೋಲ್ಲ. ಅಂದರೆ ಬಸವನಗುಡಿಲಿ ಮಳೆ ಬೀಳೋದು ಮಲ್ಲೇಶ್ವರದಲ್ಲಿರೋಲ್ಲ, ರಾಜಾಜಿನಗರದಲ್ಲಿ ಬೀಳೋದು ಕಾಕ್ಸ್ಟೌನ್ನಲ್ಲಿರೋಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಆ ಒಂದು ಸಂಕೀರ್ಣ ವೈವಿಧ್ಯತೆ ತಗೊಂಡು ನಾವು ಇದನ್ನು ಅಳವಡಿಸ್ಕೋಬೇಕಾಗತ್ತೆ. ನೆಕ್ಸ್ಟ್
ನಮ್ಮ ದೇಶ ರಾಜಸ್ಥಾನ ಒಂದು ಮರಣಕಾರಣ್ಯ ದೇಶ ಅಂತ ಎಲ್ರಿಗೂ ಗೊತ್ತು. ಆದರೆ ಕರ್ನಾಟಕ ರಾಜ್ಯ ನೆಕ್ಸ್ಟ್ ಇಂಪಾರ್ಟೆಂಟ್ ಬರಪೀಡಿತ ದೇಶ ರಾಜ್ಯ. ಯಾರಿಗೂ ಗೊತ್ತಿಲ್ಲ ಇದು. ಆಲ್ರೆಡಿ ನಾವು ಬರ ಮತ್ತು ಮರಳು ಕಾಡಿನ ಒಂದು ಸ್ಥಿತಿನ ಹಾಕ್ಕೋತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಭಾಳ ಜನಕ್ಕೆ ಭಾಳ ಗೊತ್ತಿಲ್ಲ. 20 ಜಿಲ್ಲೆಗಳಲ್ಲಿ ಕ್ಷಾಮ ಯಾವಾಗಲೂ ಸಂಭವನೆ ಆಗ್ತಾನೇ ಇರುತ್ತೆ. 4500 ಗ್ರಾಮಗಳಲ್ಲಿ ಬರ ಯಾವಾಗಲೂ ಇದ್ದೇ ಇರುತ್ತೆ. ಇದು ನಮ್ಮ ಎವ್ರಿ ಇಯರ್ ನಡೆಯುವಂಥ ಒಂದು ಸಂಭಾವನೆ. ನೆಕ್ಸ್ಟ್, ಅದಕ್ಕೋಸ್ಕರ ಡಿಸೆಂಟ್ರಲೈಸ್ಡ್ ನೀರಿನ ಭದ್ರತಾ ಯೋಜನೆ, ದಿಸ್ ಈಸ್ ಆ್ಯಕ್ಚುಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಾಟರ್ ರಿಸೋರ್ಸಸ್ ಸೆಕ್ಯೂರಿಟಿ. ನಮ್ಮ ಸೆಕ್ಯೂರಿಟಿ ವಿಷಯದಲ್ಲಿ ಮಾತಾಡಬೇಕು, ಹಾಗೆ ವಾಟರ್ ರಿಸೋರ್ಸಸ್ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಅಂತರ್ಜಲದ ಬಗ್ಗೆ ಮಾತಾಡಬೇಕು ಅಂದರೆ ಅದರ ಕ್ವಾಲಿಟಿ ಬಹಳ ಮುಖ್ಯ. ಅದರಲ್ಲಿ ಬಹಳ ಅಂತರ್ಜಲಗಳಲ್ಲಿ ಫ್ಲೋರೈಡ್ ಇದೆ. ಈ ಕ್ಷಾರತೆ ಬಹಳ ಅಂತರ್ಜಲಗಳಲ್ಲೂ ಇದೆ. ಹಾರ್ಡ್ ವಾಟರ್ ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ದೊಡ್ಡ ಸಮಸ್ಯೆ. ಅದನ್ನು ಮಾಡಬೇಕು ಅಂದರೆ ಬೇರೆ ವಿಧಿನೇ ಇಲ್ಲ ಅದರ್ ದ್ಯಾನ್ ವಾಟರ್ ಶೆಡ್ ರೀಚಾರ್ಜೇ ಮಾಡಬೇಕು. ನೆಕ್ಸ್ಟ್, ಈ ನಗರ ಪ್ರದೇಶಗಳು ಬಂದುಬಿಟ್ರೆ 206 ನಗರಗಳ ಪೈಕಿ 106 ನಗರಗಳಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 135 ಲೀಟರ್ ನಾಗರಿಕನಿಗೆ ಒದಗಿಸ್ಬೇಕು. ಅದರಲ್ಲಿ ಹಾರ್ಡ್ಲಿ 50% ಜನಗಳಿಗೆ ಮಾತ್ರ ಸಿಕ್ಕತ್ತೆ. ಇನ್ನು 50%ಗೆ ಅಷ್ಟು ಜಾಗ ನೀರು ಸಿಗೋದೇ ಇಲ್ಲ. ಈ 135 ಲೀಟರ್ ಮಾಹಿತಿ ಡೀಟೇಲಾಗಿ ನಮ್ಮ ವಿಶ್ವನಾಥ್ ಅವರು ಡೀಟೇಲಾಗಿ ಕೊಡ್ತಾರೆ. ಅವನು ಸ್ನಾನ ಮಾಡೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಅವನ ಶೌಚಾಲಯಕ್ಕೆ, ಪ್ಲಸ್ ಕುಡಿಯೋದಕ್ಕೆ, ಊಟಕ್ಕೆ ಎಷ್ಟು ಎಲ್ಲ. ಹೀಗಾಗಿ ಆಲ್ಮೋಸ್ಟ್ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ 135 ಲೀಟ್ರ್ ಬೇಕು. ಈ ವಿಷಯದಲ್ಲಿ ಇದೆ, ಹುಬ್ಬಳ್ಳಿ ಧಾರವಾಡ ವಿಷಯ ಮಾತಾಡ್ತಾಯಿದ್ರು ನಮ್ಮ ರಾಮಸ್ವಾಮಿಗಳು. 10 ದಿನಗಳಿಗೊಮ್ಮೆ ನೀರು ಬಿಡ್ತಾಯಿದ್ರು. ನಾನು ಲಾಸ್ಟ್ ಟೈಮ್ ಹೋದಾಗ 2004-05 ತುಂಬ ಧಾರವಾಡ ಹುಬ್ಬಳ್ಳಿನಲ್ಲಿ ಕ್ಷಾಮ ಬಂದುಬಿಡ್ತು. ಆದರೂ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಆದರೂ ಹೆಂಗೋ ನಡ್ಕೊಂಡು ಹೋಗ್ತಾಯಿತ್ತು, ಜೀವನ ನಡೀತು ಅಷ್ಟೇ. ಯಾಕೆಂದರೆ ನಮ್ಮಲ್ಲಿ ಹೆಂಗೋ ಮ್ಯಾನೇಜ್ ಆಗುತ್ತೆ ಅನ್ನೋ ಒಂದು ಇದು ಇದ್ದೇ ಇದೆ. ಬೆಂಗಳೂರಿಗೆ 95 ಕಿಲೋಮೀಟರ್ನೂರಿಂದ ಬರುತ್ತೆ, 500 ಮೀಟ್ರ್ ಆಳ. ಅಂದರೆ ಅಷ್ಟು ಕೆಳಗಿಂದ ಕಾವೇರಿ ನದಿ ಇರೋದು ಅಷ್ಟು ಕೆಳಗೆ 500 ಮೀಟ್ರ್. ಆದರೂ ಕೂಡ 26 ಪ್ರತಿ ಕಿಲೋ ಲೀಟ್ರಿಗೆ, ಅಂದರೆ ಅದನ್ನು ತಯಾರು ಮಾಡೋದಕ್ಕೆ 26 ರೂಪಾಯಿ ಬೇಕಾಗತ್ತೆ. 15 ರೂಪಾಯಿ ಕೊಡ್ತಾಯಿದ್ದಾರೆ ಈಗ. ಆದರೂ ಎಷ್ಟು ಲಾಸು. 2011ನೇ ಇಸ್ವಿನಲ್ಲಿ, ಅಂದರೆ ಇನ್ನು 3 ವರ್ಷ ಅಂತ ಇಟ್ಕೊಳ್ಳಿ, 2 ವರ್ಷನೇ ಆಲ್ಮೋಸ್ಟ್ ಲೆಕ್ಕದಲ್ಲಿ, ಬರೀ 7 ದಶಲಕ್ಷ ಅಂದರೆ 7 ಮಿಲಿಯನ್ ಪೀಪಲ್, ಇಷ್ಟು ಜನಕ್ಕೆ ನಮಗೆ ಇದಾಗಿದೆ. ಮೇಲ್ಮೈ ಜಲ ಮತ್ತು ಭೂಜಲ ಸಿಗೋದೇ ಕಷ್ಟ ಆಗ್ತಾಯಿದೆ, ಕುಸಿತಾ ಇದೆ. ಎಲ್ಲರೂ ಅವರವ್ರ ಮನೆಯಲ್ಲಿ ಬೋರ್ವೆಲ್ ಹಾಕ್ಕೋತಾನೆ ಇದ್ದಾರೆ. ಈ ಹೇಳಿದ್ನಲ್ಲ, ಬೋರ್ವೆಲ್ಲು ಮತ್ತು ಪ್ಲಾಸ್ಟಿಕ್ ಬಾಟ್ಲು ಜಲಕ್ಕೆ ಶಾಪ. ಅದರಿಂದ ನಾವು ಸ್ವಲ್ಪ ಯೋಚನೆ ಮಾಡಬೇಕಂಥದ್ದು. ನೆಕ್ಸ್ಟ್, 1960ನೇ ಇಸ್ವಿಲಿ ಬೆಂಗಳೂರಿನಲ್ಲಿ 261 ಕೆರೆಗಳು ಮತ್ತು ಸರೋವರಗಳಿತ್ತು. 97ರಲ್ಲಿ 81 ಆಯಿತು. 2055 10ರಲ್ಲಿ, ಅಂದರೆ ಮುಂದಿನ ವರ್ಷ 10 ಕೆರೆಗಳಿರುತ್ತೋ ಇಲ್ವೋ ಗೊತ್ತಿಲ್ಲ, ಅಂದಾಜು. ಈ ಕ್ಷೀಣತೆ, ಇದಕ್ಕೆ ಪರಿಹಾರ ಏನು? ಪ್ರಕೃತಿ ಮಾತೆ ನಮಗೆ ಮುಖ್ಯವಾಗಿ ಏನು ಕೊಟ್ಟಿದ್ದಾಳೆ? ಮಳೆ ಬಂದು ಮಳೆ ಬಂದು ನಮಗೆ ಬಹಳ ಇಂಪಾರ್ಟೆಂಟ್ ಪ್ರಕೃತಿ ಸಂಗ್ರಹಣೆ. ಈ ಮಳೆ ನೀರಿನ ಕೊಯ್ಲೆ ಒಂದು ಇದಕ್ಕೆ ಪರಿಹಾರ. ಅಂದರೆ ಸಂಗ್ರಹಣೆ, ಶೋಧನೆ, ಶೇಖರಣೆ ಮತ್ತು ಉಪಯೋಗ. ಈ ಶೇಖರಣೆ ಅನ್ನೋದು ಐ ಥಿಂಕ್ ಸ್ವಲ್ಪ ತಪ್ಪಾಗಿದೆ. ಉಪಯೋಗ ಮತ್ತು ಪುನಶ್ಚೇತನ ಅಂದರೆ ರೀಚಾರ್ಜ್. ನೆಕ್ಸ್ಟ್, ಯಾರು ಮಾಡಬಹುದು? ಯಾವ ವ್ಯಕ್ತಿ ಮನೆ ಕಟ್ತಾನೋ, ಕಟ್ಟಡ ಮನೆಗಳು, ಬಹುಮಹಡಿ ಕಟ್ಟಡಗಳು, ಔದ್ಯೋಗಿಕ ಜಾಗಗಳಲ್ಲೂ ಕೂಡ ಮಾಡಬಹುದು. ನೀರನ್ನು ಕೊಳ್ಳೋ ಸ್ಥಿತಿ ಬಂದಿದೆ, ಅದನ್ನು ಕಡಿಮೆ ಆಗುತ್ತೆ ಈ ಮಳೆ ನೀರಿನ ಕೊಯ್ಲು ಮಾಡಿದ್ರೆ ಅನ್ನೋ ಉದ್ದೇಶದಲ್ಲಿ ಇದನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್, ಇದು ಒಂದು ಬಂತು. ಹೇಗೆ ಮಾಡೋದು? ಮೇಲ್ಛಾವಣಿ ಮೇಲೆ ಬಿದ್ದ ನೀರನ್ನು ನಾವು ಸಂಗ್ರಹಣೆ ಮಾಡಿ ಇದನ್ನು ಉಪಯೋಗಿಸ್ಕೋಬೋದು. ಓಪನ್ ವೆಲ್ಗೂ ಬಿಟ್ಕೋಬೋದು, ಬೋರ್ವೆಲ್ಗೂ ಬಿಟ್ಕೋಬೋದು, ಇಲ್ಲ ಸಂಪ್ ಮಾಡಿಯೂ ಕೂಡ ಅದನ್ನು ಶೇಖರಣೆ ಮಾಡಿ. ಎಲ್ಲರೂ ಕೇಳೋದು ಒಂದೇ ಒಂದು, ವರ್ಷ ಪೂರ್ತಿ ನಮಗೆ ಸಾಕಾಗತ್ತಾ ನೀರು ಅಂತ ಕೇಳ್ತಾರೆ. ಬಹಳ ಜನ ಕೇಳೋದದೇ. ವರ್ಷ ಪೂರ್ತಿ ಆಗದೆ ಇದ್ರು ಒಂದು 365 ದಿನದಲ್ಲಿ 100 ದಿನ
ನಿಮಗೆ ಶೇಖರಣೆ ಆದರೂ ಕೂಡ ಅದು ಒಂದು ಮುಖ್ಯವಾದ ಸ್ಟೋರಿಂಗ್ ಕೆಪಾಸಿಟಿ ಆಗುತ್ತೆ. ಆದರೂ ಕೂಡ ಈ ವರ್ಷ 100 ಆಗ್ಬೋದು, ನೆಕ್ಸ್ಟ್ ಇಯರ್ 150 ಆಗ್ಬೋದು, ಹೀಗೆ ಬೆಳೀತಾ ಹೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯಾಕೆಂದರೆ ಮಳೆ ಅಂತೂ ನಿಲ್ಲೋದೇ ಇಲ್ಲ. ಈ ವರ್ಷ ಕಮ್ಮಿ ಬರ್ಬೋದು ಮಳೆ, ಮುಂದಿನ ವರ್ಷ ಜಾಸ್ತಿ ಆಗ್ಬೋದು, ಹೀಗೆ. ಸೊ ಇದನ್ನು ನೀರನ್ನು ಅಂತರ್ಜಲ ಮಟ್ಟ ಹೆಚ್ಚಿಸೋದಕ್ಕೂ ಮತ್ತು ಬಾವಿಗಳಿಗೂ ಬಿಟ್ಟು ಇದನ್ನು ಮಾಡಬಹುದು. ನೆಕ್ಸ್ಟ್, ಓಹೋ ಯಾಕೆ ಚೇಂಜ್ ಆಗಲಿಲ್ವಲ್ಲ, ಅದನ್ನು ಇದು ಮಾಡಿ. ಅಂದರೆ ಮಳೆ ನೀರಿನ ಕೊಯ್ಲು ಯಾತಕ್ಕೆ ಬೇಕು ಅನ್ನೋ ಇದನ್ನು ಕೊಟ್ಟಿದ್ದೇನೆ ಕನ್ನಡದಲ್ಲಿ. ಹೋಗಲಿ ಬಿಡಿ, ಇದು ಲೇಟ್ ಆಗುತ್ತೆ. ನೆಕ್ಸ್ಟ್ ಕನ್ನಡದಲ್ಲಿ ಬರ್ತಾ ನೋಡಿ. ಓಹೋ ಎಲ್ಲಗೆ ಯಾಕೆ ಇದು ಒಂದು ಮಾತ್ರ ಬಂದಿದೆ. ಸೊ ಇದು ನಾನು ಇರೋ ಮನೆಯಲ್ಲಿ ಈ ಮಳೆ ನೀರಿನ ಕೊಯ್ಲು ಮಾಡಿದ್ದೀನಿ, ಅದರ ಮಾಹಿತಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಹೋಗಿ ಪರವಾಗಿಲ್ಲ. ನೆಕ್ಸ್ಟ್ ಇದೆಲ್ಲ ಜಸ್ಟ್ ಇದು ನನ್ನ ಮನೆ ಇರೋ ಜಾಗ. ಇದು ಗೂಗಲ್ ಸ್ಯಾಟಲೈಟ್ ಪಿಕ್ಚರ್. ಇದು 48ನೇ ಕ್ರಾಸು, ರಾಜಾಜಿನಗರ 3ನೇ ಬ್ಲಾಕ್. ಇದು ನನ್ನ ಮನೆ. ಇದರಲ್ಲಿ 2 ತೆಂಗಿನ ಮರ ಇದೆ. ನೆಕ್ಸ್ಟ್ ಇದರೊಳಗೆ ಒಂದು ಏನು ಮಾಡಿದ್ದೇನೆ ಅಂದರೆ, ನನ್ನ ಜಾಗ ಇರೋದು ಒಂದು ಇಳಿಜಾರು ಪ್ರದೇಶ. ಎದ್ದಲ್ಲೂರು ದಿಣ್ಣೆ ಅಂತ ಹೇಳ್ಬಿಟ್ಟು ಒಂದು ದಿಬ್ಬ ಇದೆ, ಅದು ದೋಬಿ ಘಾಟ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕೊಳ್ಳ ಇದೆ. ಅಲ್ಲಿಂದ ಅಲ್ಲಿಗೆ ಸುಮಾರು 8% ಸ್ಲೋಪ್ ಇದೆ. ನಮ್ಮ ಮನೆಗೆ ನೀರು ಬೇಕಾದಷ್ಟು ಹರಿಯುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೆಗೆ 24 ಗಂಟೆನೂ BWSSB ನೀರು ಬರುತ್ತೆ. 24 ಗಂಟೆ 365 ದಿನ. ಯಾಕೆಂದರೆ ಎಲ್ಲ ನೀರು ಅಲ್ಲೇ ಎಂಡಾಗೋದು. ಸೊ ಅದರಿಂದ ನನಗೆ ನೀರಿನ ಬವಣೆ BWSSB ಮಾಹಿತಿ ಪ್ರಕಾರ ಇಲ್ಲ. ಆದರೂ ಕೂಡ ನಾನು ಮಳೆ ನೀರಿನ ಸಂಗ್ರಹಣೆ ಮಾಡಿದ್ದೀನಿ. ನೆಕ್ಸ್ಟ್ ಇದು ನನ್ನ 1ನೇ ಮಹಡಿ. ಇದರಿಂದ ಒಂದು ಪೈಪ್ ತೊಗೊಂಡು ಬಂದಿದ್ದೀನಿ. ಇದು 20 ಅಡಿ ಬೈ 10 ಅಡಿ ಜಾಗ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ. ಆ ಜಾಗದಲ್ಲಿ ಏನು ನೀರು ಬರುತ್ತೆ ಎಲ್ಲ ನೀರು ಈ ಪೈಪಿಂದ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಪೈಪ್ ಇಲ್ಲಿಂದ ಬಂದಿದ್ದು ಇದನ್ನು ಮಹಡಿಯಿಂದ ಕೆಳಗಿಳಿಸಿ ಇದನ್ನು ಇಲ್ಲಿ ಕೆಳಗೆ ತಂದಿದ್ದೇನೆ. ಈ ಜಾಗದಲ್ಲಿ ಎಲ್ಲ ಸಂಗ್ರಹಣೆ ಆಗಿದೆ. ನೆಕ್ಸ್ಟ್ ಈ ಜಾಗದಲ್ಲಿ ನಂದು ಒಂದು ಸಣ್ಣ ಓಣಿ ಇದೆ, 3 ಅಡಿ ಓಣಿ. ಇಲ್ಲಿ ಒಂದು ಫಿಲ್ಟರ್ ಇಟ್ಟಿದ್ದೀನಿ. ಈ ಫಿಲ್ಟರು ಮೇಲಿಂದ ಬಂದು ಮೇಲ್ಛಾವಣಿಯಿಂದ ಬಿದ್ದು ನೀರೆಲ್ಲ ಶೋಧನೆ ಮಾಡುತ್ತೆ. ಶೋಧನೆ ಮಾಡಿಬಿಟ್ಟು ಈ ಕೆಳಗಿನ ಪೈಪಲ್ಲಿ ನೀರು ಬಿಟ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಒಂದು ಸಣ್ಣ ಗುಣಿ 2 ಗುಣಿ ತೋಡಿದ್ದೀನಿ. ನನಗಿರೋದೇ ಜಾಗ ಇಷ್ಟು. ಮುಖ್ಯವಾಗಿ ನನಗೊಬ್ಬ ಗುಣಿ ತೋಡೋನು ಸಿಗ್ತ. ಯಾರು ಅಂದರೆ ಈ ಎಲೆಕ್ಟ್ರಿಕ್ ಪೋಲ್ಸ್ ತೋಡ್ತಾನೆ. ಅವನು 7 ಅಡಿ ತೋಡ್ತಾನೆ. 1 ಅಡಿ ಬೈ 1 ಅಡಿ ಜಾಗಕ್ಕೆ ಸಾಕು ಅವನಿಗೆ. ಅಂಥದ್ದು 2 ಗುಂಡಿ ತೋರಿಸಿದ್ದೀನಿ. ಅದರಲ್ಲಿ ಮಣ್ಣಿನ ಸ್ತರಗಳನ್ನ ಅರ್ಥ ಮಾಡ್ಕೊಂಡು, ಯಾಕೆಂದರೆ ನಾನು ಮಣ್ಣು ವಿಜ್ಞಾನಿ ಇಲ್ವೇ, ಅದರಿಂದ ಒಂದು ಗುಣಿ ಒಳಗೆ ಪೂರ್ತಿ ಕ್ಲೇ ಸಿಕ್ತು, ಬಹಳ ಚೆನ್ನಾಗಿತ್ತು. ಇನ್ನೊಂದು ಗುಣಿ ಒಳಗೆ 4 ಅಡಿ ಆದಮೇಲೆ ಮರಳು ಸಿಕ್ತು. ಮರಳು ಸಿಕ್ಕಿದ್ರಿಂದ ನಾನೇನು ಚೂಚು ಅಲ್ಲೇ ಇಲ್ಲ, ತುಂಬ ಮುಖ್ಯವಾದ್ದು. ಯಾಕೆಂದರೆ ಮರಳು ಸೋಸಿಬಿಟ್ಟು ನೀರನ್ನು ನನಗೆ ಬಿದ್ದು ಬೀಳುತ್ತೆ. ಇದು ನನ್ನ ಬೋರ್ವೆಲ್ಲು 130 ಅಡಿ ಬೋರ್ ಮಾಡಿಸಿದ್ದೀನಿ, 4 ಇಂಚು. ಈ ಬೋರಲ್ಲಿ 60 ಅಡಿಗೆ ನನಗೆ ನೀರು ಸಿಕ್ತು, ಅಂತರ್ಜಲ, ಒಳ್ಳೆ ಜಲ ಸಿಕ್ತು. 85 ಅಡಿಯವರೆಗೂ ಅದು ನೀರು ಸಂಗ್ರಹಣೆ ಇತ್ತು. ಆಮೇಲೂ ಕೂಡ ನಾನು ಅಕ್ಕಪಕ್ಕದವ್ರಲ್ಲಿ ತೋರಿಸ್ಬಿಡ್ತಾರೆ ಅಂತ 130 ಅಡಿವರೆಗೂ ಹೋಗಿದ್ದೀನಿ. 2007 ನವಂಬರ್ನಲ್ಲಿ ತೆಗೆಸಿದ್ದು ಬೋರು. 2008ನೇ ಇಸ್ವಿ ಒಳಗೆ ಎಲ್ಲ ಇದನ್ನು ಮುಗಿಸ್ಬಿಟ್ಟಿದ್ದೇನೆ. ಆ ವರ್ಷ ಸುಮಾರು 910 ಮಿಲಿಮೀಟರ್ ಮಳೆ ಬಂತು. 55 ದಿನಗಳು ಮಳೆ ಬಂತು. ಒಂದು ದಿನಾನೂ ಈ ಜಾಗ ಓವರ್ಫ್ಲೋ ಆಗಲಿಲ್ಲ. 60 ಅಡಿ ನೀರಿದ್ದಿದ್ದು 30 ಅಡಿಗೆ ಬಂತು. ಆ ನೀರು ಮಳೆ ನೀರಿಗಿಂತ ಸಿಹಿಯಾಗಿತ್ತು. ಇದು ನನ್ನ ಸ್ವಂತ ಒಂದು ಅನುಭವ. ಈ ಮಳೆ ನೀರಿನ ಕೊಯ್ಲು ಮಾಡಿದ್ದೀನಿ ನಾನು. ಇಲ್ಲಿ ಪಕ್ಕದಲ್ಲೇ ನನ್ನ ಸಂಪಿದೆ, ಇದ್ರದ್ದು BWSSB ನೀರು ಬರುವಂಥದ್ದು. ಈ ಸಂಪನ್ನು ಕೂಡ ನಾನು ಉಪಯೋಗಿಸೋಲ್ಲ ಜಾಸ್ತಿ. ಈ ನೀರನ್ನೇ ನಾನು ಸೋಲಾರ್ ಹಾಕಿದ್ದೀನಿ, ನನ್ನ ಸ್ನಾನಕ್ಕೆ ಅದನ್ನೇ ಉಪಯೋಗಿಸ್ಕೊತೀನಿ. ಆ ಸೋಲಾರ್ ನೀರು ಕೂಡ ವಾಪಸ್ಸು ಇಲ್ಲಿಗೆ ಹಾಕ್ತೀನಿ. ಅಂದರೆ ನಾನು ಪುನಶ್ಚೇತನ ಮಾಡ್ತಾನೇ ಇದ್ದೀನಿ ಈ ನೀರನ್ನು. ನನಗೆ ಮುಖ್ಯವಾಗಿ
ಇನ್ನು ಯಾವಾಗಲೂ ನೀರಿನ ಬವಣೆ ಇಲ್ಲ. ಇದು ನನ್ನ ಒಂದು ಸ್ವಂತ. ನೋಡಿ, ನೀರು ಕೂಡ ಕಾಣುತ್ತೆ ಆ ಬೋರ್ವೆಲ್ಲಲ್ಲಿ, ಫೋಟೋಗ್ರಾಫಲ್ಲಿ ನೀರು ಕಾಣುತ್ತೆ. ನೀರು ಕಾಣಬೇಕು ಅಂದರೆ ಎಷ್ಟು ಮೇಲಕ್ಕಿದೆ ನೋಡಿ. ಇದು ನನ್ನ ಸ್ವಂತ ಮನೆಯದು. ಇದು ಆಮೇಲೆ ಕನ್ನಡ ಆಫ್ಕೋರ್ಸ್ ಹೋಗ್ಬಿಡ್ತಾವೆ, ಸಾರಿ, ತಾವು ದಯವಿಟ್ಟು ನನ್ನ ಇದು ಮಾಡ್ಕೋಬೇಕು. ಇದರದ ಕ್ಯಾಲ್ಕುಲೇಷನ್ನು ಕೂಡ ಇದೆ. ಈ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಸುಮಾರು 19,000 ರೂಪಾಯಿ ಖರ್ಚು ಮಾಡಿದೆ ಲಾಸ್ಟ್ ಇಯರು. ಈ ಪೈಪು, ಬೋರ್ವೆಲ್ಲು, ಫಿಲ್ಟರು ಎಲ್ಲ ಸೇರಿ ನನಗೆ ಈ 10 ವರ್ಷದೊಳಗೆ 36,000 ರೂಪಾಯಿ ಸಿಕ್ಕತ್ತೆ. ಅದಕ್ಕೆ ವ್ಯಾಲ್ಯೂ ಇಲ್ಲ. 10 ವರ್ಷ ಇನ್ನೂ ಯಾಕೆ, ಬೋರ್ವೆಲ್ಲು ಇನ್ನೂ 20-25 ವರ್ಷ ಬರಬಹುದು. ಅಂದರೆ ನಾನು 19,000 ರೂಪಾಯಿ ಎಷ್ಟು ವ್ಯಾಲ್ಯೂ ಬರುತ್ತೆ ನೋಡಿ, ಲೆಕ್ಕ ಹಾಕ್ಕೊಳ್ಳಿ. ವ್ಯಾಲ್ಯೂ ಮಾಡಿದ್ರೂ ಕೂಡ ಒಂದು ಮಣ್ಣಿನ, ಆ್ಯಕ್ಚುಲಿ ನೀರಿಗೆ ವ್ಯಾಲ್ಯೂನೇ ಇಲ್ಲ, ವ್ಯಾಲ್ಯೂಲೆಸ್ ನ್ಯಾಚುರಲ್ ರಿಸೋರ್ಸ್ ಅಂತೀವಿ. ಆದರೂ ಕೂಡ ಕೆಲವರು ಇದೆಷ್ಟು ಖರ್ಚಾಯಿತು, ಎಷ್ಟು ಇದು ಮಾಡ್ತು, ಇದಕ್ಕೆ ಇದು ಆರ್ಥಿಕತೆ ಏನು, ಅದರಿಂದ ಉಪಯೋಗ ಏನು ಅನ್ನೋ ಒಂದು ಮಾತಿಗೋಸ್ಕರ ಇದನ್ನು ಮಾಡಿದ್ದೀನಿ. ಇದು ಜೀವನ ಪರ್ಯಂತ ನಡೆಯುವಂಥದ್ದು ಜೀವಜಲ. ಈ ಮಳೆ ನೀರಿನ ಕೊಯ್ಲು ಗೋರ್ಮೆಂಟ್ ಇನ್ಸಿಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಅವ್ರವ್ರಿಗೆ ಅರ್ಥ ಆಗಿಬಿಟ್ರೆ ಇದು ಬಹಳ ಮುಖ್ಯವಾದ ಒಂದು ಸೋಷಿಯಲ್ ಇಂಪಾರ್ಟೆನ್ಸ್, ಎನ್ವೈರನ್ಮೆಂಟ್. ಯಾಕೆಂದರೆ ಮಳೆ ನೀರು ಬಹಳ ಇದ್ರದ್ದು ರುಚಿಯಾದ ಮಳೆ ನೀರು, ಅದಕ್ಕೆ ಓಝೋನ್ ಕಂಟೆಂಟ್ ಕೂಡ ಇರುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಅದನ್ನು ಕ್ಲೀನಾಗಿ ಇಟ್ಕೊಂಡು ಉಪಯೋಗಿಸಿದ್ರೆ ನಮ್ಮ ನೀರಿನ ಬವಣೆ ಯಾವತ್ತೂ ಇರೋದಿಲ್ಲ. ಇದು ಎಲ್ಲ ಮನೆಗಳು ಅರ್ಥಕೋಬೇಕು. ನಾನು ಚಿಕ್ಕ ಜಾಗ 30x45 ಸ್ಮಾಲ್ ಸೈಟು, ಅದರೊಳಗೆ ಆಲ್ಮೋಸ್ಟ್ 3 ಅಡಿ ಬೈ 5 ಅಡಿ ಬಿಟ್ಟು ಇನ್ನೆಲ್ಲ ಜಾಗನೂ ಮನೆ ಕಟ್ಬಿಟ್ಟಿದ್ದೀನಿ. ಆ ಛಾವಣಿಯಿಂದ ಒಂದು ಡ್ರಾಪ್ ನೀರು ಹೊರಗೆ ಬಿಡಲ್ಲ ನಾನು. ಇನ್ನೊಂದು ಮುಖ್ಯವಾದ ಸ್ಥಿತಿ, ನಮ್ಮ ಮನೆಯಲ್ಲಿ ಸುಮಾರು 10-15 ವರ್ಷದಿಂದ, ಅಂದರೆ ನಮ್ಮ ತಾಯಿ ಇರೋವಾಗಲೂ, ಅವರು 87ನೇ ವರ್ಷದಲ್ಲಿ 2 ವರ್ಷದಿಂದ ತೀರ್ಕೊಂಡ್ರು. ಅವ್ರಿಗೂ ಹೇಳಿದ್ದೆ, ನೋಡಮ್ಮ, ನಮ್ಮ ಮನೆ ಮುಂದೆ ನೀರು ಹಾಕಬೇಡ, ನೀನೇನು ಗುಡಿಸ್ಬಿಡು, ರಂಗೋಲಿ ಇಟ್ಕೊ. ಒಂದು ದಿನಕ್ಕೆ 16 ಲೀಟರ್ ನೀರು ಸುಮ್ಮನೆ ಸುರಿತೀನಿ. ಯಾಕೆ ಏನಕ್ಕೆ ಬೇಕು? ಒಂದು ಕಲ್ಲು ಹಾಸಿದ್ದೀನಿ, ಕ್ಲೀನಾಗೇ ಇದೆ, ಸುಮ್ಮನೆ ಅದರಲ್ಲಿ ಗುಡಿಸ್ಬಿಟ್ಟು ರಂಗೋಲಿ ಇಟ್ಟರೆ ಆಯಿತು. ಹೀಗೆ ಒಂದು ಮನೆಯಲ್ಲಿ 16 ಲೀಟ್ರ್ ಆದರೆ ನಮ್ಮ ಏರಿಯಾದಲ್ಲಿ 190 ಮನೆಗಳಿದೆ. ಎಷ್ಟಾಯಿತು? ಎಷ್ಟು ನೀರು ಉಳಿತಾಯ ಆಯಿತು? ಆದರೆ ಈ ಮಾತು ಹೇಳಿದ್ರೆ ಸ್ತ್ರೀಯರಿಗೆ ಕ್ಷಮಾಪಣೆ ಕೇಳ್ಕೊಂಡು, ಯಾಕೆಂದರೆ ನಮ್ಮ ಸಂಸ್ಕೃತಿನೇ ರಂಗೋಲಿ ಇಡೋದು, ನೀರು ಹಾಕೋದು. ನೀರು ಹಾಕಬೇಕೇ, ಮಾಡಬೇಕೇ. ನಲ್ಲಿ ಬಿಟ್ಬಿಡ್ತೇವೆ. ಈಗಿನ ಮಕ್ಕಳಲ್ಲಿ ನಲ್ಲಿಯಿಂದ ಎಲ್ಲಿಂದ ನೀರು ಬರುತ್ತೆ ಅಂದರೆ ನಲ್ಲಿಯಿಂದ ಬರುತ್ತೆ ಅಂತಾರೆ. ಆ್ಯಕ್ಚುಲಿ ಆ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಹಳ ಜನಕ್ಕೆ. ಮಳೆ ನೀರು ಅಷ್ಟು ಮುಖ್ಯವಾದ್ದು, ಅದನ್ನು ತಾವೆಲ್ಲರೂ ಅರ್ಥಕೋಬೇಕು. ಇದರಿಂದ ಲೆಕ್ಚರಿಂದ ತಮಗೇನಾದರೂ ಸ್ವಲ್ಪ ಸಹಾಯ ಆಗಿದ್ದರೆ ನಾನು ಧನ್ಯ. ಥ್ಯಾಂಕ್ ಯು. ಇನ್ನೇನಾದರೂ ಕ್ವಶನ್ನು, ಇಂಟ್ರ್ಯಾಕ್ಷನ್ನು ಇದ್ದರೆ. ಅಂದರೆ ವಾಟರ್ ಬಿಲ್ ಬರುತ್ತೆಮ್ಮ, ವಾಟರ್ ಬಿಲ್ ಬರದೇ ಏನಿಲ್ಲ, 83 ರೂಪಾಯಿ ಬರುತ್ತೆ ತಿಂಗಳಿಗೆ. ಯಾರೋ ನಮ್ಮ ಇವರು ಕೂತಿದ್ರು ರಾಮಸ್ವಾಮಿ ಪಂಚಾಯತ್, ಬೋರ್ವೆಲ್ ಹಾಕಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ. ಇದು ತಮ್ಗೆಲ್ಲಾದ್ರೂ ಗೊತ್ತಾ? ಮಾಡಿಲ್ಲ ಇದುವರೆಗೂ. ನನಗೆ ಇನ್ನೂ ಮಾಡಿಲ್ಲ ಇದುವರೆಗೂ. ಹೌದಾ? ಅಯ್ಯೋ ಗೊತ್ತು, ಅವರೇ ಬಂದು ನೋಡಿದ್ದಾರೆ. ಹೌದಾ? ಅದು ಗೊತ್ತಿಲ್ಲ. ಎನಿವೆ 50 ರೂಪಾಯಿ ಕೊಡೋದಕ್ಕೆ ರೆಡಿ ಆಗಿದೆ ನಾನು. ಹೌದು, ಮಿನಿಮಮ್ಮೇ ಸೋಲಾರು ಉಪಯೋಗಿಸ್ಕೊತೀನಿ. ಆದರೆ ಒಂದೇ ಒಂದು ಮುಖ್ಯವಾದ ಅಂಶ ಅಂದರೆ, ಬೋರ್ವೆಲ್ ನೀರನ್ನ ಸೋಲಾರ್ಗೆ ಉಪಯೋಗಿಸಿದ್ರೆ ಅದರಲ್ಲಿ ಜಾಸ್ತಿ ಕ್ಷಾರತೆ ಜಾಸ್ತಿ ಇರುತ್ತೆ. ಪರ್ಟಿಕ್ಯುಲರ್ಲಿ ಸಾಲ್ಟ್ ವಾಟರ್ ಬರುತ್ತೆ. ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗಿಬಿಟ್ಟು ಆ ಪೈಪ್ಗಳೆಲ್ಲ ಕರೋಷನ್ ಜಾಸ್ತಿ ಬೇಗ ಆಗಿಬಿಡುತ್ತೆ. ಆದರೆ ನಾನು ಮಳೆ ನೀರನ್ನು ಇದು ಮಾಡೋದ್ರಿಂದ ಆ ಕರೋಷನ್ನು ಕಂಟ್ರೋಲ್ ಆಗುತ್ತೆ. ಇದು ಒಂದು ಮುಖ್ಯವಾದ ವಿಷಯ. ಈಗಿನ ಕಾಲದಲ್ಲಿ ಅಫ್ಕೋರ್ಸ್ GI ಪೈಪ್ ತೆಗೆದುಬಿಟ್ಟಿದ್ದಾರೆ, ಸ್ಪೆಷಲ್ PVC ಪೈಪ್ಸ್ ಬಂದುಬಿಟ್ಟಿದೆ ಸೋಲಾರ್ಗೂ ಕೂಡ. ಸೊ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಇಷ್ಟು ವರ್ಷಗಳು ಈ ಸರ್ಕಾರದ ಒಂದು ಬೇರೆ ಬೇರೆ ನೀತಿಯಿಂದ ಭೂಮಿಗೆ, ಕೃಷಿಗೆ
ಫರ್ಟಿಲೈಸರ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ನಿಸ್ಸಾರವಾಗಿ ಮಾಡಿಬಿಟ್ಟಿದ್ದಾರೆ. ಹೌದು. ಈಗ ಸಾವಯವ ಕೃಷಿ ಪದ್ಧತಿಯಿಂದ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ, ಹೇಗೆ ಮಾಡ್ಬೋದು? ಈ ನಮ್ಮ ಸಾಧ್ಯತೆಗಳ ವಿಷಯ ಮಾತಾಡಬೇಕು ಅಂದರೆ, ಯಾವ ಒಂದು ಆಂದೋಲನ ಆಗೋದ್ರೂ ಸಣ್ಣದಾಗಿ ಶುರು ಆಗುತ್ತೆ. ಸಣ್ಣದಾಗಿ ಶುರು ಆಗಿ ಅದು ದೊಡ್ಡ ಬೃಹತ್ ಆಕಾರ ತೊಗೊಂಡ್ಬಿಡುತ್ತೆ. ಆವಾಗ ಜನಗಳ ಮಾಹಿತಿ ಚೆನ್ನಾಗಿ ಇದ್ದರೆ, ಅವರಿಗೆ ಇಂಟ್ರೆಸ್ಟ್ ಇದ್ದರೆ, ಈ ರೈತರಿಗೆ ಏನಾಗೋಗಿದೆ, ನಾನು ಫರ್ಟಿಲೈಸರ್ ಹಾಕ್ತಾ ಇದ್ದರೆ ನನ್ನ ಬೆಳೆನೇ ಬರೋಲ್ಲ ಅನ್ನೋ ಉದ್ದೇಶ. ಆದರೆ ಆ ಫರ್ಟಿಲೈಸರ್ ಹಾಕದೇ ಎಷ್ಟೋ ಜನ ಬೆಳೀತಾ ಇದ್ದಾರೆ. ಬೇಕೇ ಆಗಿಲ್ಲ. ಯಾತಕ್ಕೆ ಬೇಕು? ನಾವು ತೋರಿಸಿದ್ದೇವೆ, ಎಷ್ಟೋ ಜಾಗದಲ್ಲಿ ತೋರಿಸಿದ್ದೇವೆ. ಹಾಕೋ ನೆಸಿಟಿನೇ ಇಲ್ಲ. ಯಾಕೆಂದರೆ ಇದು ಮಣ್ಣಿನ ಮಾಹಿತಿ ಅಷ್ಟು ಕ್ಲಿಯರ್ ಆಗಿದೆ, ಬೆಳೆಯುತ್ತೆ. ನಮಗೆ ತುಂಬ ಬೇಕು ಅನ್ನೋ ಒಂದು ಗ್ರೀಡ್ ಇದೆ ನೋಡಿ. ನಮ್ಮ ಮಹಾತ್ಮ ಗಾಂಧಿ ಹೇಳಿದ್ದಾರೆ, ಅವರ್ ನೇಚರ್ ಪ್ರೊವೈಡ್ಸ್ ಫಾರ್ ಎವ್ರಿಬಡೀಸ್ ನೀಡ್ ಬಟ್ ನಾಟ್ ಫಾರ್ ಗ್ರೀಡ್. ಈ ಒಂದು ಗ್ರೀಡ್ ಜಾಸ್ತಿ ಆಗಿಬಿಟ್ರೆ ನಾವು ನಮ್ಮನ್ನೇ ನಾಶ ಮಾಡ್ಕೋತೀವಿ. ಅದರಿಂದ ಸರ್ಕಾರದ ನೀತಿ ಮತ್ತು ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ಸರ್ಕಾರ ಯಾರು? ನಾವೇ. ನಮ್ಮಿಂದನೇ ಸರ್ಕಾರ, ನಮಗೆ ಸರ್ಕಾರ, ನಾವು ಮಾಡಿದ್ದೇ ಸರ್ಕಾರ. ಆದರೆ ನಾವು ಜಾಗೃತರಾಗಿಬಿಟ್ರೆ ಸರ್ಕಾರ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಅಂಗಳನ ನಾವು ಚೊಕ್ಕ ಮಾಡ್ಕೊಂಡ್ಬಿಟ್ರೆ ಕ್ಲೀನಾಗಿ ನಡೀತದೆ ಅನ್ನೋ ಇದು ಅದು ಮುಖ್ಯ. ಯಾವಾಗಲೂ ಅಷ್ಟೇ. ಈಗ ಹಳ್ಳಿಗಳಲ್ಲಿ ಸಾವಯವ ಕೃಷಿ ತುಂಬ ಚೆನ್ನಾಗಿ ನಡೀತಾ ಇದೆ. ಬಹಳ ರೈತರಿಗೆ ಅದು ಇಂಪಾರ್ಟೆನ್ಸ್ ಕೊಟ್ಟಿದೆ. ಈ ಆಂದೋಲನ ಮತ್ತು ಬಂದು ಅದು ಇದು ಮಾಡೋದಲ್ಲ, ಅವ್ರ ಜನಗಳೇ ಬೇರೆ. ಆ್ಯಕ್ಚುಯಲ್ ಕೆಲಸ ಮಾಡೋರು ಯಾರೂ ಮಾಡೋದು ಅಲ್ವೇ? ಸರ್ ನಾನು ಕೂಡ ಎಲ್ಲರೂ ಹಂಗಂತ ಇದ್ರು. ನಮ್ಮ ಬೆಂಗಳೂರಿನಲ್ಲಿ ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಿಂದಿನ ಕಾಲದಲ್ಲಿ ಹಾಕ್ತಾಯಿದ್ರು. ಯಾಕೆ ಗೊತ್ತೇ ಸರ್? ಆ್ಯಂಟಿಸೆಪ್ಟಿಕ್ ಅನ್ನೋದೊಂದಿತ್ತು. ಯಾವುದರಲ್ಲಿ? ಮಣ್ಣಿನ ಇದರಲ್ಲಿ ಸಗಣಿನಲ್ಲಿ, ಸಗಣಿನೊಳಗೆ ಆ್ಯಂಟಿಸೆಪ್ಟಿಕ್ ಇರೋದು. ಅದನ್ನು ಕಲಸಿಬಿಟ್ಟು ಮುಂದೆ ಸಾರಿಸೋರು. ಯಾಕೆಂದರೆ ಸಿಮೆಂಟ್ ಇರಲಿಲ್ಲ ಆಗ. ಅದಕ್ಕೋಸ್ಕರನಾದರೂ ಹಾಕೋರು. ಇವಾಗ ಬೇಕೇ ಆಗಿಲ್ಲ. ಆದರೂ ಕೂಡ ನಾವು ತೊಳಿತೇವೆ, ನೀರು ಹಾಕ್ತೇವೆ. ಅದು ನಮ್ಮ ಕಾರ್ ತೊಳಿಬೇಕಾದ್ರೆ ನಮ್ಮ ಮನೆ ಮುಂದೆ 2 ಸಂಸಾರ ಬಂದಿದೆ. ಜುರ್ರಂತ ಪೈಪಲ್ಲಿ ನೀರು ಹಾಕ್ತಾರೆ. ನನಗೆ ಕಣ್ಣಿನಲ್ಲಿ ರಕ್ತ ಬರೋದೊಂದು ಬಾಕಿ. ಹಾಗೆ ನಾವು ಬಹಳ ಪೋಲ್ ಮಾಡ್ತೀವಿ ಇರೋದನ್ನು. ಅದನ್ನು ಉಳಿಸ್ಬೇಕು. ಹೀಗೆ ಸದ್ಬಳಕೆ ನಾ ಹೇಳೋದು. ಇನ್ನೇನು ಮಾಡಬೇಡಿ, ಸದ್ಬಳಕೆ. ನೀವು ವೇಸ್ಟ್ ಮಾಡಿದ್ರೂ ಕೂಡ ಡೆಫಿನೆಟ್ಲಿ ಅದು ಎಲ್ಲೋ ಹೋಗಿ ಅದನ್ನು ಅಂತರ್ಜಲನ ಹೆಚ್ಚುತ್ತೆ, ಅದು ಬೇರೆ ವಿಷಯ. ಅದನ್ನ ಹೇಳೋಲ್ಲ. ಯಾಕೆಂದರೆ ಡೆಫಿನೆಟ್ಲಿ ಇಟ್ ಈಸ್ ಹೈಡ್ರೋಲಾಜಿಕಲ್ ಸೈಕಲ್ ಅಂತ ನಾವು ಹೇಳ್ತೇವೆ. ಆದರೆ ನಮ್ಮ ಕೈಯಿಂದಾನೇ ನಾವೇ ಹಾಳು ಮಾಡೋದು ಸರಿನೇ ಅನ್ನೋದು ಯೋಚನೆ ಮಾಡಬೇಕಾದ ವಿಷಯ ಅಷ್ಟೆ. ಸರ್, ಆ ಕಾನೂನಿನ ವಿಷಯ ಮಾತಾಡೋಕ್ಕೆ ಹೋದರೆ ರಾಸಾಯನಿಕ ಗೊಬ್ಬರದ ಒಂದು ಲಾಬಿ, ಜಸ್ಟ್ ಲೈಕ್ ಈಗಿನ ಕಾಲದಲ್ಲಿ ಮೈನಿಂಗ್ ಲಾಬಿ ಅಂತ ಬಂದಿದೆ. ನಾನು ಗೋವಾ ಸ್ಟೇಟ್ನ ಮಣ್ಣು ಸರ್ವೇಕ್ಷಣಕ್ಕೆ ಹೋಗಿದ್ದೆ 1995ನೇ ಇಸ್ವಿ. ಇದೇ ನ್ಯಾಷನಲ್ ಬ್ಯೂರೋ ಆಫ್ ಸಾಯಿಲ್ ಸರ್ವೇನಲ್ಲಿ. ಅಲ್ಲಿ ಪ್ರತಾಪ್ ಸಿಂಗ್ ರಾಣೆ ಚೀಫ್ ಮಿನಿಸ್ಟರು. ಅವ್ರನ್ನ ಕೇಳಿಬಿಟ್ಟು ನನಗೆ ಸ್ವಲ್ಪ ಈ ಮೈನಿಂಗ್ ಡೀಟೇಲ್ಸ್ ಕೊಡೋಕ್ಕೆ ಸಾಧ್ಯನಾ ಅಂತ. ಅಲ್ಲೊಬ್ಬರು ಮೈನ್ ಓನರ್ ಇದ್ದರು. ಸಾರ್, ಅವ್ರು ಕೇಳ್ತಾ ಇರೋದು ದಯವಿಟ್ಟು ಕೊಡಬೇಡಿ. ಯಾತಕ್ಕೆ? ನಾನು ಕೇಳಿದ್ದು ಮಣ್ಣಿನ ನಕ್ಷೆ ತಯಾರು ಮಾಡೋದಕ್ಕೋಸ್ಕರ ನಮಗೆ ಡೀಟೇಲ್ ಬೇಕಾಗಿತ್ತು ಅಂತ. ಕೊಡಬೇಡಿ ಅಂದ್ಬಿಟ್ರು. ಕೊಡಲೇ ಇಲ್ಲ, ಸಿಕ್ಕಲೂ ಇಲ್ಲ, ನಂಗೆ ಕೇಳಲೂ ಇಲ್ಲ, ಬಿಟ್ಬಿಡಿ, ಅದು ಬೇರೆ ವಿಷಯ. ಅಂದರೆ ಕೆಲವು ಲಾಬಿಗಳನ್ನ ನಾವು ಎಂಟ್ರ್ ಮಾಡೋಕ್ಕೆ ಆಗೋಲ್ಲ. ಈ ಫರ್ಟಿಲೈಸರು ಮತ್ತು ಈವನ್ ನೀರಿಂದು ಅಷ್ಟೇ ಸರ್, ಒಂದು ಲಾಬಿ. ಇವತ್ತು ನಾನು ನೀರು ವಿಷಯ ಮಾತಾಡಿದ್ದೀನಿ, ಆದರೆ ಮಳೆ ಮಾತ್ರ ತಡಿಬೇಡಿ ಅಂತ ಯಾವ ನೀರಿನಿದು ಹೇಳಿಲ್ಲ. ಬರಬಹುದು ಮುಂದೆ. ಇನ್ನೊಂದು ಸ್ಲೈಡ್ ಇತ್ತು, ಟೈಮು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಾನು ಕೊಡಲಿಲ್ಲ. ಅಬ್ದುಲ್ ಕಲಾಂ ಅವರು 2070ನೇ ಇಸ್ವಿನಲ್ಲಿ ಒಂದು ಪತ್ರ ಬರೀತಾರೆ
2070 ಅಂದರೆ ಇವತ್ತಿಗೆ 60 ವರ್ಷದ ನೆಕ್ಸ್ಟ್ ಜನರೇಷನ್. ಅವರಿಗೆ ತಲೆ ಕೂದಲೇ ಇರೋಲ್ಲ, ನನಗಂತೂ ಇಲ್ಲ. ಆವಾಗ ಕೂದಲು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗಸರಿಗೆ ತಲೆ ಕೂದಲು ಇಟ್ಕೊಳ್ಳೋಕೆ ಯಾಕೆಂದರೆ ತಲೆ ತೊಳ್ಕೊಬೇಕಲ್ಲ, ವಾರಕ್ಕೊಂದ್ಸತಿ ದಿನ ತೊಳೆಯೋರು. ಇವಾಗ ಅದು ಆಗೋದಿಲ್ಲ. 70ನೇ ಇಸ್ವಿದಲ್ಲಿ ಆ ತಲೆ ತೊಳೆಯೋ ಇದೇ ಇರೋದಿಲ್ಲ. ಕಿಡ್ನಿ ಫಂಕ್ಷನ್ಸು ಅಲ್ಲಿ ತುಂಬ ಕಮ್ಮಿ, ಯಾಕೆಂದರೆ ಮಳೆನೇ ಇರೋದಿಲ್ಲ, ನೀರೇ ಇರೋಲ್ಲ. ಆ್ಯಂಡ್ ನೀರಿರೋ ಜಾಗದಲ್ಲಿ ಯಾವಾಗಲೂ ಬಂದೂಕುದಾರಿಗಳಿರ್ತಾರೆ. ಈಗಿನ ಇವರು ಇರ್ತಾರಲ್ಲ ಬಂದೂಕುದಾರಿಗಳೇ, ಯಾಕೆಂದರೆ ಆ ಜಾಗದಲ್ಲಿ ಯಾರೂ ಹೋಗೋಕ್ಕೆ ಬಿಡೋದಿಲ್ಲ, ಅವ್ರು ಮಾತ್ರ ಉಪಯೋಗ ಸಾಧ್ಯ. ನಾರ್ಮಲ್ ಪರ್ಸನ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಗಿಡಗಳಿಗೆ ಮರಗಳಿಗೆ ಎಲೆಗಳಿರೋಲ್ಲ. ನಾನು 60 ವರ್ಷದ ಮುಂದಿನ ಇದು ನಾನು ಹೇಳ್ತಾ ಇಲ್ಲ, ಅಬ್ದುಲ್ ಕಲಾಂ ಅವರು, ಅದೊಂದು ಸ್ಲೈಡು ಇದೆ ನನ್ನ ಹತ್ರ. ಹಾಗೆ ನಾವು ಇವಾಗ ಎಚ್ಚೆತ್ಕೊಳ್ದೆ ಹೋದರೆ ಇನ್ನು ಮುಂದಿನ ಪೀಳಿಗೆ, ನಾವೇನೋ ಆಯಿತು ನಮ್ಮ ಇದು ಮುಗಿತು ಅಂತ ಇಟ್ಕೊಳ್ಳಿ, ನೆಕ್ಸ್ಟ್, ಯಾಕೆಂದರೆ ದಿಸ್ ಈಸ್ ಅನ್ ಅಸೆಟ್ ಫಾರ್ ದ ನೆಕ್ಸ್ಟ್ ಜನರೇಷನ್. ವಿ ಹ್ಯಾವ್ ಇಂಬೈಬ್ ಫ್ರಮ್ ದ ನೆಕ್ಸ್ಟ್ ಜನರೇಷನ್, ನಾಟ್ ಫ್ರಮ್ ದ ಓಲ್ಡರ್ ಜನರೇಷನ್. ಅದಂತ ನಾವು ಇಟ್ಕೊಂಡ್ಬಿಟ್ಟು ಯಾವಾಗಲೂ ಈ ಲಾಬಿಗಳ ವಿಷಯದಲ್ಲಿ ಮಾತ್ರ ನಾವು ಏನೂ ಹೇಳೋಕ್ಕಾಗಲ್ಲ, ಎಂಟ್ರೇ ಆಗೋಕ್ಕಾಗೋದಿಲ್ಲ. ಯಾಕೆಂದರೆ ತುಂಬ ದುಡ್ಡಿರುವಂಥ ಜಾಗ ಆಗೋಲ್ಲ. ಆಯಿಲ್ ಪ್ರೈಸ್ ಆಯಿತು, ಆಯಿಲ್ ಪ್ರೈಸ್ ಇಸ್ ಕನೆಕ್ಟೆಡ್ ವಿತ್ ದಿ ಫರ್ಟಿಲೈಸರ್. ಅದಕ್ಕೂ ಕನೆಕ್ಷನ್ ಇದೆ, ಪೆಟ್ರೋಲಿಯಂ. ಯಾಕೆಂದರೆ ಫರ್ಟಿಲೈಸರ್ ಡೆವಲಪ್ ಆಗೋದೇ ನ್ಯಾಫ್ತಾಯಿಂದ. ಸೊ ಅದನ್ನು ಅವರು ಮಾಡಬೇಕು. ಈ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ಅವರು ಅಷ್ಟೇ, ಅದೊಂದು ಲಾಬಿ. ಎಲ್ಲೆಲ್ಲಿ ದುಡ್ಡು ಜಾಸ್ತಿ ಇದೆ ಇಂಥದ್ದೆಲ್ಲ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾವು ಜನಗಳು ಜಾಗೃತರಾಗಿ ನಮ್ಮ ಮುಖ್ಯವಾದ ಅಂಶಗಳನ್ನ ಅರ್ಥಕೊಂಡು ನಾವು ಮಾಡಬೇಕು. ಯಾವ ಲಾ ತಂದರೂ ಏನಾಗೋದಿಲ್ಲ, ಯಾವ ಕೋರ್ಟಲ್ಲೂ ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಜಾಗದಲ್ಲಿ ಏನು ಮಾಡಬಹುದು ಅದನ್ನು ಹೇಳಿದ್ನಲ್ಲ, ನಮ್ಮ ತಲೆ ಮೇಲೆ ಚಾವಣಿನಲ್ಲಿ ನೀರು ಸುರಿಯುತ್ತೆ. ಇದುವರೆಗೂ ಯಾರೂ ಅದನ್ನು ತಡ್ಕೋಬೇಡಿ ಅಂತ ಹೇಳೋಕ್ಕೆ ಬಂದಿಲ್ಲ, ಬರೋದು ಇಲ್ಲ ಅಂತ ನನ್ನ ಮನಸ್ಸು. ಮುಂದೆ ಬರಬಹುದೇನೋ. 1960 2009 ತನಕ ನೀವು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ರಿ. ಹೌದು. ಇಟ್ ಶೋಸ್ ದಟ್ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ನ್ಯಾಚುರಲ್ ರಿಸೋರ್ಸ್. ಅಬ್ಸಲ್ಯೂಟ್ಲಿ not. ಅಬ್ಸಲ್ಯೂಟ್ಲಿ 1000 ವರ್ಷದ ಕೆಳಗೆ ಅಥವಾ 10,000 ವರ್ಷದ ಕೆಳಗೆ ಹೇಗಿತ್ತು ಅಂತ ಇಟ್ ಪಾಸಿಬಲ್ ಟು ಪ್ರಿಡಿಕ್ಟ್. ಅಂಡ್ 10,000 ವರ್ಷದ ಬೇಡಿ, ನಾನು 150 ವರ್ಷದ ಕೆಳಗೆ ಒಂದು ಕಾಫಿ ತೋಟನ ಕೂರ್ಗ್ನಲ್ಲಿ ಮಾಡಿದ್ರು. ಅದರ ಬಗ್ಗೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಮಾಹಿತಿ ವಿಷಯ ತಗೊಂಡೆ. ಆ ವೆಸ್ಟರ್ನ್ ಘಾಟ್ಸಲ್ಲಿ 6-16% ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇರುತ್ತೆ. ಅದು ಕೂಡ ಈ ಕ್ಲೈಮೇಟ್ ಚೇಂಜ್ನ ಕಂಟ್ರೋಲ್ ಮಾಡುತ್ತೆ. ಕೋರ್ಸ್ ಬೆಸ್ಟ್ ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಇಸ್ ದಿ ಓಷನ್ ಇದ್ದೇ ಇದೆ. ಪ್ಲಸ್ ನಮ್ಮ ಅರಣ್ಯಗಳು ಕೂಡ ಅದನ್ನು ಅರ್ಥಕೊಳ್ಳುತ್ತೆ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ಇದೇ ಅರಣ್ಯಗಳನ್ನ, ದಟ್ ಈಸ್ ನ್ಯಾಚುರಲ್ ಫಾರೆಸ್ಟ್ಸ್, ನೀವು ಕಾಫಿ ತೋಟ ಮಾಡಿದರೆ 16%ಇಂದ 6% ಇದ್ದಿದ್ದು 5.5% ಇಳಿದೋಗುತ್ತೆ. ಆದರೂ ಕೂಡ ಕಾಫಿ ತೋಟದವ್ರು ಏನು ಮಾಡ್ತಾರೆ, ದೇ ಗ್ರೋ ದಿ ಶೇಡ್ ಟ್ರೀಸ್, ಅದನ್ನು ಸಾವಯವಾಗಿ ಏನೇನೋ ಮಾಡ್ತಾರೆ, ಅದಕ್ಕೆ ಇದು ಫರ್ಟಿಲೈಸರೆಲ್ಲ ಹಾಕಿ ಇನ್ನೂ ಮಣ್ಣು ಹಾಳು ಮಾಡ್ತಾರೆ. ಇದು 150 ವರ್ಷದ ಹಿಂದಿನ ಒಂದು ಇದು. ನಾನು ಮಾಂಟ್ಪೆಲಿಯರ್ ಅಂತ ಹೇಳ್ಬಿಟ್ಟು ಫ್ರಾನ್ಸ್ನಲ್ಲಿ ಇಂಟರ್ನ್ಯಾಷನಲ್ ಸಾಯಿಲ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದೆ. ಕ್ಲೈಮೇಟ್ ಚೇಂಜಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಮಾಹಿತಿ ತೊಗೊಂಡು. ಹಾಗೆ ನಾವು 10,000 ವರ್ಷದ ಹಿಂದೆ ಹೋದ್ರೆ ಬಿಟ್ಟರೆ ಆಲ್ಮೋಸ್ಟ್ ನಮ್ಮ ಮಾನವ ಜನ್ಮದ ಪುನಶ್ಚೇತನಕ್ಕೆ ಇದಾಗ್ಬಿಡ್ತೇವೆ. ಅಷ್ಟು ಹಿಂದೆ ಹೋಗೋದು ಬೇಕಾಗಿಲ್ಲ. ಈಗ ಒಂದು 250 ವರ್ಷದ ಹಿಂದಿನ ಮಾತು. ಫರ್ಟಿಲಿಟಿ ಡೆಫಿನೆಟ್ಲಿ ಚೆನ್ನಾಗಿದೆ, ಯಾಕೆಂದರೆ ಆವಾಗ ತಾನೇ. No, that is what I meant to say. I have given of 150-year-old information. That is, the use of land actually kills the fertility of the soil. If you use or disuse land, it kills the fertility of the soil. And every year we are losing several tons, lakhs of tons of surface soil. But we cannot control everything, and we should not also. Cannot control everything, we should not also. But we should control the over exploitation of this soil being lost. We have to conserve soil. That is a very, very important thing. Nammali
ಆ್ಯಕ್ಚುಲಿ ಬೆಳೆ ಬೆಳೆಯೋ ರೈತನಿಗೆ ಸಬ್ಸಿಡಿ ಕೊಡ್ತೀವಿ. ಅಮೇರಿಕಾದಲ್ಲಿ ಈ ವರ್ಷ ದಯವಿಟ್ಟು ಬೆಳಿಬೇಡಿ ಅಂತ ಸಬ್ಸಿಡಿ ಕೊಡ್ತಾರೆ. ದೇ ಲಿವ್ ಇಟ್ ಫ್ಯಾಲೋ ಓನ್ಲಿ ಟು ಕನ್ಸರ್ವ್ ದಿ ಟಾಪ್ ಸಾಯಿಲ್. ಇದು ನಮ್ಮ ರಾಮಸ್ವಾಮಿ ಅವರು ಹೇಳಿದ್ರು, ವಿ ಆರ್ ಮೈನಿಂಗ್ ವಾಟರ್, ವಿ ಆರ್ ಮೈನಿಂಗ್ ಈವನ್ ಸಾಯಿಲ್ನು ನ್ಯೂಟ್ರಿಯೆಂಟ್ನ ಮೈನ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಮೈನಿಂಗ್ ಆಫ್ ಸಾಯಿಲ್ ನ್ಯೂಟ್ರಿಯೆಂಟ್ಸ್. ಎಲ್ಲ ಬೆಳೆಗೆ ಬೆಳೆದು ಬಿಟ್ಟರೆ ಅದಕ್ಕೇನು ಬಿಡ್ತೀವಿ? ಕರುಗೆ ಸ್ವಲ್ಪ ಹಾಲು ಬೇಡವೆ, ಎಲ್ಲ ನಾವೇ ಕುಡಿದು ಬಿಟ್ರೆ? ಆ ಲೆಕ್ಕದಲ್ಲಿ ನಾವು ತಿಳ್ಕೊಬೇಕು. ಸೊ ವಿ ಡೆಫಿನೆಟ್ಲಿ ಹ್ಯಾವ್ ಇಂಡೆಕ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್, ಬಟ್ ಗಿವಿಂಗ್ ಇಂಡೆಕ್ಸ್ is not the final answer, but we have to implement with full bias that we should definitely control nature as per the nature's requirement. We have to be one with the nature. We cannot be separate. In fact, the human being has come a part of nature. My request is whether we can introduce this subject at a high school level or secondary level. Sure. Because it is very important. Yes, sir. Because if the children are studying something. 100%. In fact, I am going to different school for talking about rainwater harvesting, and I have already spoken in Basveshwara school at Rajajinagar, KLE school at Rajajinagar. I have also gone to Purna Pragna in this thing. Several schools I have gone. I have helped them also to solve these problems. In fact, particularly the toilets in the schools require water, and rainwater is the best way of controlling that. So whatever contents you have covered today. Yes, sir. It can be covered as a one subject for 100 marks in some particular standard. It will be very helpful for. Definitely. Sure, sir. I think it is more important than literature. 100%, definitely, because it is a living requirement, particularly the land and the water, without which human life cannot exist. So that is why, as you said, we should definitely introduce at the lower level. I am going to different schools. I am trying my best, and for this audience, I am really thankful for having patiently heard and a good interaction in this regard. Thank you. ನಾಳೆ ಅಂದರೆ ಮಂಗಳವಾರದಿಂದ 5 ದಿವಸ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಂದ ಗಂಗಾಲಹರಿ ಅದರ ಬಗ್ಗೆ ಪ್ರವಚನ ಮಾಲೆ ಇರುತ್ತೆ. ಇಷ್ಟೊತ್ತು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮೌಲಿಕವಾದ ಉಪನ್ಯಾಸವನ್ನು ಕೇಳಿದ್ದೇವೆ. ಇದರ 10ರಷ್ಟು ಬೇಕಾದರೂ ಹೇಳುವಷ್ಟು ವಿಷಯ ಇದೆ. ಅವರು ಜಲಾನಯನ ಯೋಜನೆ ವಿಷಯ ಹೇಳಿದರು. ಇದು ಕೂಡ ಹಳೆಯದೇ. 50 ವರ್ಷದಿಂದ ಅದರ ಬಗ್ಗೆ ಕ್ಯಾಂಪೇನ್ ಮಾಡಿದ್ದುಂಟು. ನಾನು ಕೂಡ ಅದರೆಲ್ಲ ಭಾಗವಹಿಸಿದ್ದುಂಟು. ಈಗ ಒಂದು ಸ್ವಾರಸ್ಯ ಹೇಳ್ತೀನಿ. ಈಗ 20 ವರ್ಷ ಹಿಂದೆ ವಾಟರ್ ಶೆಡ್ ಪ್ರೋಗ್ರಾಮ್ ಅಂತ ನಮ್ಮ ಸರ್ಕಾರದಲ್ಲಿ ಇನಿಷಿಯೇಟ್ ಮಾಡಿದ್ರು. ಅಲ್ಲಿ ಏನಾದರೂ ಹೊಸದು ಮಾಡ್ತಾ ಇರಬೇಕಲ್ಲ, ಕೆಲವರು ಆಗಬೇಕು ಅಂತಲ್ಲ, ಏನಾದರೂ ಹೊಸದು ಮಾಡ್ತಾ ಇರಬೇಕು. ಆಗ ಜಫರ್ ಸೈಫುಲ್ಲಾ ಅಂತ ಇಲ್ಲಿ ಚೀಫ್ ಸೆಕ್ರೆಟರಿ ಇದ್ದರು. ಕ್ಲಂಪ್ ಅಂತ ಹೆಸರು ಕೊಟ್ಟು ಕಾಂಪ್ರಿಹೆನ್ಸಿವ್ ಲ್ಯಾಂಡ್ ಯೂಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಿಂಗ್ ಅಂತ ನಮ್ಮನ್ನೆಲ್ಲ ಕರೆದ್ರು. ಡಿಸ್ಕಷನ್ಸ್ ಆಯಿತು, ಯೋಜನೆಯೂ ಆಯಿತು, ಏನೇನೋ ಮೀಟಿಂಗ್ಗಳಾಯಿತು. ಒಂದು ಗೋಷ್ಠಿ ನಡೀತು. ಇದು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಇಡೀ ಭಾರತದಿಂದ IAS ಆಫೀಸರ್ಸನ್ನು ಕರೆಸಿದ್ರು. ಅವರಿಗೆ ಪರಿಸರದ ಬಗ್ಗೆ ಮಾತಾಡಬೇಕು ಅಂತ, ನಾನು ತಜ್ಞ ಅಂತ ನನ್ನನ್ನು ಅಲ್ಲಿಗೆ ಕರೆಸಿದ್ರು. IAS ಆಫೀಸರ್ಸ್ಗೆಲ್ಲ ನಾನು ಹೇಳಬೇಕಾದ್ದನ್ನೆಲ್ಲ ಹೇಳಿದೆ ಅಂದ್ಕೊಂಡು. ಸರಿ, ಅಲ್ಲಿ ಜಫರ್ ಸೈಫುಲ್ಲಾ ಅವರು ಇದ್ದರು. ಅವರು ಈ ವಾಟರ್ ಶೆಡ್ ಮ್ಯಾನೇಜ್ಮೆಂಟಿನ ಕಾನ್ಸೆಪ್ಟ್ ಬಗ್ಗೆ ಕೂಡ ಹೇಳಿದ್ರು. ಏನು, ಈಗ ಎಲ್ಲಿ ಸ್ಲೋಪ್ ಇರುತ್ತೆ, ಎಲ್ಲಿ ಅಚ್ಚುಕಟ್ಟು ಇರುತ್ತೆ, ಎಲ್ಲಿ ಬಂಡ್ ಹಾಕೋದ್ರಿಂದ ಎಷ್ಟು ಕನ್ಸರ್ವ್ ಮಾಡ್ಬೋದು, ಈ ವಿವರಗಳನ್ನೆಲ್ಲ ಹೇಳಿದ್ರು. ಉತ್ತರ ಭಾರತದಿಂದ ಬಂದಿದ್ದ ಎಲ್ಲರೂ ಭಾಳ ಸೀನಿಯರ್ IAS ಆಫೀಸರ್ಸ್. ಅವ್ರು ಕೇಳಿದ್ರು, ನೀವು ಹೇಳೋ ಯೋಜನೆ ಬಹಳ ಚೆನ್ನಾಗಿದೆ, ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅಂತ. ಇಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ನೆಕ್ಸ್ಟ್ ಇಯರ್ ಅಂತವ್ರು. ಹೀಗೆ ನಮಗೆ ಭವಿಷ್ಯ ಉಜ್ವಲವಾಗಿದೆ, ವರ್ತಮಾನ ಸ್ವಲ್ಪ ಎಡವಟ್ಟಾಗಿದೆ. ಹೀಗೆ ಆದರೆ ಒಂದು
ದುರಂತ ಅಂತ ಹೇಳಿದ್ರೆ, ನಮ್ಮಲ್ಲಿ ತುಂಬ ವೈಜ್ಞಾನಿಕವಾದ ವ್ಯವಸ್ಥೆಗಳೆಲ್ಲ ಇದ್ದವು, ಅದನ್ನೆಲ್ಲ ನಾವು ಕಳ್ಕೊಂಡವು. ಇವತ್ತು ಕೆರೆಗಳನ್ನೆಲ್ಲ ಕಳ್ಕೊಂಡಿದ್ದೇವೆ. ಹಿಂದೆ ಅಂದರೆ ಕೇವಲ ಒಂದು 50 ವರ್ಷದ ಹಿಂದೆ ಕೂಡ ನಮ್ಮ ಕೆರೆಗಳ ನಿರ್ವಹಣೆಗೆ ಎಷ್ಟು ವೈಜ್ಞಾನಿಕವಾದ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಪ್ರತಿ ಸೋಮವಾರ ಇಟ್ ವಾಸ್ ಸೆಟ್ ಅಪಾರ್ಟ್ ಫಾರ್ ಕ್ಲೀನಿಂಗ್ ದಿ ಟ್ಯಾಂಕ್ಸ್. ಆವತ್ತು ರೈತರು ಹೊಲದ ಕೆಲಸ ಬಿಟ್ಟು ಬಂದು ಹೂಳನ್ನೆತ್ತಿ ಸರದಿ ಪ್ರಕಾರ ಕೆರೆಯಲ್ಲಿ ಹೂಳನ್ನೆತ್ತಿ ಆ ಹೂಳನ್ನು ಬೇರೆ ಬೇರೆಯವರಿಗೆ ಸಪ್ಲೈ ಮಾಡ್ತಾಯಿದ್ರು. ಮತ್ತು ಈ ನೀರಿನ ಹಂಚಿಕೆಯಲ್ಲಿ ಏರುಪೇರುಗಳಾಗದೇ ಇರಲಿ ಅಂತ ನೋಡಿಕೊಳ್ಳೋದಕ್ಕೆ, ಮತ್ತು ನೀರು ಪೋಲಾಗೋದನ್ನು ತಪ್ಪಿಸೋದಕ್ಕೆ, ಮತ್ತು ಯಾವ ಜಮೀನಿಗೆ ಯಾವ ಪ್ರಮಾಣದಲ್ಲಿ ಯಾವ ಅನುಕ್ರಮದಲ್ಲಿ ನೀರನ್ನು ಬಿಡಬೇಕು ಇದನ್ನು ಸೂಪರ್ವೈಸ್ ಮಾಡೋದಕ್ಕೆ ನೀರುಗಂಟಿ ಅಂತ ಒಬ್ಬ, ಇತ್ತೀಚಿನವರೆಗೂ ಆ ಪದ್ಧತಿ ಇತ್ತು. ಸಾಮಾನ್ಯವಾಗಿ ನೀರುಗಂಟಿ ಸಮಾಜದ ಅತ್ಯಂತ ಕೆಳವರ್ಗದಿಂದ ಆಯ್ಕೆ ಮಾಡಿ ಅವನ್ನು ನಿಯುಕ್ತಿ ಮಾಡ್ತಾಯಿದ್ರು. ಆ ನೀರುಗಂಟಿ ಹೇಳಿದ ಮಾತಿಗೆ ಊರಿನ ಅತ್ಯಂತ ಶ್ರೀಮಂತ ಜಮೀನ್ದಾರ ಕೂಡ ಬದಲು ಮಾತಾಡ್ತಾ ಇರಲಿಲ್ಲ. ಇಷ್ಟು ವ್ಯವಸ್ಥಿತವಾದ ಪದ್ಧತಿಗಳೆಲ್ಲ ನಮ್ಮಲ್ಲಿ ಇದ್ದವು. ಇನ್ನು ಬರ ಅಥವಾ ಅಲ್ಪವೃಷ್ಟಿಯ ಸಂದರ್ಭಗಳಲ್ಲಿ ಒಬ್ಬೊಬ್ಬ ರೈತನಿಗೆ ಎಷ್ಟೆಷ್ಟು ನೀರು ಕೊಡಬಹುದು ಎಲ್ಲಕ್ಕೂ ಬಹಳ ದೀರ್ಘಕಾಲದಿಂದ ನಡ್ಕೊಂಡು ಬಂದ ಪದ್ಧತಿಗಳಿತ್ತು. ಇತ್ತೀಚಿನವರೆಗೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು, ಕಪ್ಪಲಮಡುಗು, ನಲ್ಲೂರು ಅಲ್ಲೆಲ್ಲ ಈ ವ್ಯವಸ್ಥೆ ಭಾಳ ಪರಿಷ್ಕಾರವಾಗಿ ಇತ್ತೀಚಿನವರೆಗೆ ನಡೀತಾ ಇತ್ತು. ಬೆಂಗಳೂರು, ಚಿತ್ರದುರ್ಗ, ಧಾರವಾಡ, ತುಮಕೂರು ಜಿಲ್ಲೆಗಳ ಹೆಚ್ಚಿನ ಹಳ್ಳಿಗಳಲ್ಲಿ ಈ ವ್ಯವಸ್ಥೆ ಭಾಳ ಪರಿಷ್ಕಾರವಾಗಿ ನಡೀತಾ ಇತ್ತು. ಆದರೆ ಈಗ ಕೆರೆಗಳೆಲ್ಲ ಒತ್ತುವರಿ ಆಗ್ತಾ ಬಂತು. ಕೆರೆಗಳ ಹೆಚ್ಚಿನ ಭಾಗ ಎಲ್ಲ ಡೆವಲಪರ್ಸ್ ಕೈಗೆ ಸೇರಿ ಹೋಗಿದೆ. ಈಗ ಏನೋ ವರ್ಲ್ಡ್ ಬ್ಯಾಂಕ್ ಏಡೆಡ್ ಟ್ಯಾಂಕ್ ರೆಸ್ಟೋರೇಷನ್ ಪ್ರೋಗ್ರಾಮು ಅದೆಲ್ಲ ನಡೆದಿದೆ. ಸಾಕಷ್ಟು ಹಣದ ಓಡಾಟ ಅಂತೂ ನಡೀತಾ ಇದೆ, ನೀರಿನ ಓಡಾಟ ನಡೀತಾ ಇಲ್ಲ. ನಮಗೆ ಈ ನೀರು, ಕಾಡು, ನೆಲ ಇದು ನಮ್ಮ ಸಂಪತ್ತಿನ ಭದ್ರತೆಗೆ ದಾರಿ ಮಾಡೋವಂಥದ್ದು. ಇವುಗಳ ಯೋಜನೆಗೆ ಒಂದು ದೀರ್ಘಕಾಲೀನ ವ್ಯವಸ್ಥೆ ಆಗಬೇಕು. ಮತ್ತು ತುಂಗಭದ್ರಾ ಬಗ್ಗೆ ಹೇಳಿದ್ರು. ಈ ಹೊಸದಾಗಿ ಅಣೆಕಟ್ಟುಗಳು ಕಟ್ಟೋದಕ್ಕಿಂತ ಈಗ ಇರೋ ಅಣೆಕಟ್ಟುಗಳ ಗರಿಷ್ಠ ಪ್ರಯೋಜನ ದೊರೆ ಹಾಗೆ ಮಾಡೋದೇ ದೊಡ್ಡ ವಿಷಯ. ಮತ್ತು ಅಲ್ಪ ಜಲವಸತಿ ಇದ್ದ ಕಡೆ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಸಣ್ಣ ಕೆರೆಗಳನ್ನು ನಿರ್ಮಿಸಿ ಬರದ ಆಘಾತವನ್ನು ತಡೆಯೋದು ಸಾಧ್ಯ ಇದೆ. ಆದರೆ ಸಣ್ಣ ಯೋಜನೆಗಳಲ್ಲಿ ಸರ್ಕಾರಕ್ಕಾಗಲಿ ಬೇರೆಯವರಿಗೆ ಆಸಕ್ತಿ ಇಲ್ಲ. ಯಾಕೆಂದರೆ ಅದರಲ್ಲಿ ಹಣ ಇಲ್ಲ. ಒಂದು ದೊಡ್ಡ ಡ್ಯಾಮ್ ಕಟ್ಟಿದ್ರೆ ಕೋಟ್ಯಾಂತರ ರೂಪಾಯಿ ಹಣ ಓಡಾಡುತ್ತೆ, ಅದರಲ್ಲಿ ಅವರಿಗೆ ಆಸಕ್ತಿ. ಏನೇನು ಈ ಆಪರೇಷನಲ್ ಪ್ರತಿಬಂಧಕಗಳಿದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಹೇಳಿದೆ. ಇದೀಗ ಹುಲ್ಲುಗಾವಲುಗಳು, ಗೋಮಾಳಗಳು ಎಲ್ಲ ಬಹುಮಟ್ಟಿಗೆ ಹದಗೆಟ್ಟಿದೆ. ಜಾನುವಾರುಗಳು ಹೆಚ್ಚಿರೋದು ಅದಕ್ಕೆ ಒಂದು ಕಾರಣ. ಆದರೆ ಬಹುಮಟ್ಟಿಗೆ ಈ ಆಡಳಿತಗಾರರ ಮತ್ತು ಇತರ ಇಂಟ್ರೆಸ್ಟೆಡ್ ಲಾಬೀಸ್ ಅವರುಗಳ ನಿಲುವೇನೇ ಇದಕ್ಕೆ ಪ್ರಮುಖ ಕಾರಣ ಆಗಿದೆ. ಇನ್ನು ದೊಡ್ಡ ಮ್ಯಾಕ್ರೋ ಲೆವೆಲ್ನಲ್ಲಿ ಜಾಗತಿಕ ಸ್ತರದಲ್ಲಿ ಸಮಸ್ಯೆಗಳು ಇರೋದಂತೂ ದಿಟ. ಎಷ್ಟೇ ಮಾಡಿದ್ರೂ ಇನ್ನೊಂದು 20-25 ವರ್ಷಗಳಲ್ಲಿ ಇಡೀ ಜಗತ್ತಿನಲ್ಲಿ ದುರ್ಭರವಾದ ಪರಿಸ್ಥಿತಿ ಬರೋದು ನಿಶ್ಚಿತ. ಆದರೆ ಲೋಕಲ್ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಒಂದು ಮನೆಯ ಮಟ್ಟದಲ್ಲೂ ಕೂಡ ನಾವು ಎಷ್ಟು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವ ಉಪಯುಕ್ತವಾದ ಮಾಹಿತಿಯನ್ನು ಪ್ರೊಫೆಸರ್ CS ಹರೀಂದ್ರನಾಥ್ ಅವರು ಕೊಟ್ಟಿದ್ದಾರೆ. ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಷಯ ಇದು. ಇನ್ನೂ ಬೇರೆ ಸಂದರ್ಭಗಳಲ್ಲೂ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರೆತಿತ್ತು. ತುಂಬ ಉಪಯುಕ್ತವಾದ ಉಪನ್ಯಾಸಕ್ಕೋಸ್ಕರ ಪ್ರೊಫೆಸರ್ CS ಹರೀಂದ್ರನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.